ಸ್ನೇಹಿತರೆ, ನಿಮ್ಮೆಲ್ಲರಲ್ಲಿಯೂ ಒಂದು ವಿನಂತಿ. ನಿಮ್ಮ ಪಕ್ಕದ ಆಸನಗಳಲ್ಲಿ ಇದುವರೆಗೂ ಯಾರೂ ಬರದೇ ಇದ್ದರೆ ದಯವಿಟ್ಟು ಅದನ್ನು ತೆರವುಗೊಳಿಸಿ ಹೊರಗಿರೋರಿಗೆ ಅವಕಾಶ ಮಾಡಿಕೊಡಿ. ಕೃತಜ್ಞತೆ ಸಲ್ಲಿಸುವುದಕ್ಕೆ ಮೊದಲು ನಾಳಿನ ಕಾರ್ಯಕ್ರಮ, ನಾಳೆ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕಾರ್ಯಕ್ರಮ ಇರುವುದಿಲ್ಲ. ನಾಡಿದ್ದು ಶುಕ್ರವಾರದಿಂದ 5 ದಿವಸಗಳ ಕಾಲ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ತೀರ್ಥ ಮತ್ತು ಕ್ಷೇತ್ರ ಈ ಕುರಿತು ಪ್ರವಚನಮಾಲೆ ಇರುತ್ತೆ. ಸಂಜೆ 6:30ರಿಂದ 8. ನಿನ್ನೆಯೇ ತಮಗೆಲ್ಲ ತಿಳಿಸಿದಂತೆ ನಿನ್ನೆಯ ಮತ್ತು ಈ ದಿನದ ಉಪನ್ಯಾಸವನ್ನು ಈ ಸಂಸ್ಥೆಯ ನಿಕಟ ಸಂಪರ್ಕ ಹೊಂದಿರುವ, ಸಂಸ್ಥೆಯ ಬೆನ್ನೆಲುಬು ಅಂದರೆ ತಪ್ಪಾಗಲಾರದು, ಸಂಸ್ಥೆಯ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸಿ ನೆರವನ್ನು ನೀಡುತ್ತಿರುವ ಶ್ರೀ ಪತ್ತಿ ಶ್ರೀಧರ ಮತ್ತು ಶ್ರೀಮತಿ ಶಾಂತಾ ಶ್ರೀಧರ ಅವರ ಪ್ರಾಯೋಜನೆಯಲ್ಲಿ ಈ ಉಪನ್ಯಾಸವನ್ನು ಏರ್ಪಡಿಸಿದ್ದೇವೆ. ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಶ್ರೀ ಪತ್ತಿ ಶ್ರೀಧರ ಮತ್ತು ಶಾಂತಾ ಶ್ರೀಧರ ಅವರಿಗೆ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಿನ್ನೆಯ ದಿವಸ ಡಾಕ್ಟರ್ ಪುತ್ತೂರಾಯರು ಬದುಕುವ ಕಲೆ ಬಗ್ಗೆ ತಮ್ಮೊಡನೆ ಸುಮಾರು 90 ನಿಮಿಷಗಳ ಕಾಲ ಚಿಂತನೆಯನ್ನು ಹಂಚಿಕೊಂಡಿದ್ದಾರೆ. ತಿಳಿ ಹಾಸ್ಯ ಕೂಡ ಅದರೊಂದಿಗೆ ಇತ್ತು. ನೀವೆಲ್ಲ ಅದನ್ನು ಸವಿದಿದ್ದೀರಾ. ಆದರೆ ಸಾರ ರೂಪದಲ್ಲಿ ಬದುಕಿನ ಬೆಲೆ ಬರುವುದು ಹೇಗೆ ಅನ್ನುವುದಕ್ಕೆ DVಜಿಯವರ ಈ 4 ಸಾಲುಗಳನ್ನು ತಮ್ಮ ಮುಂದಿಟ್ಟು ಇಂದಿನ ಉಪನ್ಯಾಸಕ್ಕೆ ಅಣಿವು ಮಾಡಿಕೊಡ್ತೇನೆ. ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿದನದು, ಇನಿತಿನಿತು ಮರಸಿನಿತ ಮಂಕುತಿಮ್ಮ. ಇದು ಬದುಕಿಗೆ ಬೆಲೆಯನ್ನು ನಾವು ತಂದುಕೊಳ್ಳುವ ಪರಿ. ಸ್ನೇಹಿತರೆ, ನಮ್ಮ ಮಟ್ಟಕ್ಕಿಳಿದು ನಾವಿರುವ ಸ್ಥಿತಿಯನ್ನು ತಿಳಿಸಿಕೊಡುವ ಪ್ರಯತ್ನದಲ್ಲಿ ಪುತ್ತೂರಾಯರು ಬಹಳ ಯಶಸ್ವಿಗಳಾಗಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉಪನ್ಯಾಸದ ಬಳಿಕ ಪ್ರಾಯೋಜಕರು ಸಿಹಿ ವಿತರಣೆಯ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಈಗ ಶ್ರೀಮತಿ ಜ್ಯೋತಿ ಪುತ್ತೂರಾಯರು ಮತ್ತು ಶ್ರೀ ಪುತ್ತೂರಾಯರಿಗೆ ಪ್ರಾಯೋಜಕರಾದಂತಹ ಶ್ರೀಮತಿ ಶಾಂತಾ ಶ್ರೀಧರ ಮತ್ತು ಶ್ರೀ ಪತ್ತಿ ಶ್ರೀಧರ ಅವರು ದಯಮಾಡಿ ವೇದಿಕೆಗೆ ಬಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ನೆರೆದಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳೇ, ಕನ್ನಡಾಭಿಮಾನಿಗಳ ಸಂಖ್ಯೆ ಬೆಂಗಳೂರಲ್ಲಿ ಕಡಿಮೆ ಆಗ್ತಾ ಇದೆ. ಇದು ಸತ್ಯ. ಯಾರಾದರೂ ಬೆಂಗಳೂರಲ್ಲಿ ಇಬ್ಬರು ತಮಿಳು ಮಾತಾಡ್ತಾ ಇದ್ದರೆ ಅದರಲ್ಲಿ ಒಬ್ಬ ತಮಿಳ, ಇನ್ನೊಬ್ಬ ಕನ್ನಡಿಗ. ಯಾರಾದರೂ ಇಬ್ಬರು ತೆಲುಗು ಮಾತಾಡ್ತಾ ಇದ್ದರೆ ಅದರಲ್ಲಿ ಒಬ್ಬ ತೆಲುಗ, ಇನ್ನೊಬ್ಬ ಕನ್ನಡಿಗ. ಯಾರಾದರೂ ಇಬ್ಬರು ಒಳ್ಳೆ ಸ್ವಚ್ಛವಾದ ಕನ್ನಡ ಮಾತಾಡ್ತಾ ಇದ್ದರೆ ದೇವರಾಣೆಗೆ ಅವರು ಬೆಂಗಳೂರಿನವರಲ್ಲ, ಅವರು ಮಂಗಳೂರಿನವರು, ಶಿವಮೊಗ್ಗದವರು, ಧಾರವಾಡದವರು. ಯಾರಾದರೂ ಇಬ್ಬರು ಇಂಗ್ಲೀಷ್ ಮಾತಾಡ್ತಿದ್ರೆ ಅವರು ಬೆಂಗಳೂರಿನವರೇ, ಅವರು ಬೆಂಗಳೂರು ಕನ್ನಡಿಗರು. ಬಂಧುಗಳೇ, ಒಂದು ಮಾತು ಹೇಳಬೇಕು. ಕನ್ನಡದ ಸೇವೆ ಮಾಡಲು, ಕನ್ನಡವನ್ನು ಪ್ರೀತಿಸಿ, ಕನ್ನಡವನ್ನು ಮಾತಾಡಿ ಕನ್ನಡ ಸೇವೆ ಮಾಡಲಿಕ್ಕೆ ಕನ್ನಡಿಗರೇ ಆಗಬೇಕಾಗಿಲ್ಲ.
ಮನೆಯ ಮಾತು ಕನ್ನಡವಾಗಿ ಆಗಬೇಕಾಗಿಲ್ಲ, ಮನದೊಳಗಿನ ಮಾತು ಕನ್ನಡವಾಗಿದ್ದರೆ ಸಾಕು. ಮಾತೃಭಾಷೆ ಕನ್ನಡವಾಗಿರಬೇಕಾಗಿಲ್ಲ, ಹೃದಯದ ಭಾಷೆ ಕನ್ನಡವಾಗಿದ್ದರೆ ಸಾಕು. ಉದಾಹರಣೆಗೆ ಮಂಜೇಶ್ವರ ಗೋವಿಂದ ಪೈಗಳು ಅವರ ಮನೆಯವರು ಪ್ರಪ್ರಥಮ ರಾಷ್ಟ್ರಕವಿ ಕನ್ನಡಕ್ಕೆ. ಅವರ ಮನೆ ಮಾತು ಕೊಂಕಣಿ, ಕನ್ನಡ ಅಲ್ಲ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಬೇಂದ್ರೆ ಅವರ ಮನೆ ಮಾತು ಮರಾಠಿ, ಕನ್ನಡ ಅಲ್ಲ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಎಗೈನ್ ಜ್ಞಾನಪೀಠ ವಿಶೇಷ, ಅವರ ಮನೆ ಮಾತು ಕನ್ನಡ ಅಲ್ಲ, ತಮಿಳು. DVG ಸರ್ ವಿಶ್ವೇಶ್ವರಯ್ಯ ಅವರ ಮನೆ ಮಾತು ತೆಲುಗು, ಕನ್ನಡ ಅಲ್ಲ. ನಾ ಕಸ್ತೂರಿ ಅವರ ಮನೆ ಮಾತು ಮಲಯಾಳಂ, ಕನ್ನಡ ಅಲ್ಲ. ಶಿಶುನಾಳ ಶರೀಫು ಇದಿನಬ್ಬ ಇವರ ಮನೆ ಮಾತು ಉರ್ದು, ಕನ್ನಡ ಅಲ್ಲ. ಬನ್ನಂಜೆ ಗೋವಿಂದಾಚಾರ್ಯ, ಹರದಾಸ್ ಖುಷಿ ಭರತ ಮನೆ ಮಾತು ತುಳು, ಕನ್ನಡ ಅಲ್ಲ. ಅರ್ಥ ಒಂದೇ, ಕನ್ನಡದ ಸೇವೆ ಮಾಡಲಿಕ್ಕೆ ಮಾತೃಭಾಷೆ ಕನ್ನಡವೇ ಆಗಬೇಕಾಗಿಲ್ಲ, ಹೃದಯದ ಭಾಷೆ ಕನ್ನಡವಾಗಿದೆ ಸಾಕು ಅನ್ನೋದಕ್ಕೆ ಉತ್ಪ್ರೇಕ್ಷೆ ಮಾತಲ್ಲ, ಒಂದು ಒಳ್ಳೆಯ ನಿದರ್ಶನವೆಂದರೆ ಮನೆ ಮಾತು ತೆಲುಗಾಗಿದ್ದರೂ ಕನ್ನಡದ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಪತಿ ಶ್ರೀಧರ್ ಅವರು ಹಾಗೂ ಅವರ ಕುಟುಂಬದವರು. ಅದಕ್ಕೆ ಏನು ಮಾತನ್ನು ಹೇಳಿದೆ ನಾನು. ಹಾಗೆ ಅವರ ಪತಿ ಪಾಂಡುರಂಗ್ ಕೂಡ ಬಂದಿದ್ದಾರೆ. ಅವರ ಇಡೀ ಫ್ಯಾಮಿಲಿ ಇಸ್ ಕಮಿಟೆಡ್ ಫಾರ್ ಕನ್ನಡ. ಸನ್ಮಾನ ಮಾಡಿದರು, ಸಂತೋಷ ಆಗಿದೆ. ಹಾರ ಹಾಕುವಾಗ, ಪೇಟ ತೊಡಿಸುವಾಗ ಯಾರಿಗೆ ಸಂತೋಷ ಆಗೋದಿಲ್ಲ? ಖಂಡಿತ ಆಗತ್ತೆ. ಬೇಡ ಬೇಡ ಅಂತ ಹೇಳಿದ್ರು ಕೂಡ ಹಾಕುವಾಗ ಸಂತೋಷ ಆಗತ್ತೆ. ಪ್ರೀತಿಯಿಂದ ಮಾಡಿದ್ದಾರೆ, ಭಾಳ ಮುಖ್ಯ. ನಾನು ನನ್ನ ಹೆಂಡತಿಗೆ ಹೇಳ್ತಿರ್ತೇನೆ, ನಿನ್ನ ಅಡುಗೆ ಮಾಡ್ತೀಯ, ಉಪ್ಪು ಹುಳಿ ಖಾರ ಹಾಕ್ತೀಯ, ಸ್ವಲ್ಪ ಪ್ರೀತಿನೂ ಹಾಕು, ಭಾಳ ರುಚಿಯಾಗಿರುತ್ತೆ ಅಂತ ಹೇಳ್ತಾಳೆ. ಇವತ್ತು ಬರೀ ಪ್ರೀತಿನೇ, ಅಡುಗೆ ಇಲ್ಲ, ಹೋಟ್ಲಿಗೆ ಹೋಗೋಣ ಅಂತಾಳೆ. ಸನ್ಮಾನವನ್ನು ನಾನು ಅರ್ಥೈಸಿಕೊಂಡ ರೀತಿ ಹೀಗೆ. ತುಂಬ ಕಡೆ ಕೆಲವು ಕಡೆ ಸನ್ಮಾನ ಆಗ್ತಾ ಇರ್ತದೆ. ಮೊನ್ನೆ ಹಾಗೆ ಇಬ್ಬರಿಗೂ ಒಂದು ಕಡೆ ಸನ್ಮಾನ ಆಗ್ತಾಯಿತ್ತು. ಅವರು ಕೇಳಿದರು ಕಾರ್ಯಕಾರಿ ಸಮಿತಿಯವರು, ಸರ್ ನಿಮ್ಮ ಶ್ರೀಮತಿಯವರನ್ನು ಎಡಗಡೆ ಕೂತ್ಕೊಳಿಸ್ಲಿಯಾ ಅಲ್ಲ ಬಲಗಡೆ ಕೂತ್ಕೊಳಿಸ್ಲಿಯಾ? ನಾನೇ ಹೇಳಿದೆ, ಎಲ್ಲಾದರೂ ಕೂತ್ಕೊಳಿಸಿ, ಎಡಗಡೆ ಆದರೂ ಪರವಾಗಿಲ್ಲ, ಬಲಗಡೆ ಆದರೂ ಪರವಾಗಿಲ್ಲ, ಆದರೆ ತಲೆ ಮೇಲೆ ಮಾತ್ರ ಕೂತ್ಕೊಳಿಸ್ಬೇಡಿ ಅಂತ. ಸನ್ಮಾನದ ಅರ್ಥ ಇಷ್ಟೇ. ಒಂದು, ಅಯ್ಯ ನೀನು ಇದುವರೆಗೆ ಮಾಡಿದ್ದು ಚೆನ್ನಾಗಿದೆ, ಆದರೆ ಇನ್ನೂ ಮಾಡಬೇಕಾಗಿದ್ದು ಬಹಳ ಇದೆ. ಸನ್ಮಾನ ಅಂದರೆ ಜವಾಬ್ದಾರಿ ಅಂತ ಅರ್ಥ. ಒಂದು ಸಾಧಿಸಿದುದು ಕೈಯಗಲ, ಸಾಧಿಸಬೇಕಾಗಿದ್ದು ಜಗದಗಲ ಅನ್ನುವ ಅರ್ಥ ಈ ಸನ್ಮಾನದ ಹಿಂದೆ ಇದೆ. ಅದರ ಹಿಂದೆ ಜವಾಬ್ದಾರಿಗಳಿವೆ, ಎಕ್ಸ್ಪೆಕ್ಟೇಷನ್ಸ್. ಆಮೇಲೆ ಈ ಸನ್ಮಾನಕ್ಕೆ ನಿನಗಿಂತಲೂ ಯೋಗ್ಯವಾದರೂ ಇರಬಹುದಿತ್ತು, ಆದರೆ ನಿನ್ನ ಯೋಗ ಚೆನ್ನಾಗಿದೆ, ಯೋಗ್ಯತೆಗಿಂತಲೂ ಯೋಗ ಚೆನ್ನಾಗಿದೆ, ಅದಕ್ಕೆ ಈ ಸನ್ಮಾನ ಮಾಡ್ತಾ ಇದ್ದೇವೆ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಾಣಂ ಕ್ಷೇಮ ಅಂತೇಳಿ. ಯೋಗಕ್ಷೇಮ ಏನು ಅಂತ ಒಬ್ಬರು ಕೇಳಿದರು. ನನ್ನ ಯೋಗ್ಯತೆಗೆ ಮಿಗಿಲಾಗಿದ್ದು ನನಗೆ ಪ್ರಾಪ್ತಿಯಾಗಿದ್ದರೆ ಅದು ನನ್ನ ಯೋಗ, ಅದನ್ನು ಉಳಿಸಿಕೊಳ್ಳೋದು ಕ್ಷೇಮ ಅಂತ. ಅದೇ ರೀತಿಯಲ್ಲಿ ಸನ್ಮಾನದ ಇನ್ನೊಂದು ಅರ್ಥ ಅಂದರೆ ಅದೆಲ್ಲವೂ ಕೂಡ ನನ್ನ ಹೃದಯದ ಮಟ್ಟಕ್ಕೆ ಸೀಮಿತವಾಗಿರಬೇಕು, ನೆತ್ತಿಗೆ ಏರಬಾರದು ಅಂತಕ್ಕಂಥ ಒಂದು ಆ ಸಂದೇಶಗಳೊಂದಿಗೆ ಇವರು ನೀಡಿರುವ ಈ ಪ್ರೀತಿಯ ಸನ್ಮಾನವನ್ನು ಎಲ್ಲವನ್ನು ಕೂಡ ನಾನು ಅತ್ಯಂತ ಕೃತಜ್ಞತಾ ಭಾವದಿಂದ, ಧೈನ್ಯತಾ ಭಾವದಿಂದ ಸ್ವೀಕರಿಸಿದ್ದೇನೆ. ನಮಸ್ಕಾರಗಳು. ಸ್ನೇಹಿತರೆ, ಇವತ್ತಿನ ವಿಷಯ ನೆನ್ನೆ ವಿಷಯ ಥರ ಅಲ್ಲ. ಇವತ್ತಿನ ವಿಷಯ ಸ್ವಲ್ಪ ಕಷ್ಟದ ವಿಷಯ. ಮಾತಿನ ಬೆಲೆ ಮತ್ತು ಮಾತನಾಡುವ ಕಲೆ ಬಹಳ ಅವಶ್ಯಕವಾಗಿದ್ದು ಎಲ್ಲರಿಗೂ ಕೂಡ. ನಾನದು ಸ್ವಲ್ಪ ತಿಳಿ ಹಾಸ್ಯದ ಮೂಲಕ ವಿವಿಧ ಪ್ರಾಕಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೇನೆ. ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ಗಾದೆಗಳ ಪೈಕಿ ಅಕ್ಷರಶಃ ಸತ್ಯವಾದ ಗಾದೆ ಅಂದರೆ ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಇದೊಂದು 100% ಟ್ರೂ ಸ್ಟೇಟ್ಮೆಂಟ್. 100% ಟ್ರೂ. ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಅದಕ್ಕೆ ನೋಡಿ ಬಸವಣ್ಣವರು ಕೂಡ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಅಹುದಹುದೆನ್ನುತ್ತಿರಬೇಕು. ಹಾಗೆ ನುಡಿಬೇಕಂತೆ. ಮಾತಿಗೆ ಅಷ್ಟು ಬೆಲೆ ಇದೆ. ಒಂದು ಮಾತು ತಪ್ಪಿ ಹೋದರೆ, ಅತಿಯಾಗಿ ಬಿಟ್ಟರೆ, ಕೆಟ್ಟದಾಗಿ ಬಿಟ್ಟರೆ, ಅವಸರದಲ್ಲಿ ಹೇಳಿಬಿಟ್ರೆ ಏನೆಲ್ಲ ಅನಾಹುತ ಆಗುತ್ತದೆ ಅನ್ನೋದಕ್ಕೆ ನಿಮಗೆ ಪುರಾಣದಲ್ಲಿ ಬಹಳ ಉದಾಹರಣೆಗಳಿವೆ. ನಿಮಗೆ ಗೊತ್ತಿರೋ ಹಾಗೆ
ಮಹಾದೇವ, ಈಶ್ವರ ಶಿವ ಅವಸರವಾಗಿ ಒಂದು ಭಸ್ಮಾಸುರನಿಗೆ ಒಂದು ವರ ಕೊಟ್ಬಿಡ್ತಾನೆ ಅವಸರದಲ್ಲಿ. ಅದೇ ಅವನಿಗೆ ಬಹಳ ಕಷ್ಟ ಆಯ್ತು. ಅದರಿಂದಾಗಿ ಬ್ರಹ್ಮಾಸುರನಿಗೆ ಕೊಟ್ಬಿಟ್ಟ, ಏನಪ್ಪ ಯಾರ ತಲೆ ಮೇಲೆ ನೀನು ಕೈ ಇಡ್ತೀಯೋ ಅವರು ಭಸ್ಮವಾಗಿ ಹೋಗಲಿ ಅನ್ನೋ ವರ ಕೊಟ್ಬಿಡ್ತಾನೆ ಅವಸರದಲ್ಲಿ ಕೊಡ್ತಾನೆ ಅವನು. ಕೊನೆಗೆ ಬ್ರಹ್ಮಾಸುರ ಇವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಬರ್ತಾನೆ. ಕಡೆಗೆ ಇವನಿಗೆ ವೈಕುಂಠಕ್ಕೆ ಓಡಬೇಕಾಯ್ತು. ಅದೇ ರೀತಿಯಲ್ಲಿ ರಾವಣನಿಗೆ ಅವಸರದಲ್ಲಿ ಆತ್ಮಲಿಂಗನೇ ಕೊಟ್ಟುಬಿಡ್ತಾನೆ. ಅಲ್ಲ, ಅದವನ ಗುಣ ಬಿಡಿ, ಕೂಡಿದವರಿಗೆ ತಕ್ಷಣ, ಬೇಡದವರುಗಳನ್ನು ನೀಡುವವ. ಹಾಗೆ ರಾಮಾಯಣದಲ್ಲಿ ಆ ಕೈಕೇಯಿ ಕೊಟ್ಟ ಒಂದೇ ಒಂದು ವಾಗ್ದಾನದಿಂದ ದಶರಥ ಪುತ್ರಶೋಕವನ್ನು ಅನುಭವಿಸಬೇಕಾಯಿತು. ಅದೇ ರಾಮಾಯಣದಲ್ಲಿ ಅಗಸನ ಒಂದು ಅಡ್ಡ ಮಾತಿಗೆ ಬಲಿಯಾಗಿ ಶ್ರೀರಾಮಚಂದ್ರ ಸೀತಾದೇವಿಯನ್ನು ಕಾಡಿಗೆ ಕಳಿಸಬೇಕಾಯಿತು. ಅದೇ ಮಹಾಭಾರತದಲ್ಲಿ ಆ ದ್ರೌಪದಿಯ ಒಂದು ಕುಹಕ ಮಾತಿಗೆ, ಏನದು, ಆ ದ್ರೌಪದಿಯ ಸ್ವಯಂವರಕ್ಕೆ ಬಂದಾಗ ದುರ್ಯೋಧನ ಆ ಮಾಯಾ ಜಲದ ಕಂಡು ಕಾಲು ಜಾರಿ ಬೀಳ್ತಾನೆ. ಆಗ ಸಿಂಹದಲ್ಲಿದ್ದಂತಹ ಆ ದ್ರೌಪದಿ ಒಂದು ಕುಹಕ ಮಾತಾಡ್ತಾಳೆ, ನೋಯಿಸುವಂಥ ಮಾತು. ಅಪ್ಪ ಮಾತ್ರ ಕುರುಡು ಅಂತ ತಿಳ್ಕೊಂಡಿದ್ದೆ, ಈಗ ನೋಡಿದರೆ ಮಗ ಕೂಡ ಕುರುಡನೇ, ಎಷ್ಟಾದರೂ ಕುರುಡನ ಮಗನಲ್ಲವೇ ಅಂತ ಒಂದು ಕುಹಕ ಮಾತಾಡ್ತಾಳೆ. ದ್ಯಾಟ್ ವಾಸ್ ಇನಫ್ ಫಾರ್ ದುರ್ಯೋಧನ. ಅದನ್ನೇ ಅವನು ಬಹಳ ಗಂಭೀರವಾಗಿ ಪರಿಗಣಿಸಿ ಮಹಾಭಾರತ ಯುದ್ಧಕ್ಕೆ ಅದು ಒಂದು ಕಾರಣವಾಗುತ್ತೆ. ಅದೇ ರೀತಿಯಲ್ಲಿ ಕರ್ಣ ಕೂಡ ಒಂದು ಕೆಲವು ಕಡೆ ತಪ್ಪು ಮಾತಾಡಿದ್ದಾನೆ. ದ್ರೌಪದಿಯ ವಸ್ತ್ರಾಪರಣ ಆಗಬೇಕಿದ್ದರೆ ಯಾವಾಗ ಅವರು ಪಗಡೆಯಲ್ಲಿ ಜೂಜಲ್ಲಿ ಸೋತು ದ್ರೌಪದಿಯನ್ನು ಕೂಡ ಒತ್ತೆ ಇಡ್ತಾನ ಧರ್ಮರಾಯ. ಆಗ ಕೌರವ ಅವರನ್ನು ಕರೆದು ನಾನು ತಡ ಮೇಲೆ ಕೂತು ಅಂತ ಹೇಳ್ತಾನೆ. ಈಗ ನೀನು ಅವನ ಮಡದಿಯಲ್ಲ, ಪಾಂಡವರ ಮಡದಿಯಲ್ಲ, ನನ್ನ ತೊಡೆ ಮೇಲೆ ಕೂತ್ಕೊಂತ ಕೇಳ್ತಾನೆ. ಆಗ ಅವಳು ಒಲ್ಲೆ, ನಾನು ನಿನಗೆ ಅತ್ತಿಗೆ ಸಮಾನ, ಹಾಗೆಲ್ಲ ಹೇಳಬೇಡ ಅಂತ ಹೇಳಿದಾಗ ಕರ್ಣ ಒಂದು ಅಡ್ಡ ಮಾತಾಡ್ತಾನೆ. ಅವನು ಹೇಳ್ತಾನೆ, 5 ಜನ ಗಂಡಸರನ್ನು ಗಂಡನಾಗಿ ಇಟ್ಟುಕೊಂಡ ನಿನಗೆ 6ನೇವನನ್ನು ಹೆಚ್ಚಾಗಲಿಕ್ಕಿಲ್ಲ, ಬದು ಕೂತ್ಕೋ ಅಂತ ಒಂದು ಅಡ್ಡ ಮಾತು ಹೇಳ್ತಾನೆ. ಇದು ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಒಂದು ಮಾತಿನಿಂದ ಎಷ್ಟು ನಾವು ನೋವುಂಟು ಮಾಡ್ಬೋದು ಅಂತಕ್ಕಂಥಕ್ಕೆ ಒಂದು ಉದಾಹರಣೆ ಕೊಟ್ಟೆ. ಒಂದು ಸಣ್ಣ ಕತೆ ನಿಮಗೆ ಹೇಳ್ತೇನೆ ಬಂಧುಗಳೇ. ನೋಡಿ, ಮಾತು ಒಂದು ಸಲ ನಾವು ಮಾತು ಕೊಟ್ಟ ಮೇಲೆ ತಪ್ಪುವಂಥದ್ದು ಅಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಹೆಚ್ಚೇಕೆ ನಮ್ಮ ಈ ಪುಣ್ಯಕೋಟಿ ಕಥೆ ಸಾಕಲ್ಲ, ಅದನ್ನು ಮಕ್ಕಳಿಗೆ ಹೇಳಬೇಕಾಗುತ್ತೆ. ನೀವು ಬರೀ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಲ್ಲ. ಕೊಂದು ತಿಂದುವೆನೆಂಬ ಹುಲಿಗೆ ಚಂದದಿಂದಲಿ ಭಾಷೆ ಇತ್ತು, ಕಂದ ನಿನ್ನನ್ನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ. ಪುಣ್ಯಕೋಟಿ ಹಸು ಕರುಗೆ ಹೇಳುತ್ತೆ. ಆಗ ಕರು ಹೇಳುತ್ತೆ, ಅಮ್ಮ ನೀನು ಸಾಯಲೇಕೆ, ನನ್ನ ತಬ್ಬಲಿ ಮಾಡಲೇಕೆ, ಸುಮ್ಮನಿಲ್ಲಿಯೇ ನಿಲ್ಲು ಎಂದು ಹೇಳಿತು ಆ ಕರು. ಆಗ ಪುಣ್ಯಕೋಟಿ ಹೇಳ್ತಾಳೆ, ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ನಿಷ್ಠೆಯಿಂದಲಿ ಪೋಪೆನಲ್ಲಿಗೆ ಕಟ್ಟ ಕಡೆಗಿದು ಖಂಡಿತ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗವು, ಸತ್ಯವಾಕ್ಯಗೆ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನು. ಅಲ್ಲಿ ಕೂಡ ಮಾತು ಬಂತು. ಇದು ಮಾತಿಗಿರ್ತಕ್ಕಂಥ ಅದ್ಭುತವಾದ ಶಕ್ತಿ, ಸಾಮರ್ಥ್ಯ, ಹಾಗೆ ಮಾತಿನಿಂದ ಆಗಬಹುದಾದಂಥ ಅವಘಡಗಳು, ಅಪಾಯಗಳನ್ನು ಅದು ವಿವರಿಸಿ ಹೇಳುವಂಥ ಪ್ರಯತ್ನ ಇವತ್ತು ನಂದು. ಒಂದು ಸಣ್ಣ ಕಥೆಯೊಂದಿಗೆ ಆರಂಭ ಮಾಡ್ತೇನೆ. ಒಂದು ಸಲ ಈ ಹಲ್ಲುಗಳಿಗೆ ಮತ್ತು ನಾಲಿಗೆಗೆ ಚರ್ಚೆ ಆಯ್ತಂತೆ. ಒಂದು ಕಾಲ್ಪನಿಕ ಕತೆ, ಅದು ತುಂಬ ಅರ್ಥ ಇದೆ. ಕಥೆಗಳೆಲ್ಲ ಕಾಲ್ಪನಿಕವಾಗಿರುತ್ತೆ, ಅಲ್ಲಿ ಕತೆ ಮುಖ್ಯ ಅಲ್ಲ, ನೀತಿ ಮುಖ್ಯ. ಏನು ಚರ್ಚೆ ಆಯ್ತು ಅಂದರೆ, ನಮ್ಮಲ್ಲಿ ಯಾರು ಶ್ರೇಷ್ಠರು? ಹಲ್ಲುಗಳು ಮತ್ತು ನಾಲಿಗೆಗೆ ಚರ್ಚೆ, ನಮ್ಮಲ್ಲಿ ಯಾರು ಶ್ರೇಷ್ಠರು? ಆ ಹಲ್ಲುಗಳು ಹೇಳ್ತಂತೆ, ಎಲೈ ನಾಲಿಗೆಯೇ, ನಿನಗಿಂತ ನಾವೇ ಶ್ರೇಷ್ಠರು. ಯಾಕೆ? ನೀನು ಏಕಾಂಗಿ, ನಾವು 32 ಜನ ಇದ್ದೇವೆ, ನಿನಗೆ ಎಲುಬಿಲ್ಲ, ನಾವು ಭದ್ರವಾಗಿದ್ದೇವೆ, ಶುಭ್ರವಾಗಿದ್ದೇವೆ. ನಮ್ಮ ಯಜಮಾನನಿಗೆ ದಾಳಿಂಬೆ ಬೀಜದಂತೆ ಅವನ ಸೌಂದರ್ಯವನ್ನು ವೃದ್ಧಿಸಿದ್ದೇವೆ, ಹೆಚ್ಚಿಸಿದ್ದೇವೆ. ಮಾತ್ರವಲ್ಲ, ನೀನು ನಮ್ಮ ಭದ್ರ ಕೋಟೆಯೊಳಗೆ ಕೈದಿಯಾಗಿ ಬಿದ್ದಿರಬೇಕು, ಒಳಗೆ ಬಿದ್ದಿರಬೇಕು. ನೀನು ಯಾವಾಗಲೂ ಕೂಡ ನಿನಗೇನಾದರೂ ಹೊರಗೆ ಚಾಚಬೇಕಿದ್ರೆ ನಾವು ಸ್ವಲ್ಪ ಜಾಗ ಮಾಡಿಕೊಡ್ಬೇಕು, ಬೇಲೆ ಕೆಳಗೆ ಹೋಗಿ, ಇಲ್ಲದ್ರೆ ನೀನು ಒಳಗೆ ಬಿದ್ದಿರಬೇಕು. ಏನಾದರೂ ನಮ್ಮ ಅಪ್ಪಣೆ ಇಲ್ಲದೆ, ಒಪ್ಪಿಗೆ ಇಲ್ಲದೆ ನೀನು ಹೊರಗೆ ಬಂದಿದ್ದೆ ಆದರೆ ನಿನ್ನನ್ನು ನೀನು ಸೀಳಿಕೊಳ್ಳುವೆ, ನಾವು ನಿನ್ನನ್ನು ಹೋಳು ಮಾಡ್ತೇವೆ, ರಕ್ತ ಸೋರಿ ನೀನು ಹಾಳಾಗಿ ಹೋಗುವೆ. ಆ ಕಾರಣಕ್ಕಾಗಿ ನಾವೇ ಶ್ರೇಷ್ಠರು ಅಂತೇಳಿ ಹಲ್ಲುಗಳು ಹೇಳ್ತಂತೆ. ಆಗ ನಾಲಿಗೆ ಹೇಳುತ್ತೆ, ಮೂರ್ಖರೇ, ಸಂಖ್ಯೆ ಮುಖ್ಯ ಅಲ್ಲ, ಸತ್ವ ಮುಖ್ಯ. ನೀವು 32 ಜನ ಇರಬಹುದು, ಆದರೆ ನಾನಾಡುವ ಒಂದೊಂದು ಮಾತಿನಿಂದ ನಿಮ್ಮ ಅಳಿವು, ನಿಮ್ಮ ಉಳಿವು. ಎಂಥ ಮಾತು ನೋಡಿ, ಎಷ್ಟು ಒಳ್ಳೆ ಕತೆ.
ನಾನೇನಾದರೂ ಒಳ್ಳೆಯ ಸಜ್ಜನಿಕೆಯ ಸಭ್ಯತೆಯ ಸೌಜನ್ಯಿಕೆಯ ಮಾತುಗಳನ್ನು ಆಡಿದರೆ ಎದುರಿದ್ದವರು ನಮ್ಮ ಯಜಮಾನನಿಗೆ ಗೌರವ ಕೊಡ್ತಾರೆ, ಪ್ರೀತಿ ಕೊಡ್ತಾರೆ. ಅದೇ ನಮ್ಮ ಯಜಮಾನನ ಬಾಯಿಂದ ನಾನೇನಾದರೂ ಅಪ್ಪಿತಪ್ಪಿ ಅಪಹಾಸ್ಯದ ಮಾತುಗಳನ್ನು, ಅವಾಚ್ಯ ಶಬ್ದಗಳನ್ನು ಮಾಡಿದರೆ, ಬೋ ಮಗನೇ, ಮಗನೇ ಅಂತ ಅಂದ್ಬಿಟ್ರೆ ಎದುರಿದ್ದವರು ನಿಮ್ಮ 32 ಜನನ್ನು ಕಿತ್ತುಬಿಟ್ಟು ನಮ್ಮ ಯಜಮಾನ ಕೈ ಕೊಟ್ಟು ನಿಮ್ಮ ಹಾಳಾಗಿ ಹೋಗ್ತಾರೆ. ಈಗ ಹೇಳಿ ಯಾರು ಶ್ರೇಷ್ಠ ಅಂತ ನಾಲಿಗೆ ಕೇಳ್ತಂತೆ. ತಾತ್ಪರ್ಯ ಇಷ್ಟೇ, ಮಾತಿಗೆ ಅಂಥ ಶಕ್ತಿ ಇದೆ. ಬಂಧುಗಳೇ, ಈ ತನ್ನ ಜೀವಿತ ಕಾಲದಲ್ಲಿ 2 ಕಾಲು, 4 ಕಾಲು, 2 ಕಾಲು, 3 ಕಾಲನ್ನು ಬಳಸುವಂಥ ಏಕೈಕ ಪ್ರಾಣಿ ಅಂದರೆ ಮನುಷ್ಯ ಪ್ರಾಣಿ. ಹುಟ್ಟುವಾಗ ಅಂಬೆಗಾಲು 4 ಕಾಲು, ಆಮೇಲೆ ನಡೆಯುವಾಗ 2 ಕಾಲು, ಮತ್ತೆ ಮುದುಕರಾದ್ಮೇಲೆ ಒಂದು ಊರಿಗೋಲು 3 ಕಾಲು. ಹಾಗೆ 4 ಕಾಲು 2 ಕಾಲು ಬರೋದು ಏಕೈಕ ಪ್ರಾಣಿ ಮನುಷ್ಯ ಪ್ರಾಣಿ. ಮನುಷ್ಯನಿಗೂ ಪ್ರಾಣಿಗಳಿರ್ತಕ್ಕಂಥ ಅತಿ ದೊಡ್ಡ ವ್ಯತ್ಯಾಸಗಳೆಂದರೆ ಮನುಷ್ಯ ಮಾತ್ರ ತನ್ನ 2 ಕಾಲಲ್ಲಿ ವೇಗವಾಗಿ ನಡೆಯಬಲ್ಲ, ಓಡಬಲ್ಲ, ಹಾಗೆ ಕೈಯಿಂದ ಬರೆಯಬಲ್ಲ. ಆನಿಮಲ್ಸ್ ಕೆನಾಟ್ ರೈಟ್. ಆಡಬಲ್ಲ, ಹಾಡಬಲ್ಲ, ನಗಬಲ್ಲ, ನಗಿಸಬಲ್ಲ. ಪ್ರಾಣಿಗಳಿಗೆ ನಗಲಿಕ್ಕೆ ಬರುವುದಿಲ್ಲ, ಪ್ರಾಣಿಗಳಿಗೆ ಮಾತಾಡಲಿಕ್ಕೆ ಬರೋಲ್ಲ. ನಿಮ್ಮ ಮನೆಯ ಮುದ್ದು ನಾಯಿ ಎಷ್ಟೇ ಪ್ರೀತಿ ನೀವು ಮಾಡಿದರೂ ಕೂಡ, ನೀವು ಎಷ್ಟೇ ಅದರ ಮುಂದೆ ಎಷ್ಟೇ ತಮಾಷೆ ಮಾಡಿದ್ರು ಕೂಡ ನಿಮ್ಮ ನೋಡಿ ಒಂದು ಸ್ಮೈಲ್ ಕೂಡ ಕೊಡೋಕ್ಕೆ ಬರೋಲ್ಲ ಅದಕ್ಕೆ ಪಾಪ. ಮತ್ತೆ ಒಳಗಿದೊಳಗೆ ನಗುತ್ತೆ ನಿಮ್ಮ ಅವಸ್ಥೆ ನೋಡಿಬಿಟ್ಟು. ಮನುಷ್ಯ ಮಾತ್ರ ಮಾತಾಡಬಲ್ಲ. ಆದರೆ ಬಂಧುಗಳೇ, ನಾವೆಲ್ಲರೂ ಹುಟ್ಟಿದ 1-2 ವರ್ಷಗಳಲ್ಲೇ ಮಾತಾಡೋದನ್ನು ಕಲ್ತ್ಕೊಂಡು ಬಿಡ್ತೇವೆ. ವಿದಿನ್ 1 to 2 years ಕೆಲವು ಮಕ್ಕಳೊಂದು 1 ವರ್ಷದಲ್ಲಿ ಮಾತಾಡಲಿಕ್ಕೆ ಕಲ್ತ್ಕೊಂಡು ಬಿಡ್ತಾರೆ. ಆದರೆ ಮಾತಿನ ಬೆಲೆಯನ್ನು ಅರಿತು ಮಾತಿನ ಕಲೆಯನ್ನು ಕರಗತ ಮಾಡಿಕೊಳ್ಳಲಿಕ್ಕೆ ವರ್ಷಗಳೇ ಸಾಲದು. ಯಾಕೆಂದರೆ ಮಾತು ಬೇರೆ, ಮಾತುಗಾರಿಕೆ ಬೇರೆ. ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ, ಆದರೆ ಕೆಲವರು ಮಾತ್ರ ಚೆನ್ನಾಗಿ ಮಾತಾಡ್ತಾರೆ. ಯಾಕಿದೆ ಅದನ್ನು ಇವತ್ತು ಚರ್ಚೆ ಮಾಡಲಿಕ್ಕೆ ಬಂದೆ. ಏನನ್ನು ಮಾತಾಡಬೇಕು, ಏನನ್ನು ಮಾತಾಡಬಾರ್ದು, ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನುವಂಥ ಪರಿಜ್ಞಾನ ಇದ್ದವನಿಗೆ ಮಾತುಗಾರಿಕೆ ಅನ್ನೋದು ಗೊತ್ತಿರ್ತದೆ. ಕೆಲವೊಂದು ಹಾಸ್ಯಮಯವಾದಂಥ ಇದರಲ್ಲಿ ಸ್ವಲ್ಪ ಹಾಸ್ಯದ ಜಾಸ್ತಿ ಇದೆ, ಯಾಕಂದರೆ ಆ ಥರ ಪ್ರಕಾರಗಳಿವೆ. ಅದನ್ನು ಕೆಲವು ವಿವರಿಸುವ ಪ್ರಯತ್ನ ನಂದು. ಕೆಲವರು ಅತಿಯಾಗಿ ಮಾತಾಡ್ತಾರೆ, ತುಂಬ ಮಾತು, ವಿಪರೀತ ಮಾತು ಅಲ್ವ ಸರ್? ಅದರಿಂದಾಗಿ ಸಮಸ್ಯೆಗಳು ಹುಟ್ಟಿಕೊಳ್ತವೆ. ನೋಡಿ, ಸಣ್ಣ ಸಣ್ಣ ಒಂದು ಉದಾಹರಣೆ ಕೊಡ್ತಾರೆ ಎಲ್ಲದಕ್ಕೆ. ಕೆಲವರು ಅತಿಯಾದ ಮಾತು, ಮೋರ್ ದೆನ್ ರಿಕ್ವೈರ್ಡ್, ನಾಟ್ ನೆಸೆಸರಿ, ಅತಿಯಾದ ಮಾತು. ಮೊನ್ನೆ ಒಂದು ಉದಾಹರಣೆಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿತ್ತು. ನನ್ನ ಗೆಳೆಯರೊಬ್ಬರು ಕೂಡ ಅದಕ್ಕೆ ಬರಬೇಕಾಗಿತ್ತು. ಅವ್ರು ನಮ್ಮನೆ ಬಂದು ಅವ್ರಿಗೆ ಕರ್ಕೊಡ್ಬೇಕಾಗಿತ್ತು. ನಾನು ತಡವಾಯಿತು, ಬರಲೇ ಇಲ್ಲ ಅವರು. ನಾನು ಏನು ಯಾರೇ ಬರಲೇ ಇಲ್ಲ, ನಾನು ನಿಮ್ಗೆ ಕಾಯ್ತಿದ್ದೇನಲ್ಲ. ನೋಡಿ ಅವರು ಎಷ್ಟು ಮಾತಾಡಿಬಿಟ್ರು ಅಂದರೆ, ಪುತ್ರರೇ ನೋಡಿ, ನಾನಂತೂ ನಿಮಗೆ ಗೊತ್ತಲ್ಲ, ನಾನೊಬ್ಬ ಕನ್ನಡ ಪ್ರಿಯ, ಆದರೆ ನನ್ನ ಹೆಂಡತಿ ಕನ್ನಡಿ ಪ್ರಿಯೆ. ಅವಳದು ಇನ್ನೂ ಬೇಕಪ್ಪ ಆಗಿಲ್ಲ, ಮಾಡ್ತಾನೇ ಇದ್ದಾಳೆ. ನಿಮಗೆ ನನ್ನ ಹೆಂಡತಿ ಸಮಾಚಾರ ಗೊತ್ತಿಲ್ಲ. ಅಲ್ಲ, ನನಗೆ ಗೊತ್ತು ಸರ್ ಅವ್ರ ಹೆಂಡತಿ ಸಮಾಚಾರ. ಲೆಕ್ಕ ಹಾಕಿ, ಅದೇನು ಮ್ಯಾಚಿಂಗು, ಅದೇನು ಡ್ರೆಸ್ ಮಾಡ್ತಾರೆ. ಬರೋಬ್ಬರಿ 2 ಗಂಟೆ ತಗೊಳ್ತಾಳೆ ಒಂದು ಡ್ರೆಸ್ ಮಾಡಲಿಕ್ಕೆ. ನೋಡಬೇಕು ನೀವು ಅವಳು ಡ್ರೆಸ್ ಮಾಡೋದನ್ನು. ಅದು ನಮ್ಮ ನೋಡೋಕ್ಕಾಗತ್ತಾ? ಅಲ್ಲ, ಇದು ನಾನು ತಕ್ಷಣ ಫೋನ್ ಇಟ್ಟುಬಿಟ್ಟೆ, ಇನ್ನು ಸಿಕ್ಕಾಪಟ್ಟೆ ಮಾತಾಡ್ತಾರೆ ಅಂತ. ಇದು ಒಂದು ಕ್ಯಾಟಗರಿ, ಅತಿಯಾಗಿ ಮಾತಾಡಿಬಿಡ್ತಾರೆ. ಕೆಲವರು ಎಲ್ಲಿ ಮಾತಾಡಬೇಕಲ್ಲಿ ಬಾಯಿನೇ ಬಿಡೋದಿಲ್ಲ. ನೋಡಿ, ಇದು ಇನ್ನೊಂದು ಕ್ಯಾಟಗರಿ, ಎಕ್ಸ್ಟ್ರೀಮ್ಸ್. ತುಂಬ ಮಾತಾಡ್ತಾರೆ, ಕೆಲವರು ಬಾಯಿನೇ ಬಿಡೋಲ್ಲ. ಎಲ್ಲಿ ಮಾತಾಡಬೇಕಲ್ಲಿ ಮಾತಾಡಬೇಕಲ್ಲ ನೀವು, ಅಲ್ಲಿ ಬಾಯಿನೇ ಬಿಡೋಲ್ಲ ಇವರು. ಒಳ್ಳೆಯ ಉದಾಹರಣೆ ಮಹಾಭಾರತದಲ್ಲಿದೆ. ದ್ರೌಪದಿಯ ವಸ್ತ್ರಾಪರಣ ಆಗಬೇಕಿದ್ರೆ ಎಲ್ಲರೂ ಕೂತಿದ್ರು. ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮ, ವಿದುರ ಎಲ್ಲ ಕೂತಿದ್ರು. ಆ ವಸ್ತ್ರಾಪರಣ ಹಾಕಿಬಿದ್ರೆ ಒಬ್ಬರು ಕೂಡ ಬಾಯಿ ಬಿಡಲಿಲ್ಲ. ಅಲ್ವ ಸರ್? ಒಬ್ಬರು ಬಾಯಿ ಬಿಡಲಿಲ್ಲ. ಕೇವಲ ವಿದುರ ಒಬ್ಬನೇ ಸಭೆ ಬಿಟ್ಟು ಹೋಗ್ತಾನೆ, ಇನ್ಯಾರು ಹೋಗೋದೇ ಇಲ್ಲ. ಆಮೇಲೆ ಮಹಾಭಾರತ ಎಲ್ಲ ಮುಗಿದ ಮೇಲೆ ಭೀಷ್ಮಾಚಾರ್ಯರು ಶರಚೆಯಲ್ಲಿ ಇರಬೇಕಿದ್ರೆ ಪಾಂಡವರನ್ನ ಕರೆಸ್ಕೊಳ್ತಾರೆ, ಏನೋ ಒಂದು ಉಪದೇಶ ಹೇಳಬೇಕು. ಆಗ ದ್ರೌಪದಿ ಒಂದು ಪ್ರಶ್ನೆ ಮಾಡ್ತಾಳೆ, ಭೀಷ್ಮ ಪಿತಾಮಹ, ನೀವು ನನ್ನ ವಸ್ತ್ರಾಪರಣ ಬಾರುವಾಗ ನಿಮ್ಮ ಬಾಯಿಂದ ಒಂದು ಮಾತು ಬರಲಿಲ್ಲ, ಈಗ ದೊಡ್ಡ ಉಪದೇಶ ಕೊಡಲಿಕ್ಕೆ ಹೊರಟಿದ್ದೀರಲ್ಲ, ಇದು ಯಾವ ನ್ಯಾಯ ಇದು ಅಂತ ಕೇಳ್ತಾಳೆ ಅವಳು ಭೀಷ್ಮಾಚಾರ್ಯರಿಗೆ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಮಗು ನೀನು ಹೇಳಿದ್ದು ನಿಜ, ನಾನು ಆ ದಿವಸ ಒಂದು ಮಾತು ಇಲ್ಲ, ಆ ದಿವಸ ನಾನು ಮಾತಾಡದಂಥ ಸ್ಥಿತಿಯಲ್ಲಿ ಕಟ್ಟು ಬಿದ್ದಿದ್ದೆ.
ದುರ್ಯೋಧನನ ಉಪ್ಪನ್ನು ತಿಂದು ಅದಕ್ಕೆ ನಾನು ಕಟಿಬದ್ಧನಾಗಿದ್ದೆ. ನನ್ನ ರಕ್ತದಲ್ಲಿ ಹರಿತಿದ್ದದ್ದು ಅವನ ಉಪ್ಪು ತಿಂದಂಥ ರಕ್ತ. ಆದರೆ ಈಗ ಆ ರಕ್ತವೆಲ್ಲ ಹೋಗಿ ನಾನು ಆ ರಕ್ತದಿಂದ ವಿಮುಕ್ತನಾಗಿದ್ದೇನೆ, ಅದಕ್ಕೋಸ್ಕರ ಉಪದೇಶ ಹೇಳಲಿಕ್ಕೆ ಬಂದಿದೆ ಅಂತ ಭೀಷ್ಮಾಚಾರ್ಯ ಹೇಳ್ತಾರೆ. ಅಂದರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು, ಅದು ಮಾತಾಡೋಕ್ಕಾಗಲ್ಲ. ಅದು ಒಂದು ಕ್ಯಾಟಗರಿ. ಕೆಲವರದು ಮನ ಅರಳಿಸುವಂತೆ ಮಾತಾಡ್ತಾರೆ, ಕೆಲವರು ಮನ ಕೆರಳಿಸುವಂತೆ ಮಾತಾಡ್ತಾರೆ, ಕೆಲವರು ಮನ ಮಿಡಿಯುವಂತೆ ಮಾತಾಡ್ತಾರೆ, ಕೆಲವರು ತಲೆ ಸಿಡಿಯುವಂತೆ ಮಾತಾಡ್ತಾರೆ. ಇದು ತುಂಬ ಉದಾಹರಣೆ ನೋಡ್ತೀರಾ ನಿಮ್ಮ ಸಾರ್ವಜನಿಕ ಜೀವನದಲ್ಲಿ. ಕೆಲವರು ಮಾತಾಡ್ತಾ ಇದ್ದರೆ ಕೇಳೋಣ ಅಂತ ಅನಿಸುತ್ತೆ, ಕೆಲವರು ಮಾತಾಡ್ತಾರೆ ಯಾವಾಗ ನಿಲ್ಲಿಸ್ತಾರೆ ಅಂತ ಕಾಯ್ತಿರ್ತೇವೆ. ಕೆಲವರು ಯೋಚಿಸಿ ಮಾತಾಡ್ತಾರೆ, ಆದರೆ ಕೆಲವರು ಮಾತಾಡಿದ ಮೇಲೆ ಯೋಚಿಸ್ತಾರೆ. ಅಷ್ಟೊತ್ತಿಗೆ ತಡಾಗಿರುತ್ತೆ. ಯಾಕೆಂದರೆ ಆಡಿದ ಮಾತು, ಬಿಟ್ಟ ಬಾಣ, ಒಡೆದ ಕನ್ನಡಿ, ಕಳೆದು ಹೋದ ಸಮಯ, ಕೆಟ್ಟು ಹೋದ ಹಾಲು ಅದು ಮತ್ತೆ ಬರಲಿಬಾರದು. ಯೋಚಿಸಿ ಮಾತಾಡಬೇಕಾಗತ್ತೆ. ಅದಕ್ಕೆ ನಮ್ಮ ಮೆಡಿಕಲಲ್ಲಿ ಒಂದು ಮಾತಿದೆ, ಟಂಗ್ ಇಸ್ ದ ಓನ್ಲಿ ಮಸಲ್ ವಿಚ್ ಇಸ್ ಫ್ರೀ ಅಟ್ ಒನ್ ಎಂಡ್. ಇದು ಒಂದು ಮೆಡಿಕಲ್ ಟ್ರೂತ್. ಎಲ್ಲ ಮಸಲ್ಗಳಿವೆ, ಅದಕ್ಕೆ ಎರಡು ಕಡೆಯಿಂದ ಕೂಡ ನಾವು ಅದು ಟೆಂಡನ್ ಮೂಲಕ ಬೋನ್ಗಳಿಗೆ ಅಟ್ಯಾಚ್ ಆಗಿರ್ತದೆ. ಎಕ್ಸೆಪ್ಟ್ ದ ಟಂಗ್. ಟಂಗ್ ಈಸ್ ಫ್ರೀ ಅಟ್ ಒನ್ ಎಂಡ್. ದಟ್ಸ್ ವೈ ಯು ಕ್ಯಾನ್ ಹೇಗೂ ಮಾತಾಡ್ಬೋದು. ಕೆಲವರಂತೂ ಇವತ್ತೊಂದು ಮಾತಾಡ್ತಾರೆ, ನಾಳೆ ಇನ್ನೊಂದು. ಅದು ರಾಜಕಾರಣಿಗಳು ಅವರು ಇವತ್ತು ಹೇಳಿದ್ದು ಇದು ಸರಿ, ನಾಳೆಗೆ ಅದಲ್ಲ, ನಾಳೆಗೆ ಅದು ಅಲ್ಲವೇ ಅಲ್ಲ, ಹೀಗೆ ಮಾತು ಬದಲಾಯಿಸ್ತಾರೆ. ಆಂಗರ್ ಈಸ್ ಎ ಕಂಡೀಷನ್ ವೆನ್ ದ ಟಂಗ್ ಆಕ್ಟ್ಸ್ ಮೋರ್ ಫಾಸ್ಟರ್ ದೆನ್ ದ ಮೈಂಡ್. ದಟ್ ಈಸ್ ಆಂಗರ್. ಟಂಗ್ ಕ್ಯಾನ್ ಆಕ್ಟ್ ಆಸ್ ಎ ರೋಪ್ ಬೈ ವಿಚ್ ಯು ಕ್ಯಾನ್ ಸಮ್ಟೈಮ್ಸ್ ಹ್ಯಾಂಗ್ ಯುವರ್ ಸೆಲ್ಫ್. ಟಂಗಿಗೆ ಅಂಥ ಅದ್ಭುತವಾದ ಶಕ್ತಿ ಇದೆ. ಕೆಲವರು ವಿಪರೀತ ಮಾತಾಡ್ತಾರೆ, ಕೆಲವರು ವಿಚಿತ್ರವಾಗಿ ಮಾತಾಡ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ಕೆಲವರಿಗೆ ಏನಪ್ಪ ಅಂತ ಹೇಳಿದ್ರೆ, ಹಾಳಾಗಿ ಹೋಗಲಿ ಅಂತ ಒಂದು ಮಾತು, ಏನಾದರೂ ಒಂದು ಮಾತಿಗೆ ಒಂದು ಸೇರಿಸ್ಕೊಳ್ಳೋದು, ಏನಾದರೂ ಹಾಳಾಗಿ ಹೋಗಲಿ, ಮಾತಿಗೆ ಹಾಳಾಗಿ ಹೋಗಲಿ. ನನಗೊಬ್ಬರು ಸಿಕ್ಕಿದ್ರು, ನೋಡ್ರಿ ನನ್ನ ಮಗ ಕೇಳಿದ ಒಂದು ಮೊಬೈಲ್ ಕೊಡಿಸಪ್ಪ ಹಾಗೆ ಅಂತ. ನನಗೆ ನಿಜವಾಗಿ ಕೊಡ್ಲಿಕ್ಕೆ ಇಷ್ಟ ಆಯ್ತು, ಇಲ್ಲಿ ಸ್ಟಡೀಸ್ ಹೋದ್ರೆ ಹಾಳಾಗಿ ಹೋಗಲಿ ಅಂತ ಒಂದು ಕೊಡಿಸ್ಬಿಟ್ಟೆ. ಯಾರಿಗೆ? ಮಗನಿಗೆ. ಅದು ಶಬ್ದ ಸೇರಿಸುವುದು. ನನ್ನ ಹೆಂಡತಿ ಯಾವಾಗಲೂ ಸೀರೆ ಕೊಡಿ ಅಂತ ಹೇಳೋದು. ನನಗೆ ನಿಜವಾಗಿ ಎಷ್ಟು ಸೀರೆ ಕೊಡಿದ್ರಿ, ತುಂಬ ಸೀರೆ ಇದ್ದಾವೆ, ಹಾಳಾಗಿ ಹೋಗಿ ನಮ್ಮನ್ನು ಸೀರೆ ಕೊಟ್ಟೆ. ನಮ್ಮ ಮನೆಯಲ್ಲಿ ಪಕ್ಕದ ದೇವಸ್ಥಾನದಲ್ಲಿ ಪುರೋಹಿತರು ಬಂದು ನಮ್ಮ ಗಣೇಶನಿಗೆ ಒಂದು ಬೆಳ್ಳಿ ದೀಪ ಮಾಡಿಕೊಟ್ರು, ಹಾಳಾಗಿ ಹೋಗ್ಲಿ ಅಂತ ಮನೆ ಮಾಡಿಕೊಟ್ಟೆ. ಯಾವ ದೇವರು ಹಾಳಾಗಿ ಹೋಗ್ಲಿ ಅಂತಿಲ್ಲ. ಅದು ಶಬ್ದ, ಒಂದು ಆ್ಯಕ್ಟ್. ಕೆಲವರಿಗೆ ಒಂದು ಶಬ್ದ ತಗೊಳ್ಳಿ ಅಂತ ಆ್ಯಡ್ ಮಾಡೋದು, ತಗೊಳ್ಳಿ. ಮೊನ್ನೆ ಯಾರು ಮಾತಾಡ್ತಾರೆ, ನೋಡ್ರಿ ಈಗಿನ ಕಾಲದ ಹೆಂಗಸರಿಗೆ ಒಂದು ಸೀರೆ ಹುಚ್ಚು ಎಷ್ಟು ಅಂದರೆ, ನೀವು ಬೇಕಿದ್ರೆ ಯಾವುದೇ ಹುಡುಗಿನ ತಗೊಳ್ಳಿ, ಅಲ್ಲ ಯಾರು ಕೊಡ್ತಾರೆ? ಬೇಡಪ್ಪ ಮುದುಕೇರಿನೇ ತಗೊಳ್ಳಿ, ಅಲ್ಲ ಮುದುಕೇರಿ ಯಾರಿಗೆ ಬೇಕು? ಹೆಚ್ಚಿ ಹಾಕ್ರಿ, ನನ್ನ ಹೆಂಡತಿನೇ ತಗೊಳ್ಳಿ. ಅವ್ರ ಮಾತಲ್ಲಿ ಇದ್ದಾರೆ. ಅಲ್ಲಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಲ್ಲಿ ಅಟ್ಯಾಚ್ ಮಾಡ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನಿಗೆ ಎಲ್ಲ ಮಾತಿಗೆ ಕೂಡ ನಿಮ್ಮದ, ಸ್ವಲ್ಪ ನನ್ನ ಸ್ಟೂಡೆಂಟ್ ಅವನು, ನಿಮ್ಮದಯ ಅಂತ ಹೇಳು, ಸ್ವಲ್ಪ ಅತಿ ವಿನಯಂ. ಆಯ್ತಾ, ಮೊನ್ನೆ ಸಿಕ್ಕಿದ್ರು, ಹೇಗಿದ್ದೀರಿ ಅಂತ ಕೇಳಿದೆ. ಚೆನ್ನಾಗಿದ್ದೀನಿ ಸರ್, ನಿಮ್ಮದಯ. ಸರಿ, ನಿಮ್ಮ ಮಿಸ್ಸಸ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಸರ್, ನಿಮ್ಮದಯ. ಅಲ್ಲ, ಅವ್ರು ಚೆನ್ನಾಗಿರೋದು ಅನ್ನೋದಕ್ಕೆ ಏನು ಸಂಬಂಧ ಇದೆ? ನಿಮ್ಮ ಮಗನಿಗೆ ಮದುವೆ ಆಗಿದೆ ಸರ್. ಆಯ್ತಲ್ಲ, ಮಕ್ಕಳಾಗಿದೆಯೋ? ನಾನು ಕೇಳಲಿಲ್ಲ. ಯಾಕಿರೋದ? ಕೆಲವರು ಈ ಕ್ಯಾಟಗರಿ. ಕೆಲವರು ಅರ್ಥಗರ್ಭಿತವಾಗಿ ಮಾತಾಡ್ತಾರೆ, ಅದು ಕೆಲವರ ಜಾಯಮಾನ. ತುಂಬ ಒಳ್ಳೆ ಮಾತಾಡ್ತಾರೆ. ನಾನೇ ನನ್ನ ನುಡಿಶಕ್ತದಲ್ಲಿ ಕೆಲವು ಅರ್ಥಗರ್ಭಿತ ಮಾತುಗಳನ್ನು ಬರೆದೆ. ಅಮ್ಮ ಅಂದರೆ ಯಾರು? ಅಮ್ಮ ಕೊಟ್ಟ ಗುದ್ದಲ್ಲಿ ನೋವೇ ಇಲ್ಲ, ಅಜ್ಜಿ ಕೊಟ್ಟ ಮದ್ದಲ್ಲಿ ಮೋಸವೇ ಇಲ್ಲ. ಒಳ್ಳೆ ಮಾತು. ಯಾಕೆಂದರೆ ಒಂದರ ಹಿಂದೆ ಪ್ರೀತಿ ಕೆಲಸ ಮಾಡಿದೆ, ಇನ್ನೊಂದರ ಹಿಂದೆ ಅನುಭವ ಕೆಲಸ ಮಾಡಿದೆ. ನೋವನ್ನು ತಾವುಂಡು ನಲಿವನ್ನು ಇತ್ತವರಿಗೆ ಹೆಸರು ಅಪ್ಪ ಅಮ್ಮ. ಉಗ್ರರ ದಾಳಿಗೆ ಮಗುವನ್ನು ಎದೆಗೆ ಅವಚಿಕೊಂಡು ಆ ಗುಂಡೇಟಿಗೆ ತನ್ನ ಬೆನ್ನನ್ನು ತೋರಿಸಿ ಹಸುವನ್ನು ಇತ್ತವಳ ಹೆಸರು ಅಮ್ಮ. ಮಗು ಬಂದು ಅಮ್ಮನ ಹತ್ರ ಕೇಳ್ತಾನಂತೆ, ಅಮ್ಮ ನೀನು ನನ್ನನ್ನು ಪ್ರೀತಿಸ್ತೀಯಾ? ತುಂಬ ಪ್ರೀತಿಸ್ತೇನೆ ಮಗು. ನನ್ನ ಪಕ್ಕದ ಮನೆಯ ಗೆಳೆಯನನ್ನು ಕೂಡ ಪ್ರೀತಿಸ್ತೀಯಾ? ಖಂಡಿತ ಪ್ರೀತಿಸ್ತೇನೆ. ಆದರೆ ಪಕ್ಕದ ಮನೆಯ ಗೆಳೆಯನೆಂದಲ್ಲ, ಪಕ್ಕದ ಮನೆಯ ಮಗು ಅಂದಿಲ್ಲ, ನಿನ್ನ ಗೆಳೆಯನೆಂಬ ಕಾರಣಕ್ಕೆ ಪ್ರೀತಿಸ್ತೇನೆ. ನೋಡಿ, ಅಲ್ಲ ಅಮ್ಮನ ಪ್ರೀತಿ ಕೆಲಸ ಮಾಡಿದೆ. ಅಮ್ಮ ಅಂದರೆ ಯಾರು? ನಾವು ಉಣ್ಣುವಾಗ ಯಾರ ಹೊಟ್ಟೆ ತುಂಬುತ್ತದೋ, ನಮಗೆ ಕಷ್ಟವಾದಾಗ ಯಾರ ಕಣ್ಣಲ್ಲಿ ಕಣ್ಣೀರು ಬರುತ್ತದೋ,
ಯಾರ ದೃಷ್ಟಿಯಲ್ಲಿ ನಮಗೆ 90 ಮುದುಕರಾದರೂ ಕೂಡ ನಾವು ಸಣ್ಣ ಮಗುವಿನಂತೆ ಕಾಣುತ್ತೇವೋ, ನಾವು ನೋಡಲಿಕ್ಕೆ ಚೆನ್ನಾಗಿಲ್ಲದ್ರು ಕೂಡ ಯಾರ ದೃಷ್ಟಿಯಲ್ಲಿ ನಾವು ಸುಂದರರಾಗಿ ಕಾಣ್ತೇವೋ, ಯಾರು ತನ್ನ ಸರ್ವಸ್ವವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾವುದೇ ಪ್ರಚಾರ ಇಲ್ಲದೆ ತ್ಯಾಗ ಮಾಡಲು ಸಿದ್ಧಳಿದಲ್ಲ, ಅವಳ ಹೆಸರು ಅಮ್ಮ. ಅದು ಅಮ್ಮನ ಹೆಸರು. ಹಾಗೆ ಒಳ್ಳೆ ಒಳ್ಳೆ ಮಾತಾಡ್ತಾರೆ. ಬದುಕು, ನೆನ್ನೆ ಬಗ್ಗೆ ನಾನು ಹೇಳ್ತಿದ್ದೆ, ಬದುಕು ಬಗ್ಗೆ. ಸ್ನೇಹಿತರೆ, ಬದುಕು ಒಬ್ಬರು ಬರೆದ್ರು, ಬದುಕು ಎಂದರೆ ಒಂದು ಹಾರಾಟವೂ ಅಲ್ಲ, ಹೋರಾಟವೂ ಅಲ್ಲ, ವಿಧಿಯಾಟವೂ ಅಲ್ಲ, ಅದು ಒಂದು ಚದುರಂಗದ ಪಗಡೆ ಆಟ ಇದ್ದಂತೆ. ಕಾಯಿಗಳನ್ನು ಕೇವಲ ಮುಂದೆ ಸರಿಸುವುದು ಮಾತ್ರವಲ್ಲ, ಹಿಂದೆಯೂ ಸರಿಸಬೇಕು, ಅಕ್ಕಪಕ್ಕಕ್ಕೂ ಸರಿಸಬೇಕು, ಗೆಲ್ಲಬೇಕಾದರೆ. ಬದುಕು ಎಂದರೆ ಒಂದು ಪರೀಕ್ಷೆ ಇದ್ದಂತೆ. ಆದರೆ ಒಬ್ಬೊಬ್ಬರ ಪ್ರಶ್ನೆಪತ್ರಿಕೆಗಳು ಬೇರೆ ಬೇರೆ. ನಿಮ್ಮ ಪ್ರಶ್ನೆಪತ್ರಿಕೆ ಬೇರೆ, ನನ್ನ ಪ್ರಶ್ನೆಪತ್ರಿಕೆ ಬೇರೆ. ನಿಮ್ಮ ಪ್ರಶ್ನೆಗಳು ಬೇರೆ, ನನ್ನ ಪ್ರಶ್ನೆಗಳು ಬೇರೆ. ನಿಮ್ಮ ಪ್ರಶ್ನೆಗಳೇ ನೀವೇ ಉತ್ತರಿಸಬೇಕು, ನನ್ನ ಪ್ರಶ್ನೆಗೆ ನಾನೇ ಉತ್ತರಿಸಬೇಕು. ಏನಾದರೂ ಇಬ್ಬರು ಕಾಪಿ ಹೊಡೆದ್ರೆ ಇಬ್ಬರು ಕೂಡ ಫೈಲ್ ಆಗೋದಕ್ಕೆ ಗ್ಯಾರಂಟಿ. ಬದುಕು ಎಂದರೆ ಒಂದು ಜೋಕಾಲಿ ಇದ್ದಂತೆ. ಜೋಕಾಲಿ ಮುಂದೆ ಹೋಗಬೇಕಿದ್ರೆ ಸ್ವಲ್ಪ ಹಿಂದೆ ಬರಬೇಕಾಗತ್ತೆ. ಹಾಗೆ ಮುನ್ನಡೆ ಹಿನ್ನಡೆ ಸರ್ವೇ ಸಾಮಾನ್ಯ. ಅದಕ್ಕೆ ಒಂದು ಮಾತು ಹೇಳಿದರು. ನಾನು ಒಂದು ಕಡೆ ಹೇಳಿದೆ, ದುಃಖ ಮತ್ತು ದುರಾದೃಷ್ಟದ ಹಕ್ಕಿಗಳು ನಮ್ಮ ಮನೆಯ ಮುಂದೆ ಅಥವಾ ತಲೆ ಮೇಲೆ ಅದು ಹಾರಾಡುವುದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ದುಃಖ ಬಂದೇ ಬರುತ್ತೆ. ಆದರೆ ಮನೆಯೊಳಗೆ ಮನೆ ಕಟ್ಟುವುದನ್ನು ನಾವು ತಡೆಯಬೇಕು. ಕೆಲವರು ತುಂಬ ತಮಾಷೆಯಾಗಿ ಮಾತಾಡೋ. ಅದು ಮೊನ್ನೆ ಯಾರೋ ಹೇಳ್ತಿದ್ರು, ಸರ್ ನಮ್ಮ ದೇಹವೇ ಒಂದು ಮಂತ್ರಿಮಂಡಲ. ಯಾರೋ ಒಬ್ಬರು ಮಂತ್ರಿಗಳು ಹೇಳಿದರು, ನನಗೆ ತುಂಬ ಆಶ್ಚರ್ಯ ಆಗೋಯಿತು. ಅದು ಯಾವುದೋ ಒಂದು ಸಮಾರಂಭದಲ್ಲಿ ತುಂಬ ಜನ ಮಂತ್ರಿಗಳು ಬಂದಿದ್ದರು. ಅಲ್ಲಿ ಸಮಯದ ಅಭಾವ ಇತ್ತು. ಆಗ ನಿರೂಪಣಕಾರರು ಹೇಳಿದರು, ಸರ್ ಸಮಯದ ಅಭಾವ ಇದ್ದೆ, ತಾವು ಎಲ್ಲರೂ ಕೂಡ ಒಂದೊಂದು ನಿಮಿಷದ ವಾಕ್ಯದ ಮಾತುಗಳನ್ನು ಹೇಳಬೇಕು. ಸರಿ, ಎಲ್ಲ ತುಂಬ ಜನ ಮಂತ್ರಿಗಳು ಬಂದಿದ್ದರು. ಮೊದಲಿಗೆ ಸ್ವಾಮೀಜಿಯವರ ಮಾತಿತ್ತು. ಅವರು ಹೇಳಿದರು, ಒಳ್ಳೆ ಒಂದೊಂದೇ ವಾಕ್ಯ, ಬಟ್ ತುಂಬ ಚೆನ್ನಾಗಿ ಹೇಳಿದರು ಎಲ್ಲರೂ ಕೂಡ. ಅವರು ಹೇಳಿದರು, ಯಂತ್ರಗಳ ಶಬ್ದದಿಂದ ಪರಿಸರ ಮಲಿನವಾದರೆ ಮಂತ್ರಗಳ ಶಬ್ದದಿಂದ ಪರಿಸರ ಪಾವನವಾಗುತ್ತದೆ ಭಕ್ತರೇ ಅಂತ ಹೇಳಿದರು. ಒಳ್ಳೆ ಮಾತು ಹೇಳಿದರೆ. ಆಮೇಲೆ ಗೃಹ ಮಂತ್ರಿಗಳು ಹೇಳಿದರು, ನಮಗೆ ಬೇಕಾಗಿದ್ದು ಭಯೋತ್ಪಾದನೆ ಅಲ್ಲ, ದಯೋತ್ಪಾದನೆ. ಒಂದೇ ಮಾತು ಚೆನ್ನಾಗಿತ್ತು. ಆಮೇಲೆ ಕೃಷಿ ಮಂತ್ರಿಗಳು ಹೇಳಿದರು, ನಮಗೆ ಬೇಕಾಗಿದ್ದು ಹಸಿರು ಕ್ರಾಂತಿ, ಬಸಿರು ಕ್ರಾಂತಿ ಅಲ್ಲ. ಒಂದೇ ವಾಕ್ಯದಲ್ಲಿ ಹೇಳಿಕೆ ಹೇಳಿದ್ದಾರಲ್ಲ. ಆಮೇಲೆ ಶಿಕ್ಷಣ ಮಂತ್ರಿಗಳು ಹೇಳಿದರು, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾವು ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಶ್ನೆಯೇ ಇಲ್ಲ, ಯಾಕೆಂದರೆ ಆ ಶಾಲೆಗಳಿಗೆ ಬೀಗವೇ ಇಲ್ಲ. ರೆವೆನ್ಯೂ ಮಂತ್ರಿಗಳು ಹೇಳಿದರು, ನೋಡಿ ನಮ್ಮ ಸರ್ಕಾರದ ಮುಂದಿನ ಯೋಜನೆ ಅಂದರೆ ನಿಮ್ಮ ಎಲ್ಲ ಅಕ್ರಮಗಳನ್ನು ನಾವು ಸಕ್ರಮ ಮಾಡಲಿದ್ದೇವೆ. ಆಗ ಯಾರೋ ಒಬ್ಬರು ಕೇಳಿದ್ರೆ, ನಮ್ಮ ಅಕ್ರಮ ಸಂತಾನವನ್ನು ನೀವು ಸಕ್ರಮಗೊಳಿಸ್ತೀರಾ? ಆರೋಗ್ಯ ಮಂತ್ರಿಗಳು ಹೇಳಿದರು, ನಮ್ಮ ದೇಹವೇ ಒಂದು ಮಂತ್ರಿಮಂಡಲವಿದ್ದಂತೆ. ನಾನು ಅದಕ್ಕೆ ಹೇಳಿ ಭಾಳ ಖುಷಿ ಆಯಿತು. ಅದು ಹೇಗೆ? ಅವ್ರು ತುಂಬ ಚೆನ್ನಾಗಿ ಹೇಳಿದರು, ದೇಹವೇ ಒಂದು ಮಂತ್ರಿಮಂಡಲವಿದ್ದ ಹಾಗೆ. ಮಾತು ನೋಡಿ, ಮಾತಲ್ಲಿ ಎಷ್ಟು ರಂಗ್ ಮಾಡ್ಬೋದು ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಒಂದು ಕೈ ಕೃಷಿ ಮಂತ್ರಿ, ಇನ್ನೊಂದು ಕೈ ಕೈಗಾರಿಕಾ ಮಂತ್ರಿ, ಕಾಲು ಸಾರಿಗೆ ಮಂತ್ರಿ, ಬಾಯಿ ವಾರ್ತಾ ಮಂತ್ರಿ, ಕಿವಿ ಗುಪ್ತಚರ ಇಲಾಖಾ ಮಂತ್ರಿ, ಹಾಗೇನೆ ಚರ್ಮ ರಕ್ಷಣಾ ಮಂತ್ರಿ, ಜೀರ್ಣಾಂಗ ಆಹಾರ ಮಂತ್ರಿ, ಮೂತ್ರಪಿಂಡ ನೀರಾವರಿ ಮಂತ್ರಿ, ಜನನಾಂಗ ಕುಟುಂಬ ಯೋಜನಾ ಮಂತ್ರಿ, ಹಾಗೆ ಗುದದ್ವಾರ ಒಳಚರಂಡಿ ವ್ಯವಸ್ಥೆ ಮಂತ್ರಿ, ತಲೆ ಮುಖ್ಯಮಂತ್ರಿ, ಹಾಗೆ ಶರೀರವೇ ಒಂದು ಮುಖ್ಯಮಂತ್ರಿ ಅಂತ ತಮಾಷೆಯಾಗಿ ಹೇಳಿದರು. ಹೀಗೆ ಅಂದರೆ ಒಂದೊಂದು ಶಬ್ದದಲ್ಲಿ ಎಷ್ಟು ಅರ್ಥವನ್ನು ಹಾಕ್ಬೋದು. ಒಂದು ಕಡೆ ನಾನೇ ಬರೆದೆ, ಕರುಣೆ ಎಂಬ ಶಬ್ದವನ್ನು ಕುರುಡನೂ ಓದಬಲ್ಲ, ಕಿವುಡನೂ ಕೇಳಿಸಿಕೊಳ್ಳಬಲ್ಲ. ಕೈಂಡ್ನೆಸ್ ಇಸ್ ಎ ವರ್ಡ್ ಎ ಬ್ಲೈಂಡ್ ಕ್ಯಾನ್ ರೀಡ್ ಅಂಡ್ ಎ ಡೆಫ್ ಕ್ಯಾನ್ ಹಿಯರ್. ಹಾಗೇನೆ ಮದುವೆ ಅದ್ದೂರಿ ಆದರೆ ಸಾಲದು, ದಾಂಪತ್ಯ ಜೀವನ ಅದ್ದೂರಿ ಆಗಿರಬೇಕು, ಬಹಳ ಮುಖ್ಯ. ಇವತ್ತು ತುಂಬ ಮದುವೆಗಳಿಗೆ ನಾವು ಹೋಗ್ತೇವೆ, ಅದ್ದೂರಿ ಮದುವೆ, ಮತ್ತೆ ಪುನಃ ಇಲ್ಲ. ನಾನು ಒಂದು ಕಡೆ ಬರೆದೆ, ದಾಂಪತ್ಯ ಜೀವನ ಯಶಸ್ವಿಯಾಗಬೇಕಿದ್ರೆ ಗಂಡ ಹೆಂಡತಿಗಳ ನಡುವೆ ಒಮ್ಮತ ಇರುವ ವಿಷಯಗಳನ್ನು ನೀವು ಹೇಗೆ ನಿಭಾಯಿಸುತ್ತೀರಿ ಅನ್ನೋದು ಮುಖ್ಯವಲ್ಲ, ಒಮ್ಮತ ಇಲ್ಲದ ವಿಷಯಗಳನ್ನು ನೀವು ಹೇಗೆ ನಿಭಾಯಿಸುತ್ತೀರಿ ಅನ್ನೋದೇ ದಾಂಪತ್ಯ ಜೀವನದ ಯಶಸ್ಸು, ಗುಟ್ಟು ಅಂತ ಬರೆದೆ. ಎಷ್ಟೋ ಸಲ ನಿರಪರಾಧಿಗಳಿಗೆ ನಮ್ಮಲ್ಲಿ ಶಿಕ್ಷೆ ಆಗುತ್ತೆ. ಒಂದು ಒಳ್ಳೆಯ ಉದಾಹರಣೆ ಓದಿದೆ. ಯಾವುದೋ ಒಂದು ತೋಟದಲ್ಲಿ ಒಂದು ಮಾವಿನ ಹಣ್ಣನ್ನು ನೋಡಿದ್ದು ಕಣ್ಣು, ತಿನ್ನಬೇಕಂತ ಆಸೆ ಪಟ್ಟಿದ್ದು ಮನಸ್ಸು, ಅದಕ್ಕೆ ಒಂದು ಕಲ್ಲು ಹೊಡೆದದ್ದು ಕೈ,
ಓಡಿ ಹೋಗಿ ಆ ಹಣ್ಣನ್ನು ತಕೊಂಡು ಬಂದಿದ್ದು, ಓಡಿ ಹೋಗಿದ್ದು ಕಾಲು, ತಿಂದಿದ್ದು ಬಾಯಿ, ಆಗ ಯಜಮಾನ ಬಂದಿದ್ದು ಬಾರಿಸಿದ್ದು ಬೆನ್ನಿಗೆ. ಬೆನ್ನು ನಿರಪರಾಧಿ ಪಾಪ. ನೋಡಿ ಎಂತ ಹೇಳಿದರೆ ತುಂಬ ಅದ್ಭುತವಾದ. ಈಗ ಉದಾಹರಣೆಗೆ ಪ್ರಕೃತಿ, ವಿಕೃತಿ, ಸಂಸ್ಕೃತಿ. ನನ್ನ ಮೊನ್ನೆ ಕೇಳಿದ್ರು ಯಾರ ಪುತ್ರರು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ನಮಗೆ. ಪ್ರಕೃತಿ, ವಿಕೃತಿ, ಸಂಸ್ಕೃತಿ ಅಂದರೆ ಏನು, ಇದ್ರ ಬಗ್ಗೆ ಹೇಳಿ. ನಾನು ಹೇಳಿದೆ, ಶಾರೀರಿಕವಾಗಿ ನೋಡಿದರೆ ನನ್ನ ಕಿವಿ ಪ್ರಕೃತಿ, ಕಿವಿಗೆ ಒಂದು ಬೆಂಡೋಲೆ, ಅದು ಸಂಸ್ಕೃತಿ. ಆದರೆ ಇನ್ನೊಬ್ಬರ ವಿಚಾರಗಳನ್ನು ಕದ್ದಾಲಿಸುವುದು ಅದು ವಿಕೃತಿ. ಮೂಗು ಪ್ರಕೃತಿ, ಮೂಗುತಿ ಸಂಸ್ಕೃತಿ, ಆದರೆ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ತೂರಿಸುವುದು ಅದು ವಿಕೃತಿ ಅಲ್ವಾ? ಕೈ ಪ್ರಕೃತಿ, ಕಪಾಳ ಮೋಕ್ಷ ವಿಕೃತಿ, ಆದರೆ ಕೈ ಚಪ್ಪಾಳೆ ಸಂಸ್ಕೃತಿ. ಕಾಲು ಪ್ರಕೃತಿ, ಕುಣಿತ ಸಂಸ್ಕೃತಿ, ಒದೆತ ವಿಕೃತಿ. ನೀವು ಭೌಗೋಳಿಕವಾಗಿ ನೋಡಿದರೆ ಚಿನ್ನ ಪ್ರಕೃತಿ, ಆಭರಣ ಸಂಸ್ಕೃತಿ, ಆದರೆ ಚಿನ್ನಕ್ಕೆ ಹಾಕುವ ಕನ್ನ ಅದು ವಿಕೃತಿ. ನೀರು ಪ್ರಕೃತಿ, ನೆರೆ ವಿಕೃತಿ, ಅದರ ನೀರಾವರಿ ಸಂಸ್ಕೃತಿ. ಜ್ಯೋತಿ ಪ್ರಕೃತಿ, ಜ್ವಾಲೆ ವಿಕೃತಿ, ಅದರ ಒಬ್ಬರ ಮನೆಗೆ ನಂದಾದೀಪ ಆಗೋದು ಅದು ಸಂಸ್ಕೃತಿ. ನೋಡಿ, ಒಂದೊಂದು ಮಾತಲ್ಲಿ ಎಷ್ಟು ಬೆಳೆಸಬಹುದು ನಾವು. ದುಡಿದು ತಿನ್ನುವುದು ಪ್ರಕೃತಿ, ಆದರೆ ದುಡಿಸಿ ತಿನ್ನುವುದು ವಿಕೃತಿ. ಆದರೆ ತಾನು ದುಡಿದು ಇನ್ನೊಬ್ಬರಿಗೆ ತಿನ್ನಿಸುವುದು ಅದು ಸಂಸ್ಕೃತಿ. ಐ ಲವ್ ಯು, ಯು ಲವ್ ಮೀ, ದಿಸ್ ಇಸ್ ಹ್ಯುಮ್ಯಾನಿಟಿ. ಐ ಲವ್ ಮೀ, ಯು ಟು ಲವ್ ಮೀ, ದಿಸ್ ಇಸ್ ಆನಿಮಾಲಿಟಿ. ಐ ಲವ್ ಯು ಈವನ್ ಇಫ್ ಯು ಡೋಂಟ್ ಲವ್ ಮೀ, ದಟ್ ಈಸ್ ಡಿವಿನಿಟಿ. ಒಂದು ಮಾತಿಗೆ ಎಷ್ಟು ಅರ್ಥವನ್ನು ಕಟ್ಬಹುದು. ಅದೇ ರೀತಿಯಲ್ಲಿ ಮೊನ್ನೆ ಇನ್ನೊಬ್ಬರು ಯಾರ ಕೇಳಿದ್ರು, ಮಾತಿನಲ್ಲಿ ಎಷ್ಟು ಕೂಡ ಬೆಳೆಸ್ಬೋದು. ಕೇಳಿದ್ರು, ಪುತ್ರರೇ, ಈ ಭಾರತೀಯ ಸಂಸ್ಕೃತಿಗೂ ಈ ಪಾಶ್ಚಾತ್ಯ ಸಂಗೀತಕ್ಕೂ ಏನು ವ್ಯತ್ಯಾಸ? ನಾನು ಹೇಳಿದೆ, ನೋಡಿ, ಪಾಶ್ಚಾತ್ಯ ಸಂಗೀತದಲ್ಲಿ ಗದ್ದಲ ಇದೆ, ಗಲಾಟೆ ಇದೆ, ಉದ್ರೇಕ ಇದೆ, ಉನ್ಮಾದ ಇದೆ. ಅದೊಂಥರ ಪ್ರೊವೊಕೇಟಿವ್ ಸಾಂಗ್ ಸಿಂಗ್ ನೀವು ನೋಡ್ತಲ್ಲ ಎಲ್ಲ ಪ್ರೊಗ್ರೆಸಿವ್. ಭಾರತೀಯ ಸಂಗೀತ ಹಾಗಲ್ಲ. ಅದರಲ್ಲಿ ಸೌಖ್ಯ ಇದೆ, ಸಾಂತ್ವನ ಇದೆ, ಸಂತೋಷ ಇದೆ, ಸಮಾಧಾನ ಇದೆ, ಸಾಹಿತ್ಯ ಇದೆ, ಸಂದೇಶ ಇದೆ. ಒಂದೇ ಮಾತಲ್ಲಿ ಹೇಳಬೇಕಿದ್ರೆ ಪಾಶ್ಚಾತ್ಯ ಸಂಗೀತವೆಂದರೆ ಸಿಟ್ಟಿನಿಂದ ಕುಟ್ಟಿ ಕುಟ್ಟಿ ಮಲಗಿಸುವ ಕೆಲಸದಾಕೆ ಇದ್ದ ಹಾಗೆ. ಆದರೆ ಭಾರತೀಯ ಸಂಗೀತವೆಂದರೆ ಪ್ರೀತಿಯಿಂದ ತಟ್ಟಿ ತಟ್ಟಿ ಮಲಗಿಸುವ ತಾಯಿ ಇದ್ದ ಹಾಗೆ ಅಂತ ಇದ್ರ. ಅಷ್ಟೇ ವ್ಯತ್ಯಾಸ. ಕೆಲವರು ಮಾತಾಡುವಾಗ ತಪ್ಪಲ್ಲಿ ಮಾತಾಡ್ತಾರೆ. ನೋಡಿ, ಇದೊಂದು ನಾನು ಕಡೆ ನೋಡಿದೆ. ಮೊನ್ನೆ ಎಲ್ಲೋ ಮನೆಗೆ ಹೋಗಿದ್ದೆ, ಗಣೇಶನ ಪೂಜೆ ಮಾಡ್ತಾ ಇದ್ರು. ಆ ಪೂಜೆ ಎಲ್ಲ ಆಯಿತು. ಅದು ಕೂಡಲೇ ಗಣೇಶನ ಪೂಜೆ ಮಾಡಿದ ಮೇಲೆ ಬಿಟ್ಟು ಆಯ್ತಲ್ಲ ಮಗನಿಗೆ ಊಟ ಕೊಡೋದು. ಅವನ ಹೊಟ್ಟೆ, ಅದು ಗಣಪತಿ ಹೊಟ್ಟೆ. ಗಣಪತಿ ಪೂಜೆ ಮಾಡಿಬಿಟ್ಟು ನೀವು ಅವನು ತುಂಬ ತಿನ್ನಬೇಕು ಅಂತ ಹೇಳೋದಕ್ಕೆ ನೀವು ಅವನ ಹೊಟ್ಟೆ ಗಣಪತಿ ಹೊಟ್ಟೆ ಅಂದರೆ ಗಣಪತಿ ಯಾಕೆ ನೀವು ಪೂಜೆ ಮಾಡ್ತೀರಿ ಅಲ್ವಾ? ಹೆಂಗಸರ ವಿಚಾರದಲ್ಲಿ ಕೃಷ್ಣನ ಪೂಜೆ ಮಾಡಿದ, ಕೃಷ್ಣಾಷ್ಟಮಿ ಬಂತು, ಹೆಂಗಸರ ವಿಚಾರದಲ್ಲಿ ಅವನು ದೊಡ್ಡ ಕೃಷ್ಣ ಆಯ್ತಾ? ಅಂದರೆ ಕೃಷ್ಣನಿಗೆ ಅಪಮಾನ ಮಾಡಿದ್ರಿ ನೀವು. ನೀವು ಅವನಿಗೆ ದುಡ್ಡು ಕೊಟ್ಬಿಟ್ರಿ, ನೀವು ಕೊಟ್ಟುಬಿಟ್ರೆ ಗೋವಿಂದ. ಈ ಕಡೆ ಗೋವಿಂದ ಅಂತ ಹೇಳ್ತೀರಿ, ಇಲ್ಲಿ ಈ ಗೋವಿಂದ ಅಂತ ಹೇಳ್ತೀರಿ. ಅಪಹಾಸ್ಯ ಮಾಡಿದಾಗತ್ತಲ್ಲ. ಅಯ್ಯೋ, ಅವ್ರ ಮನೇಲಿ ದೊಡ್ಡ ರಾಮಾಯಣ ನೀವು ಸಹ ಪೂಜೆ ಮಾಡ್ತೀರಿ, ಈಗ ನೋಡಿ ಹೀಗೆ ಹೇಳ್ತೀರಿ ನೀವು. ಅವ್ರದಂದ್ರೆ ಒಳ್ಳೆ ಮಂಗಳಾರತಿ ಮಾಡಿಬಿಟ್ರು, ಮಂಗಳಾರತಿ ಮಾಡಿಸ್ತೀರಿ, ಈ ಥರ ಹೇಳ್ತೀರಿ ನೀವು. ಅಪಹಾಸ್ಯ. ಕೆಲವರಿಗೆ ಅಚ್ಚ ಕನ್ನಡಿಗನಿವ ಸ್ವಚ್ಛ ಕನ್ನಡವಿಲ್ಲ. ಇದೊಂದು ಮಾತಲ್ಲಿ ಎಷ್ಟು ತಪ್ಪುಗಳನ್ನು ಮಾಡ್ತಾರೆ. ಗೌಡರು ಹೆಮ್ಮೆಯ ಹಾಸನದಿಂದ ಬಂದವರು ಅಂತ ಹೇಳುವಲ್ಲಿ ಮಾತು ತಪ್ಪಿ ನಮ್ಮ ಗೌಡರು ಹೆಮ್ಮೆಯ ಹಾಸನದಿಂದ ಬಂದರು. ಲೆಕ್ಕಾಗಿ ಎಷ್ಟು ದೊಡ್ಡ ಹೆಮ್ಮೆ, ಎಷ್ಟು ದೊಡ್ಡ ಹಾಸನ ಆಗಿರಬೇಕು. ಆಕಾರ ಉಚ್ಚಾರ ಇಲ್ಲ, ಮಾತಿನ ಕೊಲೆ ಆಗಬಾರ್ದಲ್ಲ. ಕೆಲವರು ತುಂಬ ವಿಚಿತ್ರವಾಗಿ ಮಾತಾಡ್ತಾರೆ. ಭೇಟಿಯಾದಾಗ ಹೇಗಿದ್ದೀರಿ ಅಂತ ಕೇಳಿದಾಗ ಒಬ್ಬರು ಪಾಸಿಟಿವ್ ಆಟಿಟ್ಯೂಡ್ ಹೇಳ್ತಾರೆ, ಏನು ಸರ್ ಸೂಪರ್ ಫಸ್ಟ್ ಕ್ಲಾಸ್ ಆಗಿದ್ದೇನೆ ಅಂತ. ಇನ್ನೊಬ್ರು ಏನ್ರಿ ಇನ್ನೂ ಸತ್ತಿಲ್ಲ ನೋಡಿ ಹಂಗಿದ್ದೇನೆ. ಇನ್ನೊಬ್ರು ಕೇಳಿದೆ ಮುದುಕರನ್ನು ನೀವು ಹೇಗಿದ್ದೀರಿ ಅಂತ. ಅವ್ರು ಹೇಳ್ತಾರೆ, ಪುತ್ತೂರ್ಯಾರೆ ಮುದುಕರನ್ನೆಲ್ಲ ಹಾಗೆಲ್ಲ ಮಾತಾಡಿಸಬಾರ್ದು. ಮತ್ತೆ ಹೇಗೆ ಹೇಳಬೇಕು? 60 ವರ್ಷ ಆದವರಿಗೆ ಕೇಳಿ ಹೇಗಿದ್ದೀರಿ, 70 ವರ್ಷ ಆದವರಿಗೆ ಈಗ ಹೇಗಿದ್ದೀರಿ, 80 ವರ್ಷ ಆದವರಿಗೆ ಇದ್ದೀರಾ, ಇನ್ನೂ ಇದ್ದೀರಾ ಹಾಗೆ ಕೇಳಬೇಕು. 90 ವರ್ಷ ಆದವರಿಗೆ ಇನ್ನು ಹೇಗೆ ಇದ್ದೀರಿ ಹಾಗೆ ಕೇಳಬೇಕು. 100 ವರ್ಷ ಆದವರಿಗೆ ಇನ್ನು ಯಾಕೆ ಇದ್ದೀರಿ ಹೀಗೆ ಕೇಳಬೇಕು ಅಂತಂದ್ರು. ಕೆಲವರು
ವಿಚಿತ್ರ ಮಾತಾಡಲಿಕ್ಕೆ ಈ ಹೆಸರುಗಳನ್ನು ಶಾರ್ಟ್ ಮಾಡಿ. ನಾನು ಮೊನ್ನೊಂದು ಮನೆಗೂ ಈಗಂತ ನೋಡಿ, ಹಿಂದಿನ ಕಾಲದಲ್ಲಿ ಪಾಪ ಹೆಂಡತಿ ಗಂಡನ ಹೆಸರು ಹೇಳೋ ಕ್ರಮವೇ ಇಲ್ಲ ಆಯಿತು. ಈಗೆಲ್ಲ ಈಗ ನನ್ನ ಮಕ್ಕಳು ಅಷ್ಟೇ, ಎಲ್ಲ ಮಕ್ಕಳು ಅಷ್ಟೇ, ಅದು ಹೆಸರು ಹಿಡಿದು ಹೇಳೋದು, ಆಮೇಲೆ ಏಕವಚನದಲ್ಲಿ ಹೇಳೋದು, ಆಮೇಲೆ ಶಾರ್ಟ್ ಮಾಡಿ ಹೇಳೋದು. ಇದು ದೊಡ್ಡ ಪಚಿತಿ. ನಾನು ಮೊನ್ನೆ ಮದುವೆ ಹೋಗಿದ್ದೆ, ಯಂಗ್ಸ್ಟರ್ಸ್ ಪಾಪ ಮದುವೆ ಆಗಿದ್ದಷ್ಟೇ ಆಯಿತಾ. ನೋಡಪ್ಪ ಮೃತ್ಯು, ನಿಮ್ಮ ಫ್ರೆಂಡ್, ಅವನ ಹೆಸರು ಮೃತ್ಯುಂಜಯ. ಮೃತ್ಯು, ನಿನ್ನ ಫ್ರೆಂಡ್ ಪುತ್ತೂರು ಯಾರು ಬಂದಿದ್ದಾರೆ? ಅಲ್ಲ, ಮೃತ್ಯುಂಜಯನ ನೀವು ಮೃತ್ಯುದು ಮಾಡಿಬಿಟ್ರಲ್ಲ. ಇದಕ್ಕೆ ಇನ್ನೊಂದು ಕಡೆಗೆ ಶತ್ರು, ನೋಡು ನಿನ್ನ ಪುತ್ತೂರು ಯಾರು ಬಂದಿದ್ದಾರೆ, ಅವನ ಹೆಸರು ಶತ್ರುಘ್ನ, ಶತ್ರು ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಇವನು, ಅವನು ಹೇಳ್ತಾರೆ ಶಾಲು ಶಾಲು, ಇವನು ರಗ್ಗು ರಗ್ಗು, ಅವನ ಹೆಸರು ರಾಘವೇಂದ್ರ, ಇದು ಶಾಲು ಅಂತ. ಈ ಥರ ವಿಚಿತ್ರ ಮಾಡ್ತಾರೆ ನೋಡಿ. ಕನ್ನಡದಲ್ಲಿ ಅದ್ಭುತವಾದ ಶಬ್ದಗಳಿವೆ. ಮಾತನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಬೋದು. ನಿಮಗೆ ನಾನು ಒಂದು ಸಣ್ಣ ವಿಷಯ, ಸಂತೋಷದ ವಿಷಯ ಹೇಳ್ತೇನೆ ಸ್ನೇಹಿತರೆ. ನಮ್ಮ ಕನ್ನಡ ಭಾಷೆಯ ಹಲವಾರು, ನಮ್ಮ ಶರೀರದ ಹಲವಾರು ಅಂಗಾಂಗಗಳು ಕನ್ನಡದ ಕಾ ಶಬ್ದದಿಂದ ಆರಂಭವಾಗಿದೆ. ನೀವು ಇದನ್ನು ಗಮನಿಸ್ಕೊಳ್ಬೇಕು. ಕನ್ನಡದ ಕಾ ಶಬ್ದದಿಂದ ಕೈ, ಕಾಲು, ಕೀಲು, ಕಣ್ಣು, ಕರಿಯಾಲಿ, ಕಪ್ಪು, ಕೂದಲು, ಕಿವಿ, ಕೆನ್ನೆ, ಕಪಾಳ, ಕತ್ತು, ಕರುಳು, ಕಂಕುಳು ಎಲ್ಲ ಕನ್ನಡ ಅಲ್ವಾ? ಗುಡ್. ಚಪ್ಪಾಳೆ ಹೊಡೆಯುವಾಗ ಕಾರ್ಯಕ್ರಮ ಶುರು ಆಗಲಿ ಇನ್ನು ಮುಂದೆ. ನೋಡಿ, ಕನ್ನಡದ ಒಂದು ಸುಂದರವಾದ ಒಂದೇ ಶಬ್ದದಲ್ಲಿ ನಾವು ಎಷ್ಟು ಅರ್ಥಗಳನ್ನು ಹೇಳ್ಬೋದು. ಪಾಪ ಹೊಸದಾಗಿ ಮದುವೆ ಆದ ಹುಡುಗಿಯನ್ನ ಬಂದು ಕೇಳ್ತಾರಂತೆ ಯಾರ ಫ್ರೆಂಡ್ಸ್ ಕೇಳಿ, ನೀನು ಮೊದಲನೇ ಬಾರಿಗೆ ಗಂಡನ ಮನೆಗೆ ಹೋದಾಗ ನೀನು ಏನು ಮಾಡಿದೆ? ಅವಳು ಹೇಳ್ತಾಳೆ, ನಾನು ಮೊದಲನೇ ಬಾರಿಗೆ ಗಂಡನ ಮನೆಗೆ ಹೋದಾಗ ನಾನು ಅತ್ತೆ. ಯಾಕೆ ನೀನು ಅತ್ತೆ? ಯಾಕೆ ನನ್ನ ಅತ್ತೆ ಅಲ್ಲೇ ಇದ್ರು, ನನ್ನ ಅತ್ತೆ. ಈ ಅತ್ತೆ ಸೊಸೆ ಜಗಳ ಇದೆಲ್ಲ, ಅದು ಸಣ್ಣ ಜಗಳ ಅಲ್ಲ, ಅದು ಕೋಲ್ಡ್ ವಾರ್ ಅದು. ಈ ಜಲ್ಜಬ್ಬ ಮತ್ತೆ ಗಿರಿಜಬ್ಬ ಮಾತಾಡ್ತಾ ಇದ್ರಂತೆ. ಆ ಗಿರಿಜಬ್ಬನಿಗೆ ಜಲ್ಜಬ್ಬ ಕೇಳ್ತಾರೆ, ಏನ್ರಿ ಗಿರಿಜಬ್ಬನವರು, ನಿಮ್ಮ ಅತ್ತೆಯವರು ಹೇಗಿದ್ದಾರೆ? ಅಯ್ಯೋ, ಅವರು ಪಾಪ ಸತ್ತು ಹೋಗ್ಬಿಟ್ರು. ನೀವೇ ಪುಣ್ಯವಂತರಪ್ಪ. ಯಾಕೆ? ನನಗೊಂದು ಅತ್ತೆ ಸಾಯಲೇ ಇಲ್ಲ, ಅದು ಹೋಗ್ಲಿಬಿಟ್ಟು ಅವ್ರು ಯಾಕೆ ಸತ್ರು? ನೋಡಿ, ನಮ್ಮ ಊರಾಗ ಒಂದು ತೋಟ ಇದೆ, ಅಲ್ಲೊಂದು ಬಾವಿ ಇದೆ, ನಾನು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೆ, ಸುಮ್ಮನೆ ಅಲ್ಲಿ ಬಿದ್ದುಬಿಟ್ಟು ವಾಕಿಗೆ ಹೋದವ್ರು ಜಾರಿ ಬಿಟ್ಟು ಬಿದ್ದುಬಿಟ್ಟು ಸತ್ತು ಹೋಗ್ಬಿಟ್ರು. ನೀವೇ ಪುಣ್ಯ ಮಾಡಿದಿರಪ್ಪ. ಯಾಕೆ? ನಮಗೂ ತೋಟ ಇದೆ, ನಮಗೊಂದು ಬಾವಿ ಇದೆ, ನಾನು ಕರ್ಕೊಂಡು ಹೋಗ್ತೇನೆ, ನಾನು ಸುತ್ತ ಹಾಕಿಸ್ತೇನೆ, ಬೀಳೋದೇ ಇಲ್ಲ, ಎಲ್ಲ ದೈವೇಚ್ಛೆ. ಆಗ ಗಿರಿಜಮ್ಮ ಹೇಳ್ತಾರೆ, ದೈವೇಚ್ಛೆ ಹಾಗಿರಲಿ, ಸ್ವಲ್ಪ ಮನುಷ್ಯ ಪ್ರಯತ್ನವೂ ಬೇಕು ನೋಡಿ. ಮೊನ್ನೆ ನಾನು ವಾಕಿಗೆ ಹೋಗುವಾಗ ಒಬ್ರು ರತ್ನಮ್ಮ ಅಂತ ಸಿಕ್ಕಿದ್ರು. ಇದು ಸಂದೇಶ ಕೂಡ ಇದೆ ಅವರಿಗೆ. ಒಂದು ನೋಡಿ, ಇದು ಒಳ್ಳೆ ಸಂದೇಶ ಇದೆ, ಕೇಳ್ಕೊಳ್ಳಿ. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು, ಇಬ್ಬರು, ಒಂದು ಡಾಟರ್ ಅಂಡ್ ಸನ್, ಇಬ್ಬರಿಗೂ ಮದುವೆ ಆಗಿದೆ. ನಾನು ಕೇಳಿದೆ, ರತ್ನಮ್ಮನವ್ರಿಗೆ ನಿಮ್ಮ ಮಗ ಹೇಗಿದ್ದಾನೆ? ಅಯ್ಯೋ ಪುತ್ರ ಯಾರೇ, ಒಂದು ಕಣ್ಣೀರ ಕತೆ. ಯಾಕೆ? ಆ ಹುಡುಗಿ ತಂದೆ ನೋಡಿ, ಮೆಳ್ಳಗಿದ್ದಾಳೆ ಅಂತೇಳಿ, ತೆಳ್ಳಗಿದ್ದಾಳೆ ಅಂತ ಸೋಂಬರಿ ಮುಂಡಿದ ಕೆಲಸನೇ ಮಾಡೋಲ್ಲ, ಬರೀ ಹಾಸಿಗೆಯಲ್ಲಿ ಬಿದ್ದುಕೊಂಡಿರ್ತಾಳೆ. ಪಾಪ ನನ್ನ ಗಂಡನೇ ಹೋಗಿ ಕಾಫಿ ಮಾಡಬೇಕು, ಅವನೇ ಹೋಗಿ ಬ್ರೇಕ್ಫಾಸ್ಟ್ ಕೊಡಬೇಕು, ಮನೆ ಕೆಲಸ ಮಾಡೋಕೆ ಈಕೆ ಒಂದು ಕೆಲಸ ಮಾಡೋಲ್ಲ. ನಿಜವಾಗಿ ಅವನ ಕತೆ ಕಣ್ಣೀರ ಕತೆ. ಡಾಕ್ಟ್ರೇ, ಹೋಗ್ಲಿ ಬಿಡಿ, ನಿಮ್ಮ ಮಗಳಿಗೆ ಮದುವೆ ಆಗಿದ್ದಲ್ಲ, ಅವಳು ಹೇಗಿದ್ದಾಳೆ? ಅವಳು ರಾಣಿ ಥರ ಇದ್ದಾಳೆ, ಪುಣ್ಯ ಮಾಡಿದ್ದಾಳೆ ಡಾಕ್ಟ್ರೇ. ಯಾಕೆ? ಎಲ್ಲ ಕೆಲಸ ನಾನು ಅಳಿಯನೇ ಮಾಡ್ತಾ ಇದ್ದಾನೆ. ಏನು ಮಾಡ್ತೀರಿ ಇದಕ್ಕೆ? ಯಾವ ಮನೆಯಲ್ಲಿ ಅತ್ತೆಯಾದವಳು ಇವಳು ಸೊಸೆಯಲ್ಲ, ನನ್ನ ಮಗಳಿಗೆ ಸಮಾನ ಅಂತ ತಿಳ್ಕೊಳ್ತಾಳೋ, ಸೊಸೆಯಾದವಳು ಇವರು ಅತ್ತೆ ಅಲ್ಲ, ನನ್ನ ತಾಯಿಗೆ ಸಮಾನ ತಿಳ್ಕೊಳ್ತಾರ, ಆ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಇಲ್ಲ. ದಿಟ್ಸ್ ಅ ಮಾರಲ್. ಹಾಗೆ ಒಂದು ಮಾತಿನಲ್ಲಿ ನನ್ನನ್ನು ಮತ್ತೆ ಪುನಃ ಯಾರು ಕೇಳಿದ್ರು, ಪುತ್ರ ಯಾರೇ, ಈ ಭಾರತೀಯ ಸಂಸ್ಕೃತಿಗೂ ಒಂದು ಪಾಶ್ಚಾತ್ಯ ಸಂಸ್ಕೃತಿಗೂ ಏನು ವ್ಯತ್ಯಾಸ? ನಾಲ್ಕೇ ವಾಕ್ಯದಲ್ಲಿ ಹೇಳಿಬಿಡಿತ್ತದ್ರು. ನಾನು ಹೇಳಿದೆ, ನೋಡಿ, ನಮ್ಮಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ, ಅಲ್ಲಿ ಹೊಟ್ಟೆಗೆ ರೆಸ್ಟ್ ಇಲ್ಲ, ತಿಂತಾನೇ ಇರ್ತಾರೆ. ಪಾಪ ನೀವು ಅಮೆರಿಕಲ್ಲಿ ಹೋಗ್ಬೇಕು, ತಿಂತಾನೇ ಇರ್ತಾರೆ. ನಮ್ಮಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ, ಅಲ್ಲಿ ಹೊಟ್ಟೆಗೆ ರೆಸ್ಟ್ ಇಲ್ಲ. ನಮ್ಮಲ್ಲಿ ಹೊಟ್ಟೆ ಹೊರೆವ ಚಿಂತೆ, ಅಲ್ಲಿ ಹೊಟ್ಟೆ ಹೊರುವ ಚಿಂತೆ. ನಮ್ಮಲ್ಲಿ ಮಲಗಿದರೆ ಸಾಕು ನಿದ್ದೆ ಬರಲು ಒಂದು ಗಳಿಗೆ, ಆದರೆ ಅವರಿಗೆ ಬೇಕು ನಿತ್ಯ ಒಂದು ಗುಳಿಗೆ, ಸ್ಲೀಪಿಂಗ್ ಪಿಲ್. ನಮ್ಮಲ್ಲಿ ಉಡಲು ಅರಿವೆ ಅಂದರೆ ಬಟ್ಟೆ ಇಲ್ಲ, ಅಷ್ಟು ಬಡತನ ಪಾಪ ಜನರಿಗೆ, ಉಡಲು ಅರಿವೇ ಇಲ್ಲ. ಅಲ್ಲಿ ಕೆಲವರಿಗೆಲ್ಲ ಉಡಬೇಕೆಂಬ ಅರಿವೇ ಇಲ್ಲ. ಅವರ ಸಂಸ್ಕೃತಿ ಅದು. ಅರಿವು ಅಂದರೆ ಆ ಪದಗಳ ಪ್ರಯೋಗ.
ಅವಳು ಪ್ರೇಯಸಿ ಕೇಳ್ತಾಳಂತೆ ಅವಳಿಗೆ, ಈಗ ಇವನು ಹೇಳ್ತಾನೆ, ಪ್ರಿಯತಮೆ, ನಾನು ಬೆಲ್ಲದ ನಿನ್ನ ಮಟ್ಟಿಗೆ ನಾನು ಬೆಲ್ಲದ ಬಳಿ ಇರುವಂತಹ ಒಂದು ಇರುವೆ, ಹೇಳು ನೀನೀಗ ಎಲ್ಲಿ ಇರುವೆ? ಒಂದು ಇರುವೆಗೆ ಎಷ್ಟು ಶಬ್ದಗಳು ಬಂತು ನೋಡಿ. ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದರೆ ಸ್ವಾಗತಿಸುವ ನನ್ನ ಮನೆ ಯಾಕೆ, ತಡವಾಗಿ ಬಂದರೆ ಗುಡುಗಳು ನಿಮ್ಮಂಥವರಿಗೆ ಮನೆ ಯಾಕೆ? ಆ ಮಾತಿನೊಂದು ಪ್ರಯೋಗ. ಸಾಗರ ದಾಟಲು ತೆಪ್ಪಬೇಕು, ಅದರ ಸಂಸಾರವೆಂಬ ಸಾಗರ ದಾಟಲು ಒಬ್ಬರು ತೆಪ್ಪಗಿರಬೇಕು. ಇದೇ ಥರ ಸನ್ಮಾನ ಯಾವುದೋ ಒಂದು ಕಾರ್ಯಕ್ರಮ ಹೋಗಿದ್ದೆ, ಒಂದು ಮುದುಕರಿಗೆ ಸನ್ಮಾನ ಆಯಿತು. ಒಂದು ಒಂದು ಮುದುಕನಿಗೆ, ಆಮೇಲೆ ಒಬ್ಬರು ಬಡ ಸಾಹಿತಿಗೆ, ಮತ್ತು ಒಬ್ಬ ನೇತ್ರಜ್ಞರಿಗೆ ಸನ್ಮಾನ ಆಗಿತ್ತು. ಅಂದರೆ ಐ ಸ್ಪೆಷಲಿಸ್ಟ್, ಆಪ್ಥಾಲ್ಮಾಲಜಿಸ್ಟ್. 3 ಜನ ಕೂಡ ಒಂದೊಂದೇ ವಾಕ್ಯದಲ್ಲಿ ಮಾತಾಡಿದರು. ಅವರು ಆ ಬಡ ಕವಿ ಹೇಳಿದರು, ಅವರಿಗೆ ಹಾರ ಹಾಕಿದ್ದಾರೆ, ಈ ಹಾರದ ಬದಲಿಗೆ ಒಂಚೂರು ಆಹಾರ ಕೊಡ್ತಿದ್ರೆ ಎಷ್ಟು ಸಂತೋಷ ಇರ್ತಿತ್ತು ಅಂತ. ಆ ಮುದುಕರಿಗೆ ಹಣ್ಣು ಕೊಡ್ತಾರೆ, ಬಾಳೆಹಣ್ಣು ಕೊಟ್ಟಿದ್ದಾರೆ. ಅವನು ಒಂದೇ ಹೇಳ್ತಾನೆ, ನನ್ನ ಬಾಳೆ ಹಣ್ಣಾಗಿದೆ, ಮತ್ತೆ ಈ ಬಾಳೆಹಣ್ಣು ಯಾಕೆ? ಆ ನೇತ್ರಜ್ಞ ಪಾಪ ಅವನು ಈಸ್ ಆಪ್ಥಾಲ್ಮಾಲಜಿಸ್ಟ್. ಅವನೆಲ್ಲ ಅಭಿಮಾನಿಗಳು ಸೇರಿ ಅವನಿಗೆ ಒಂದು ಬೆಳ್ಳಿಯ ಕಣ್ಣನ್ನು ಮಾಡಿ ಅದರ ಮಧ್ಯದಲ್ಲಿ ಇವನ ಚಿತ್ರವನ್ನು ಚಿತ್ರಿಸಿ ಪ್ರೆಸೆಂಟೇಷನ್ ಆಗಿ ಕೊಟ್ಟಿದ್ದಾರೆ. ಪಾಪ ಅವನು ಹೇಳಿದ್ದು ಒಂದೇ ಮಾತು ಹೇಳಿದೆ, ಎದ್ಬಿಟ್ಟು, ಥ್ಯಾಂಕ್ ಗಾಡ್ ಐ ಹ್ಯಾವ್ ಬಿಕಮ್ ಎನ್ ಆಪ್ಥಾಲ್ಮಾಲಜಿಸ್ಟ್ ನಾಟ್ ಎ ಗೈನಕಾಲಜಿಸ್ಟ್ ಅಂತಂದ. ಸೊ ಒಂದು ಮಾತಿನಲ್ಲಿ ನಾವು ಹೇಗೆ ಬದಲಾಯಿಸಿಕೊಳ್ಬೋದು? ಕೆಲವರು ಇರ್ತಾರೆ, ಅವ್ರದ್ದು ಮಾತು ಅಸಂಬದ್ಧ, ಅಪ್ರಸ್ತುತ, ಅನಾವಶ್ಯಕ, ಅನ್ವಾಂಟೆಡ್. ಕೆಲವರಿಗೆ ಏನೋ ಮಾತಾಡಬೇಕಂತ ಮಾತಾಡೋದು, ಸಿಕ್ಕಿದ ಕೂಡ ಏನೋ ಮಾತಾಡಿಬಿಡೋದು ಅಷ್ಟೇ. ನೀವೇನೋ ಬಸ್ ಸ್ಟಾಪ್ ಇದ್ದಿದ್ರೆ, ಏನು ಸರ್ ಬಸ್ಸಿಗೆ ಕಾಯ್ತಿದ್ದೀರಾ, ಇನ್ನೇನಲ್ಲಿ ಹೆಲಿಕಾಪ್ಟರ್ದು ಹೇಳೋಕ್ಕಾಗತ್ತಾ? ಸುಡು ಬಿಸಿಲು, ಮನೆಗೆ ಹೋಗಿ ಕೇಳ್ತಾರೆ, ಅಮ್ಮ ಒಂದು ಲೋಟ ನೀರು ಕೊಡಿ. ಯಾಕೆ ಕುಡಿಯೋಕ? ಅಲ್ಲ ಇನ್ನೇನು ಸ್ನಾನ ಮಾಡ್ಕೋತ ಹೇಳೋಕ್ಕಾಗತ್ತಾ? ಯಾವುದೋ ಫಂಕ್ಷನ್ಗೆ ಹೋಗಿರ್ತೇವೆ ನಾವು, ಒಳ್ಳೆ ಜರಿತಾರಿ ಪಂಚ ಶೀಲ ಹಾಕ್ಕೊಂಡು, ಏನು ಸಾರ್ ಮದುವೆಗೆ ಬಂದ್ರ, ಇಲ್ಲ ನಿಮ್ಮ ತಿಥಿಗೆ ಬಂದಂತ ಹೇಳೋಕ್ಕಾಗತ್ತಾ? ಸುಮ್ಮನೆ ಹೋಳಿಗೆ ಗಿಳಿ ಹಾಕ್ತಾ ಊಟ ಮಾಡ್ತಿದ್ರು, ಸುಮ್ಮನೆ ಬಂದು ಮಾತಾಡಿಸೋದು. ಮಾತಾಡಬೇಕಲ್ಲ ಅಂತ ಏನು ಸಾರ್ ಊಟ ಮಾಡ್ತಾ ಇದ್ದೀರಾ, ಇಲ್ಲಪ್ಪ ನೀನು ಪಿಂಡ ಹಾಕ್ತಂತ ಹೇಳೋಕ್ಕಾಗತ್ತಾ? ಹೆಣ್ಣ ಸತ್ಕೊಂಡು ಹೋಗ್ತಾ ಇದೆ, ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಹೂವು ಹಾಕಿದ್ದಾರೆ, ಇವನು ಓಡಿ ಬಂದು ಸರ್ ಇವ್ರು ಸತ್ತು ಬಿಟ್ರಾ, ಇಲ್ಲ ವಾಕಿಂಗ್ ಹೊರಟಿದ್ದಾರೆ ಅಂತ ಹೇಳೋಕ್ಕಾಗತ್ತಾ? ನಾನು ಮೊನ್ನೆ ಒಂದು ಘಟನೆ ಕಳೀತು ನನಗೆ ಶ್ರೀಧರ್, ತುಂಬ ತಮಾಷೆ ಆಗಿದೆ. ಅಂದರೆ ಈ ಜನ ಹೇಗೆ ಒಂದು ಅಸಂಬದ್ಧವಾಗಿ ಮಾತಾಡ್ತಾರೆ ಅನ್ನೋದಕ್ಕೆ ಒಂದು ಕೆಲವು ಉದಾಹರಣೆಗಳು ಹೇಳ್ತಾ ಇದ್ದೇನೆ. ಮಾತಿನ ಪ್ರಕಾರಗಳಲ್ಲಿ ಹೇಗೆ ಮಾತಾಡ್ತಾರೆ ಅಂತ. ಸಾಮಾನ್ಯವಾಗಿ ನನ್ನ ಮೊಬೈಲ್ ನಾನು ಜೊತೆಯಲ್ಲಿ ಇಟ್ಕೊಂಡಿರ್ತೇನೆ. ಯಾಕೆಂದರೆ ಮೊಬೈಲ್ ಬಂದಾಗ ಒಂದು ರಿಟರ್ನ್ ಕಾಲ್ ಕೊಡೋದು ಒಂದು ಸಭ್ಯತೆ, ಒಂದು ಸೌಜನ್ಯ. ನಾನು ಮಿಸ್ ಮಾಡೋದಿಲ್ಲ. ಮತ್ತು ನೋಡಿ, ನಾನು ಮೊಬೈಲ್ ಎಲ್ಲಿದ್ರೂ ಇಟ್ಕೊಳ್ತೇನೆ. ಬಾತ್ರೂಮಲ್ಲಿ ಅಲ್ಲಿ ಕೂಡ ಇರ್ತದೆ, ಬೆಡ್ರೂಮಲ್ಲಿ ಪಕ್ಕದಲ್ಲಿ ಇರುತ್ತೆ, ಪೂಜಾ ರೂಮ್ ಅಲ್ಲೇ ಇರುತ್ತೆ, ಈವನ್ ಟಾಯ್ಲೆಟ್ ಹೋದ್ರೆ ಅಲ್ಲೇ ಇಟ್ಕೊಳ್ತಾರೆ. ಯಾಕೆಂದರೆ ಮೊಬೈಲಲ್ಲಿ ನೀವು ಎಲ್ಲಿದ್ದೀರಿ ಅಂತ ಯಾರಿಗೆ ಗೊತ್ತಾಗೋದಿಲ್ಲ ತಾನೆ, ಆ ಟೆಕ್ನಾಲಜಿನೂ ಬಂದಿಲ್ವಲ್ಲ. ಹಾಗೆ ನಾನು ಮೊನ್ನೆ ನೋಡಿ ಹೇಗೆ ಜನ ಅಸಂಬದ್ಧ ಮಾತಾಡ್ತಾರೆ ಅಂತೇಳಿ ನನಗೆ ನಾನು ಇಟ್ಕೊಂಡಿದ್ದೆ, ಟಾಯ್ಲೆಟ್ ಹೋಗಬೇಕು, ಯಾಕೆ ನಾನು ಒಂದು ಮನುಷ್ಯ ಅಲ್ವಾ, ಹೋಗಿದ್ದೆ, ಅಲ್ಲಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಒಬ್ರದ್ದು ಫೋನ್ ಅರ್ಜೆಂಟ್ ಮಾತಾಡಿ, ಪುತ್ತೂರೇ ಎಲ್ಲಿದ್ದೀರಿ? ನನಗೆ ಬೆಳಿಗ್ಗೆ ಎದ್ದುಬಿಟ್ಟು ನಾನು ಟಾಯ್ಲೆಟ್ ಅಂದರೆ ದೊಡ್ಡ ದೇವಸ್ಥಾನ ಅಲ್ವಲ್ಲ, ನಾನು ಒಂದು ಚಿಕ್ಕ ಕೋಣೆಯಲ್ಲಿದ್ದೇನೆ, ಮನೆಯಲ್ಲಿದ್ದೇನೆ ಅಂತಂದೆ. ಮನೇಲಿ ಎಲ್ಲಿದ್ದೀರಿ? ಇಲ್ಲ, ಒಂದು ಚಿಕ್ಕ ಕೋಣೆಯಲ್ಲಿದ್ದೇನೆ ಅಂತ. ಚಿಕ್ಕ ಕೋಣೆ? ಯಾವ ಕೋಣೆ ಅದು? ಅವರಿಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅಷ್ಟೊತ್ತಿಗೆ ನಾನು ಹೇಳಬೇಕಾಯ್ತು, ನಾನು ಟಾಯ್ಲೆಟಲ್ಲಿ ಇದ್ದೇನೆ. ಟಾಯ್ಲೆಟಲ್ಲಿ ಇದ್ದೀರೋ? ಹೌದು. ಒಬ್ಬರೇ ಇದ್ದೀರೋ? ಅಲ್ಲಿನ ಸಂಸಾರ ಸಮೇತವಾಗಿರೋಕ್ಕಾಗತ್ತಾ? ಅಲ್ಲ, ಇದು ಒಂದು ಪ್ರಶ್ನೆಯನ್ನು ಕೇಳೋದು. ಏನು ಅರ್ಜೆಂಟ್ ಮಾತಾಡಲಿಕ್ಕಿತ್ತು. ಎಷ್ಟೊತ್ತಿದ್ದ ಇದ್ದೀರಿ? ಈಗ ಆಯ್ತಪ್ಪ, ಒಂದು 5 ನಿಮಿಷ ಆಯ್ತು. ಅಲ್ಲ, ಇಷ್ಟೊತ್ತಿದ್ದ ಏನು ಮಾಡ್ತಾ ಇದ್ದೀರಿ? ಅಲ್ಲ, ನಾನು ಏನು ಹೇಳಬೇಕು, ನೀವು ಮಾಡಿದ್ದೇ ಮಾಡ್ತಾ ಇದ್ದೇನೆ. ಇನ್ನೆಷ್ಟೊತ್ತಿರ್ತೀರಿ? ಅಲ್ಲಪ್ಪ, ನೀವಿಗೆಲ್ಲ ಕೇಳಬೇಡಿ, ನನ್ನ ಕೆಲಸ ಆದಗಳೇ ವಾಪಸ್ ಬರ್ತಾರೆ. ಇದು ಒಂದು ಎಕ್ಸಾಂಪಲ್ ನಿಮಗೆ, ಹೌ ಪೀಪಲ್ ಟಾಕ್ ಇರ್ರಿಲೆವೆಂಟ್, ಅಂದರೆ ಅಪ್ರಸ್ತುತವಾಗಿ ಹೇಗೆ ಮಾತಾಡ್ತಾರೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಟ್ಟೆ. ಇಂಥದ್ದು ನಾನಾ ಪ್ರಕಾರಗಳಿದೆ. ಜನ ಮಾತಾಡ್ತಾರೆ. ಕೆಲವರಿಗೆ ಸಂದರ್ಭೋಚಿತವಾಗಿ ಮಾತಾಡೋಕ್ಕೆ ಬರೋಲ್ಲ. ಮೊನ್ನೆ ಕಳೆದ ವರ್ಷ ನಾನು ಇಲ್ಲಿಗೆ ವೆಟರ್ನರಿ ಕಾಲೇಜಿಗೆ ಹೋಗಿದ್ದೆ. ನಾನು ಅದು ಪಶುವೈದ್ಯರ ಕಾಲೇಜ್, ವೆಟರ್ನರಿ ಡಾಕ್ಟರ್ಸ್. ಅಲ್ಲಿಗೆ ಯಾರೊಬ್ಬರ ಮುಖ್ಯ ಅತಿಥಿ ಬಂದ, ಅವ್ನು ರಾಜಕಾರಣಿ, ನಾನು ಬೇರೆ ಹೇಳಬೇಕಾಗಿಲ್ಲ. ಅವರು ಬಂದವರೇ ಏನು ಹೇಳಬೇಕಾಗಿತ್ತು, ನೆರೆದಿರ್ತಕ್ಕಂಥ ಎಲ್ಲ ಪಶುವೈದ್ಯರೇ ಅಲ್ವಾ, ವೆಟರ್ನರಿ ಡಾಕ್ಟರ್ಸ್. ಅವ್ರು ಹಾಗೆ ಹೇಳಿಲ್ಲ, ಎದ್ದುಬಿಟ್ಟು ನೆರೆದಿರ್ತಕ್ಕಂಥ ಎಲ್ಲ ವೈದ್ಯ ಪಶುಗಳೇ. ಅಷ್ಟೊತ್ತಿಗೆ ಪಾಪರವರು ಅಟೆಂಡಿ, ಸರ್ ಇವರೆಲ್ಲ ಪಶು ಎಲ್ಲ ಒಂದೇ ರೀ, ಡಿಸ್ಟರ್ಬ್ ಮಾಡಬೇಡಿ ಅಂತ. ಇದು ಇನ್ನೂ ಪರವಾಗಿಲ್ಲ, ಇನ್ನೊಬ್ಬ ಭಾಷಣಗಾರದೆ ಅಂತ. ಅವನಿಗೆ ಮಾತಾಡಲಿಕ್ಕೆ ಸ್ಟಫ್ ಬೇಕಲ್ಲ. ಅವನಿಗೆ ಯಾವುದೇ ಸಭೆಗೆ ಹೋದರೂ ಕೂಡ ನಿಮ್ಮನ್ನು ಇಷ್ಟೊಂದು ಸಂಖ್ಯೆಯಲ್ಲಿ ನೋಡಿ ನನಗೆ ಭಾಳ ಆನಂದವಾಗಿದೆ ಹೇಳೋ ಪರಿಪಾಠ. ಯಾಕಂದರೆ ವಿಷಯ ಇಲ್ಲ ಅವನ ಹತ್ರ. ನಾನು ಮಾತಿನ ಬಗ್ಗೆ ಹೇಳ್ತಾ ಇದ್ದೇನೆ. ಇವನನ್ನು ಪಾಪ ಏನು ಅಂದರೆ ಎಲ್ಲ ಸಭೆಗಳು ಇದೇ ಸೇಮ್ ಸ್ಟಫ್.
ಇವರು ಕರೆದು ಬಿಡ್ತಾರೆ, ವಿಧವಾ ಸಮಾಜದವರು, ಪಾಪ ಅಸೋಸಿಯೇಷನ್ ಆಫ್ ವಿಡೋಸ್ ಎಲ್ಲೋ ಸಮಾಜ ಕಟ್ಕೊಂಡಿದ್ದಾರೆ. ಇವನ್ನ ಕರೆದು ಬಿಡ್ತಾರೆ. ಇವ ಅಲ್ಲೇ ಹೋಗ್ಬಿಟ್ಟು ಅವರನ್ನು ನೋಡಿಬಿಟ್ಟು, ನಿಮ್ಮನ್ನ ಇಷ್ಟೊಂದು ಸಂಖ್ಯೆಯಲ್ಲಿ ನೋಡಿ ನನಗೆ ಬಹಳ ಆನಂದವಾಗಿದೆ. ಯಾರನ್ನ? ವಿಧವೆಯರನ್ನ. ನಿಮ್ಮ ಸಂಖ್ಯೆ ವರ್ಷ ವರ್ಷ ಹೆಚ್ಚಾಗಬೇಕು, ಇಲ್ಲದಿದ್ದರೆ ಈ ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ದೃಷ್ಟಿಯಲ್ಲಿ ಒಂದು ಮನೆಯಿಂದ ಒಬ್ಬರಾದ್ರೂ ಇದಕ್ಕೆ ಸದಸ್ಯರಾಗಲೇಬೇಕು. ಆ ಭಗವಂತನ ಕೃಪೆ ಇದ್ರೆ ನಮ್ಮ ಮನೆಯವರು ಇದಕ್ಕೆ ಅಧ್ಯಕ್ಷರಾಗಬೇಕು, ಮೇಜಿ ಕೂತಿ ಹೇಳಿಬಿಟ್ಟು. ಇದು ಸಂದರ್ಭೋಚಿತವಾಗಿ ಮಾತನಾಡಿದವರ ಒಂದು ರೀತಿ ನಿಮಗೆ ಹೇಳಿದೆ ನಾನು. ಅತಿಯಾಗಿದ್ದವ್ರದ್ದು ಒಂದು ಕಡೆ. ಇನ್ನು ಕೆಲವರಿಗೆಲ್ಲ ಈ ಮಾತಿನಲ್ಲಿ ಒಂದು ಇಂಗ್ಲೀಷ್ ಮಿಕ್ಸ್ ಮಾಡೋ ಒಂದು ಚಟ. ಇಂಗ್ಲೀಷ್ ಎಲ್ಲದಕ್ಕೂ ಇಂಗ್ಲೀಷ್ ಮಿಕ್ಸ್ ಮಾಡೋದು. ನನ್ನ ಸ್ಟೂಡೆಂಟ್ ಒಬ್ಬಿದ್ದ, ನಿನ್ನ ಹೆಸರೇನೋ ಅಂತ ಕೇಳಿದೆ. ಅವನು, ಸರ್ ನನ್ನ ಹೆಸರು ಚರಂಡಿ. ಅರೆ, ಚರಂಡಿ ಅಂತ ಇಟ್ಕೊಂಡಿಲ್ಲ, ಚರಣ್ ಡಿ, ಚರಂಡಿ. ಚರಣ್ ಕನ್ನಡ, ಡಿ ಇಂಗ್ಲೀಷು. ಇನ್ನೊಂದು ಹುಡುಗಿ ಕೇಳಿದೆ, ನಿನ್ನ ಹೆಸರೇನು? ಸರ್ ನನ್ನ ಹೆಸರು ಪ್ರೀತಿಸಿ. ಇಲ್ಲಪ್ಪ ನನಗೆ ಮದುವೆ ಆಗಿದೆ. ಇಲ್ಲ ಸರ್ ಪ್ರೀತಿಸಿ. ಪ್ರೀತಿಸಿ ಮಿಕ್ಸ್ ಮಾಡಿಬಿಡ್ತು. ಅಲ್ಲ, ಹಾಗೆ ಅಂತ ನೋಡಿ ನಾವು ಎಲ್ಲ ಕಡೆ ಆಂಗ್ಲ ಪದಗಳನ್ನೇ ಕನ್ನಡ ಪದಗಳು ಬಳಸಲಿಕ್ಕೆ ಆಗೋಲ್ಲ. ಕೆಲವು ಕಡೆ ನಾವು ಆಂಗ್ಲ ಪದಗಳನ್ನು ಸಾಕಷ್ಟು ಅಂಗೀಕರಿಸಿಕೊಂಡಿದ್ದೇವೆ, ನಮ್ಮ ಆಡು ಭಾಷೆಯಲ್ಲಿ ಅಳವಡಿಸಿಕೊಂಡಿದ್ದೇವೆ. ನೀವು ಉದಾಹರಣೆಗೆ ಯಾವುದಾದ್ರು ದೊಡ್ಡ ಒಂದು ಬಿಲ್ಡಿಂಗ್ ಹೋಗಿಬಿಟ್ಟು ಇಲ್ಲಿ ಲಿಫ್ಟ್ ಎಲ್ಲಿದೆ ಅಂತ ಹೇಳ್ತಾರೆ, ಕೂಡಲೇ ಹೇಳ್ತಾರೆ, ಸರ್ ಬನ್ನಿ ನೋಡಿ ಅಲ್ಲಿ ಲಿಫ್ಟ್ ಇದೆ ಹೋಗಿ ಅಂತ. ನೀವು ಹೋಗ್ಬಿಟ್ಟು ಅವನಿಗೆ, ಆ ಅಟೆಂಡರ್ಗೆ, ಇಲ್ಲಿ ಆರೋಹಣ ಅವರೋಹಣ ಯಂತ್ರ ಎಲ್ಲಿದೆ ಅಂದರೆ ಅವನಿಗೆ ಗಡಿಬಿಡಿ ಆಗುತ್ತೆ. ಸರ್ ಏನು ಮಾತಾಡ್ತಾ ಇದ್ದೀರಿ ಅಂತ. ನೀವು ಯಾವುದೋ ದೊಡ್ಡ ಮಾಲ್ಗೆ ಹೋಗಿಬಿಟ್ಟು ಇಲ್ಲಿ ಸೇಲ್ಸ್ ಗರ್ಲ್ ಎಲ್ಲಿದೆ, ಬನ್ನಿ ಸರ್ ನೋಡಿ ಅಲ್ಲಿ ಸೇಲ್ಸಲ್ಲಿ ಕೂತ್ಕೊಂಡಿದ್ದಾಳೆ. ಇಲ್ಲ ನಾನು ಕನ್ನಡದ ಪಂಡಿತ, ಇಲ್ಲಿ ಮಾರಮ್ಮ ಎಲ್ಲಿದ್ದಾಳೆ ಅಂದರೆ ಸಂಶಯಕ್ಕೆ ಕಾರಣ ಆಗುತ್ತೆ. ನೀವು ಹೋಗಿಬೋದು ಟೂತ್ ಪೇಸ್ಟ್ ಕೊಡಿ ಅಂದರೆ, ಬನ್ನಿ ಸರ್ ನಾನು ಕೊಡ್ತಾ ಇದ್ದೆ. ನನ್ನ ದಂತ ಪಕ್ಕದಲ್ಲಿ ಸ್ವಚ್ಛ ಕೊಡಿಸು ಜಾಡು ಕೊಡಿ ಅಂದರೆ ಅರ್ಥ ಆಗಲಿಲ್ಲ. ಟೈ ಕೊಡಿ ಅಂದರೆ ಕೂಡಲೇ ಕೊಡ್ತಾರೆ. ಇಲ್ಲ ಒಂದು ಕಂಟಕ ಉಪ್ಪಿನ ಕೊಡಿ ಅಂದರೆ ಯಾರಿಗೂ ಅರ್ಥ ಆಗೋಲ್ಲ. ನೀವು ನಮ್ಮ ಕ್ರಿಕೆಟ್ ತಂಡದ ವಿಕೆಟ್ ಕೀಪರ್ ಯಾರಾದ್ರೂ ಎಲ್ಲ ಮಕ್ಕಳು ಹೇಳ್ತಾರೆ, ಸರ್ MS ಧೋನಿ. ನಮ್ಮ ಕ್ರಿಕೆಟ್ ತಂಡದ ಗೂಟ ರಕ್ಷಕ ಯಾರು ಅಂದರೆ ಯಾವ ಗೂಟ ಯಾವ ರಕ್ಷಕ ಲೆಕ್ಕ ಆಗ್ತಾರೆ. ಎಲ್ಲ ಕಡೆ ನೀವು ಕನ್ನಡವನ್ನು ಮಿಕ್ಸ್ ಇಂಗ್ಲೀಷ್ ಕನ್ನಡದಲ್ಲಿ ಹೇಳಲಿಕ್ಕೆ ಆಗೋಲ್ಲ. ನನಗೆ ಒಂದ್ಸಲ ಘಟನೆ, ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಬೇಕಿದ್ರೆ ಕನ್ನಡ ಸಚಿವರು ನಡೆದ ಘಟನೆ. ಕನ್ನಡ ಸಚಿವರು ಬಂದಿದ್ದವರೇ ಹೇಳಿದರು. ಆಗ ನಮ್ಮ ಪ್ರಿನ್ಸಿಪಾಲ್ ಹೇಳಿದರು, ನೋಡಿ ಎಲ್ಲ ಕನ್ನಡ ಮಾತಾಡಿ, ಯಾಕೆಂದರೆ ಅವರು ಕನ್ನಡ ಸಚಿವರು, ಆ ಕನ್ನಡ ಕಡ್ಡಾಯ ಅಂತ ಆಗಿಬಿಟ್ಟಿದೆ, ಎಲ್ಲ ಕನ್ನಡ ಮಾತಾಡಬೇಕು ರೀ ಅಂತ. ಆಯ್ತು ಸರ್, ನಾವೆಲ್ಲ ಟ್ರೈ ಮಾಡ್ಕೊಂಡು ಬಂದೆವು. ಇದು ಎಲ್ಲ ಪರಿಚಯ ಮಾಡಬೇಕಿತ್ತಲ್ಲ. ಒಬ್ಬಳು ಟೈಪಿಸ್ಟ್ ಇದ್ಲು. ಇವರು ಯಾರು? ನಮ್ಮ ಪ್ರೊಫೆಸರ್ಗೆ ಏನು ಹೇಳಬೇಕು ಗೊತ್ತಲ್ಲ, ಟೈಪಿಸ್ಟ್ಗೆ ಕನ್ನಡದಲ್ಲಿ ಏನು ಹೇಳಬೇಕು. ಸರ್ ಇವರು ಟೈಪಿಸ್ಟೇ. ಅಷ್ಟೊತ್ತಿಗೆ ಆಕೆ ಹಾಗೆಲ್ಲ ಹೇಳ್ಬೇಡ್ರಿ, ಆಮೇಲೆ ನೀವು ಪಾಪಿಸ್ಟೇ ಕೋಪಿಸ್ಟೇ ಅಂತೀರಿ, ಬೇಡ ಅದು ಅಂತಂದರು. ಸರಿ ಬೆರಳಚ್ಚುಗಾರ್ತಿ ಅದು ಹೇಳಬೇಡಿ, ಆಮೇಲೆ ಮೋಸಗಾರ್ತಿ ಮಾಟಗಾರ್ತಿ ಅಂತೀರಿ, ಅದು ಬೇಡ. ಹಾಗೆ ಹೋಯ್ತು, ಏನು ಹೇಳೋಕ್ಕಾಗಲ್ಲ. ಆಮೇಲೆ ಇವೆಂಟು ದ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್, ಅಲ್ಲೊಂದು ಡ್ರಿಲ್ಲರ್ ಇದ್ದಾರಪ್ಪ, ಒಂದು ಡ್ರಿಲ್ಲರ್ ಪೋಸ್ಟ್ ಇದೆ. ಇವ್ರು ಕೇಳಿದ್ರು, ಇವರು ಯಾರು? ನಮ್ಮ ಪ್ರಿನ್ಸಿಪಾಲಿಗೆ ಗೊತ್ತಾಗಲಿಲ್ಲ. ಡ್ರಿಲ್ಲರ್ಗೆ ಏನು ಹೇಳಬೇಕು? ಸರ್ ಇವರು ತೂತುಕೋರ ಅಂತಂದರೆ. ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಬಂದರು, ಇವರು ಯಾರು? ಇವರು ಮಹಾ ತೂತುಕೋರ. ಆಮೇಲೆ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಹೋಯ್ತು, ಒಬ್ಬರಿಗೆ ಏಡ್ಸ್ ಇತ್ತು. ನಿಮಗೆ ಗೊತ್ತಲ್ಲ, ನಾನು ನೆನ್ನೆ ಹೇಳಿದಾಗೆ BP ಡಯಾಬಿಟಿಸ್ ಅಲ್ಲಿ ಪಿತ್ತರಾರ್ಜಿತ, ಏಡ್ಸ್ ಸ್ವಾರ್ಜಿತ. ಸೊ ಏಡ್ಸ್ ಇತ್ತು. ಅದರ ಪಾಪ ಇವ್ರಿಗೇನು ರೋಗ ಅಂತ ಕೇಳಿದ್ರು, ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಲ್ವಾ. ಅದನ್ನು ನಮ್ಮ ಪಾಪ ಡಾಕ್ಟರ್ ಬಸಪ್ಪ ಅಂತ ಓದ್ಕೊಂಡು ಬಂದಿದ್ರು. ಸರ್ ಇವನಿಗೆ ಆರ್ಜಿತ, ಮರವಣಿ, ಕೊರತೆ ಲಕ್ಷಣ, ಕೂಟ ಎಂಬ ರೋಗ ಇದೆ. ಅಷ್ಟೊತ್ತಿಗೆ ಪೇಷಂಟ್ ಇದ್ದುಬಿಟ್ಟು ನನಗೆ ಇಷ್ಟು ದೊಡ್ಡ ರೋಗ ಇಲ್ಲ ಸರ್, ಬರೀ ಏಡ್ಸ್ ಇದೆ ಅಂತ. ಹಾಗೆ ಎಲ್ಲ ಕಡೆ ನಾವು ಕನ್ನಡವನ್ನು ಬಳಸಲಿಕ್ಕೆ ಆಗೋಲ್ಲ. ಕನ್ನಡ ಮಾತಲ್ಲಿ ಕೂಡ ನಾವು ಆಗ ಆಂಗ್ಲ ಪದಗಳನ್ನು ಬಳಸ್ಕೊಳ್ಬೇಕಾಗತ್ತೆ, ಇಲ್ಲದ್ರೆ ಮಾತು ಮುಂದುವರಿಸಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಹಾಗೆ ಕನ್ನಡ ಪದಗಳು ಕೂಡ ಅದು ಸ್ವಲ್ಪ ಭಾಳ ಹುಷಾರಾಗಿ ಬರಿಬೇಕು. ನಾನು ಈಗಲೂ ನೆನಪಿದೆ, ನಮ್ಮ ಕಡೆ ನಿಮಗೆ ಗೊತ್ತಲ್ಲ, ಈ ಯಾರು ಪಾಪ ಈ ಬೇರೊಬ್ಬರು ಒಂದು ಹಾಕಿದ್ರು, ಈ ಜಾಗದಲ್ಲಿ ಯಾರು ಮೂತ್ರ ಮಲ ವಿಸರ್ಜನೆ ಮಾಡಬಾರ್ದು ಅಂತ ಅವರು ಎಲ್ಲ ಪ್ಲೇಟ್ ಹಾಕಿ. ಯಾಕಂದ್ರೆ ನಮ್ಮಲ್ಲಿ ಏನಾಗಿಬಿಟ್ಟಿದೆ ಅಂದರೆ, ಎಸ್ಪೆಷಲಿ ಗಂಡಸರಿಗೆ ಒಂದು ಮೂತ್ರ ಮಾಡಲಿಕ್ಕೆ ಅವರು ಜಾಗ ನೋಡೋ ಕ್ರಮ ಇಲ್ಲ. ಮೂತ್ರ ಬಂತು ಅಂದರೆ ಮಾಡಿಬಿಡುವುದೇ, ಅದು ಸಂಧಿ ಆಗಲಿ ಗೋಡೆ ಆಗಲಿ ಇಲ್ಲ, ಅದು ನೋಡೋರ ಕರ್ಮ, ಇವ್ರದ್ದೇನು ತೊಂದರೆ ಅಲ್ವಲ್ಲ. ಇದು ನಮ್ಮ ದೇಶದ ಒಂದು ಪರಿಸ್ಥಿತಿ. ನಮ್ಮಲ್ಲಿ ದೇ ಡೋಂಟ್ ಲುಕ್ ಫಾರ್ ದ ಸ್ಪೇಸ್ ಆ್ಯಂಡ್ ದ ಪ್ಲೇಸ್. ಒಟ್ಟಾರೆ ಮೂತ್ರ ಮಾಡಿಬಿಡ್ಬೇಕಷ್ಟೇ. ಅದಕ್ಕೆ ಪಾಪ ಮೇಲೆ ಹಿಡಿದ್ರು, ಇಲ್ಲಪ್ಪ ಹೀಗೆಲ್ಲ ಮಾಡಲಿಕ್ಕೆ ಬರೋಲ್ಲ, ಇನ್ನು ಮೇಲೆ ಪ್ಲೇಟ್ ಹಾಕೋಣ, 500 ದಂಡ ವಿಧಿಸು, ಈ ಜಾಗದಲ್ಲಿ ಯಾರು ಮೂತ್ರ ಮಲ ವಿಸರ್ಜನೆ ಮಾಡಿ ಹಾಕೋಣ ಅಂತ. ಅದನ್ನು ತಮಿಳನ್ನು ಯಾರೋ ಕೊಟ್ಬಿಟ್ಟಿದ್ದಾರೆ, ಅವನಿಗೆ ಸರಿ ಕನ್ನಡ ಗೊತ್ತಿಲ್ಲ. ಅವ್ರು ಏನು ಹಾಕಿದ್ದಾರೆ, ಈ ಜಗದಲ್ಲಿ ಯಾರು ಮೂತ್ರ ವಿಸರ್ಜನೆ ಮಾಡಬಾರ್ದು. ಲೆಕ್ಕ ಹಾಕಿ, ಜಗದಲ್ಲಿ ಅವನು ಎಲ್ಲಿ ಹೋಗ್ಬೇಕು, ಎಷ್ಟು ಮೊದಲೇ ಈಗ ಆಗಿಬಿಟ್ಟಿದೆ. ನಮ್ಮದು ಸರ್ಕಾರದ ಕೆಲವು ಗೊತ್ತಲ್ಲ ನಿಮಗೆ, ಸರ್ಕಾರದ ಶಾಲೆಗಳಂದರೆ ಸ್ಕೂಲ್ ಇದ್ದರೆ ಮೇಸ್ಟ್ರಿಲ್ಲ, ಮೇಸ್ಟ್ರ್ ಇದ್ದರೆ ಸ್ಕೂಲ್ ಇಲ್ಲ, ಇಬ್ಬರು ಇದ್ದರೆ ಬಿಲ್ಡಿಂಗೇ ಇರೋದಿಲ್ಲ.
ಸರ್ಕಾರದ ವೆಹಿಕಲ್ಗಳು ಹೇಗಿರ್ತವೆ ಅಂದರೆ ಅವಾಗ ಮನೆ ಗರಾಜ್ ಓನರ್ ಹೇಳ್ತಾರಂತೆ, ಸರ್ ಎವ್ರಿ ಪಾರ್ಟ್ ಆಫ್ ದಿಸ್ ವೆಹಿಕಲ್ ಇಸ್ ಮೇಕಿಂಗ್ ನಾಯ್ಸ್ ಎಕ್ಸೆಪ್ಟ್ ದ ಹಾರ್ನ್ ಅಂತ. ಅಂಥ ವೆಹಿಕಲ್ಗಳು. ಸರ್ಕಾರದ ಕ್ಯಾಂಟೀನ್ಗಳು ಇರ್ತವೆ ಎಲ್ಲ. ಹೋಗುವಾಗ ಡೀಸೆಂಟ್ ಎಂಟ್ರಿ, ಬರುವಾಗ ಡೀಸೆಂಟ್ರಿ. ನಾನು ಹುಬ್ಬಳ್ಳಿ ಮೆಡಿಕಲ್ ಕಾಲೇಜ್ ಓದಬೇಕಿದ್ರೆ ನಮ್ಮದೊಂದು ಕ್ಯಾಂಟೀನ್ ಇತ್ತು. ಪಾಪ ಅಲ್ಲಿ ಸ್ವಲ್ಪ ಅಗ್ಗದ ರೇಟಲ್ಲಿ ದುಡ್ಡು ಕೊಡ್ತಾ ಇದ್ದವು ಸಾಂಬಾರು. ಒಂದು ದಿವಸ ಏನು ಮಾಡಿಬಿಟ್ಟಿದ್ದಾನೆ ಅವನು, ಅದರ ಜೀರಳೆ ಬಂದುಬಿಟ್ಟಿತ್ತು. ಆಗ ಯಾರೊಬ್ಬ ನಮ್ಮ ಹುಡುಗ ಕೇಳ್ದ, ಏನು ರೀ ಮ್ಯಾನೇಜರ್ ಕರೆದುಬಿಟ್ಟು, ಅಲ್ಲರಿ ಜೀರಳೆ ಕೊಟ್ಟಿದ್ದೀರಲ್ಲ ಸಾಂಬಾರಲ್ಲಿ. ಅವನು ರೇಗಿಬಿಟ್ಟು, ಇನ್ನೇನು ನೀವು ಕೊಡೋ ದುಡ್ಡಿಗೆ ಇಲಿ ಹಾಕ್ಲಿಕ್ಕಾಗುತ್ತಾ? ಇದೇ ಬಿಟ್ಟು ಅವನು. ಸರ್ಕಾರದ ಟಾಯ್ಲೆಟ್ಗಳು, ನೀವು ಕೆಲವು ಗೌರ್ಮೆಂಟ್ ಟಾಯ್ಲೆಟ್ ಹೋಗ್ಬಿಟ್ಟು ನೋಡ್ಬೇಕು. ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ನಲ್ಲಿ ಇದ್ದರೆ ನೀರಿಲ್ಲ, ನೀರಿದ್ದರೆ ನಲ್ಲಿಲ್ಲ, ಎರಡಿದ್ರೆ ಇವನಿಗೆ ಬರೋಲ್ಲ. ಯಾಕಂದರೆ ಬಾಗಿಲಿಗೆ ಚಿಲಕನೇ ಇರೋಲ್ಲ. ಮತ್ತು ಕೈ ಹಿಡ್ಕೊಂಡು ಮಾಡ್ಬೇಕು ಹೀಗೆ ಅರ್ಜೆಂಟಾಗಿ. ಹಾಗೆ ಹೊರಗೆ ಬರ್ಗವನು ಇವನಿಗಿಂತ ಅರ್ಜೆಂಟ್ ಇದ್ದರೆ ಅವನೊಳಗೆ ಬಂದುಬಿಡ್ತಾನೆ. ಮತ್ತು ಇಬ್ಬರದು ವಿಷಯ. ಅಯ್ಯೋ, ನಾನು ಸಲ ಮಂಡ್ಯಕ್ಕೆ ಹೋಗಿಬಿಟ್ಟು ಆ ಹಳೆ ಒಂದು ಟಾಯ್ಲೆಟಲ್ಲಿ ಅದು ಆ ಬಾಗಿಲು ಹೆಸರಿಗೆ ಮಾತ್ರದ ಬಾಗಿಲು, ಕೆಳಗೆಲ್ಲ ಅದು ತೂತು ಆಗಿಬಿಟ್ಟಿದೆ, ಎಲ್ಲ ಅರ್ಧ ಆಗಿಬಿಟ್ಟಿದೆ. ನಾನು ಕೂತಿದ್ರೆ ಯಾವ ದಾರಿಲಿ ಬಗ್ಗೆ ನೋಡಿದ್ದು, ಯಾರೋ ಇದ್ದಾರೆ ಅಂತ. ಆಮೇಲೆ ಎಲ್ಲಿವರೆಗೆ ಆಯಿತು ಅಂದರೆ ಅವ್ರು ಒಬ್ಬರು ಬಿಟ್ಟು, ಇದು ನಮ್ಮ ಮಂಜಣ್ಣ ಅಲ್ಲ ಇದು ಅಂದರೆ ಅವ್ರು ದಿವಸ ಬಂದು ನೋಡಿ ಹೋಗ್ತಾರೆ. ಅಲ್ಲಿವರೆಗೆ ಅವಸ್ಥೆ ಆಯಿತು ಇದು. ಅವಸ್ಥೆಗಳೆಲ್ಲ ಸರ್ಕಾರದ. ಯಾವುದೋ ಮೊನ್ನೆ ಬಸ್ಸಲ್ಲಿ ಹೋಗ್ತಾ ಇದ್ದೆ, ಒಂದ್ಸಲ ಹೋಗಿದ್ರೆ ಫುಲ್ಲಾಗಿತ್ತು ಬಸ್ಸು. 2 ಅಂಗವಿಕಲರಿಗೆ ಅಂತ 2 ಸೀಟನ್ನು ಖಾಲಿ ಮಾಡಿ ಇಟ್ಟಿದ್ದರು. 2 ಅಂಗವಿಕಲರಿಗೆ. ಅಲ್ಲಿ ಯಾರು ಇಲ್ಲವೋ, ಎಲ್ಲ ಕೂತ್ಕೊಳ್ಳೇ ಇಲ್ಲ, ಫುಲ್ಲಾಗಿತ್ತು. ಆಗ ಹುಡುಗರು ಹೇಳಿದೆ, ಸರ್ ಕೂತ್ಕೊಳ್ಳಿ, ಇಲ್ಲಿ ಯಾರು ಇಲ್ವಲ್ಲ, ಇದು ಅಂಗವಿಕಲರು ಬಂದಿಲ್ಲಲ್ಲ, ಟಿಲ್ ದೆನ್ ಯು ಕ್ಯಾನ್ ಸಿಟ್ ಡೌನ್ ಅಲ್ಲ ಅಂತಂದೆ. ಸರ್ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ? ನೋಡಿ ಅಲ್ಲಿ ಏನು ಬರೆದಿದ್ದಾರೆ, ಅದು ಅಂಗವಿಕಲರಿಗೆ ಹೋಗಿ ಲಿಂಗವಿಕಲರಿಗೆ ಅಂತ ಆಗಿದೆ. ಸರ್ ಇನ್ನೂ ಮದುವೆ ಆಗಿಲ್ಲ, ನಾನು ಕೂತ್ಕೊಂಡು ಬಿಟ್ಟರೆ ನನಗೆ ಹೇಗೆ ಸರ್ ಹುಡುಗಿ ಕೊಡ್ತಾರೆ ಅಂತ. ಮದುವೆ ಆದವರು ಸರ್, ಮದುವೆಯಾಗಿ 2 ಮಕ್ಕಳಿದ್ರೆ ನಾನಲ್ಲಿ ಕೂತ್ರೆ ನಾಳೆ ಸಂಶಯಕ್ಕೆ ಬರ್ತಾರಲ್ಲ ಅಂತ ಅವ್ರದ್ದು. ನಮ್ಮದು ವಿದ್ಯುತ್ ಚಾಲಿತ ಚಿತಾಗ್ರಹ ಇದೆ ಎಲ್ಲಿ, ವಿಲ್ಸನ್ ಗಾರ್ಡನಲ್ಲಿ. ಅದು ಸ್ವಲ್ಪ ರಿಪೇರಿಗೆ ಬಂತು. ರಿಪೇರಿಗೆ ಬಂದ ಕೂಡಲೇ ಒಂದು ಪ್ರಕಟಣೆ, ಸರ್ಕಾರದ ಪ್ರಕಟಣೆ ಏನೆಂದರೆ, ನಮ್ಮ ಸರ್ಕಾರದ ವಿದ್ಯುತ್ ಚಾಲಿತ ಚಿತಾಗ್ರಹ ಎಲೆಕ್ಟ್ರಿಕಲ್ ಕ್ರೆಮಿಟೋರಿಯಂ ಈಗ ದುರಸ್ತಿಗೆ ಬಂದಿದೆ. ಕನಿಷ್ಠ 6 ತಿಂಗಳ ಕಾಲ ಬೇಕಾಗಿದೆ. ಅಲ್ಲಿಯವರೆಗೆ ಸಾರ್ವಜನಿಕರು ಸಹಕರಿಸಬೇಕಾಗಿ ಕೋರಲಾಗಿದೆ. ಯಾರು ಸಾಯಬೇಡಿ ಅಂತ. 6 ತಿಂಗಳಾದ ಮೇಲೆ ಪುನಃ ಈಗ ಅದು ಸಂಪೂರ್ಣ ದುರಸ್ತಿಯಲ್ಲಿದೆ. ಶೀಘ್ರವೇ ಕಾರ್ಯ ಇದೆ. ಈ ಸದವಕಾಶವನ್ನು ಎಲ್ಲರೂ ಸದುಪಯೋಗಗೊಳಿಸಬೇಕಾಗಿ ಪ್ರಾರ್ಥನೆ. ಆಯಿತು. ಅಲ್ಲಿಗೆ ಒಂದು ನಾನು ಹೋಗಿದ್ದೆ ಒಂದು ಸಲ. ಅಲ್ಲಿಗೆ ಒಬ್ಬರು ಶವ ವಾಹನ ಒಬ್ಬರು ಡೊನೇಟ್ ಮಾಡಿದರು. ಅದನ್ನು ಇನಾಗ್ರೇಟ್ ಮಾಡಲಿಕ್ಕೆ ಒಬ್ಬರು ಮಿನಿಸ್ಟರ್ ಬಂದಿದ್ದರು. ಬಂದ ಕೂಡಲೇ ಪ್ರಶ್ನೆಯವರು ಬಂದುಬಿಟ್ಟು, ಅದು ಹೇಗೆ ಮಾಡಬೇಕು ಶವ ವಾಹನ ಇನಾಗ್ರೇಟ್? ಸರ್ ನೀವು ಮಲ್ಕೊಂಡು ಬಿಡಿ ಸರ್, ಫೋಟೋ ತೆಗೆದು ಬಿಡ್ತೇವೆ. ಅವರು ಅದಕ್ಕೂ ರೆಡಿ, ಮತ್ತು ಹೆಂಡತಿ ಮಾತ್ರ ಬೇಡ ಅಂತಂದರು. ಸೊ ಹೀಗೆ ಕನ್ನಡದ ಶಬ್ದಗಳನ್ನು, ಆ ಮಾತುಗಳನ್ನು ಬಳಸುವುದರಲ್ಲಿ ಭಾಳ ಹುಷಾರಾಗಿರಬೇಕು. ಇನ್ನು ಕೆಲವರು ಇದ್ದಾರೆ ಸರ್, ಅವ್ರಿಗೇನೆಂದರೆ ಇದೊಂದು ಒಳ್ಳೆಯ ಇನ್ನೊಂದು 5-6 ಉದಾಹರಣೆಗಳು ನಿಮಗೆ ಹೇಳಿಬಿಡ್ತಾರೆ, ತುಂಬ ಸೊಗಸಾಗಿದೆ. ಕೆಲವರಿಗೆ ಏನಂದರೆ, ಒಂದು ಮಾತಿನಿಂದ ನಿಮಗೆ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ದೇ ಡೋಂಟ್ ನೋ ದೇ ಆರ್ ಗೋಯಿಂಗ್ ಟು ಹರ್ಟ್ ಯು. ಮಾತಾಡಿಬಿಡ್ತಾರೆ. ನನಗೆ ಎಷ್ಟೋ ಕಲ ಹಾಗಾಗುತ್ತೆ ಸರ್. ಯಾವುದೋ ಕಾರ್ಯಕ್ರಮ ಹೋಗಿದ್ದೆ, ಹುಡುಗರು ಬಂದು, ಸರ್ ನಾನು ಒಂದು ಮಾತು ಹೇಳಬೇಕು ಸರ್. ಏನು ಸರ್? ಏನಪ್ಪ? ನಿಮ್ಮನ್ನು ನಾನು ಫೋಟೋದಲ್ಲಿ ನೋಡಿದ್ದೇನೆ ಸರ್, ಟಿ ವಿಯಲ್ಲಿ ನೋಡಿದ್ದೇನೆ, ಫೋಟೋದಲ್ಲಿ ನೋಡ್ತೇನೆ ಸರ್. ಫೋಟೋದಲ್ಲಿ ಮಾತ್ರ ನೀವು ತುಂಬ ಚೆನ್ನಾಗಿ ಕಾಣ್ತೀರಿ. ಏನಾಯ್ತು ಅರ್ಥ? ನಾನು ಇಲ್ಲ ಅಂತ. ಅದು ಪರವಾಗಿಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನಿಗೆ ಅವನು ಅಮೆರಿಕದ. ಅವನು ಹೇಳಿದ, ಪುತ್ತೂರೇ ನನ್ನ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತಂದ. ಹೌದಾ? ಯಾರು ಹುಡುಗ? ಅಮೆರಿಕದ ಹುಡುಗ. $10,000 ಸಂಬಳ ಇದೆ ಡಾಕ್ಟ್ರೇ, ಚೆನ್ನಾಗಿದ್ದಾನೆ. ಆದರೆ ಒಂದು ಡಾಕ್ಟ್ರೇ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿಲ್ಲ ಅಂತಂದ. ನಾನು ತಪ್ಪಿಬಿಟ್ಟು ಕೇಳಿದ್ರೆ, ನೋಡ್ಲಿಕ್ಕೆ ಹೇಗಿದ್ದಾನೆ? ಅವನು ನೋಡ್ಲಿಕ್ಕೆ ನಾನು ಹೇಗೆ ಹೇಳಿದ್ದು, ನಿಮ್ಮಾಗಿ ಸ್ವಲ್ಪ ಕುಳ್ಳಗೆ ಕಪ್ಪಾಗಿದ್ದಾನೆ. ಅಲ್ಲಿ ನಿಮ್ಮಾಗೆ ಅಂತ ಯಾಕೆ ಸೇರಿಸ್ಬೇಕು ನಾವು ಬಡ್ಡಿ ಮಗ ಇಲ್ಲಿ? ಇದು ನೋಡಿ ನೋವು ಮಾಡೋದು ವಿದೌಟ್ ನೋಯಿಂಗ್. ಅಷ್ಟೊತ್ತಿಗೆ ಅವನ ಹೆಂಡತಿ ಬಂದು ಹೀಗೆ ಮಾಡ್ಕೊಂಡು, ಡಾಕ್ಟ್ರೇ ಸ್ವಲ್ಪ ಸಂತೋಷ, ಸ್ವಲ್ಪ ಸಮಾಧಾನ. ಏನು? ನಿಮ್ಗಿಂತ ಸ್ವಲ್ಪ ಬೆಳ್ಳಗಿದ್ದಾನೆ. ಒಂದು ಒಗ್ಗರಣೆ ಬೇರೆ. ಇದು ಮಾತಲ್ಲಿ ಕೆಲವರು ತುಂಬ ನೋವು ಮಾಡಿಬಿಡ್ತಾರೆ ವಿದೌಟ್ ದರ್ ಇಂಟೆನ್ಷನ್ಸ್. ನಮ್ಮದು ಮನೆ ಹತ್ರ ಕ್ಲಬ್ ಇದೆ, ಅಲ್ಲೊಂದು ನಾನು ಅಧ್ಯಕ್ಷ ಆಗಿದ್ದೆ. ಅಲ್ಲಿಗೆ ಯಾವನೊಬ್ಬ 40 ವರ್ಷ ಕುಡಿದ್ಬಿಟ್ಟು ಸತ್ತುಬಿಟ್ಟ. ತುಂಬ ಕೆಲವರು ಕುಡಿತಾರಲ್ಲ, ಕುಡಿದ್ಬಿಟ್ಟು ಸತ್ತೋಗ್ಬಿಟ್ಟ. ಅವನಿಗೊಂದು ಶೋಕ ಸಂತಾಪ ಸುಜೆ ಇಟ್ಕೊಂಡಿದ್ದೆವು. ಅವನ ಫ್ರೆಂಡಿಗೆ ಮಾತಾಡಲಿಕ್ಕೆ ಹೇಳಿದೆ, ಇದು ನಡೆದ ಘಟನೆ. ಅವನು ಹೇಳ್ತಾನೆ, ಬಂದು ಮಾತಾಡಿದ್ರು, ನೋಡ್ರಿ ನಮ್ಮ ರಾಮಣ್ಣನವರು ಪಾಪ ಕುಡಿದು ಸತ್ತೋಗ್ಬಿಟ್ರು. 40 ವರ್ಷ ಸಾಯುವ ವಯಸ್ಸು ಅಲ್ವೇ ಇಲ್ಲ. ಹಾಗೆ ನೋಡಿದರೆ ನಮ್ಮ ಅಧ್ಯಕ್ಷ ಪುತ್ತೂರು ಯಾರಿಗೆ 60 ವರ್ಷ ಆಗಿದೆ, ಅವ್ರಿಗೆ ಏನಾಗಲೇ ಇಲ್ಲ. ಈ ಥರ ನೋಡಿ, ಇದೇ ಕಲಿಯುಗ ಅಂತ ಅನ್ನೋದು. ಯಾರು ಸಾಯಬಾರ್ದು ಅವ್ರು ಸತ್ತು ಹೋಗ್ತಾರೆ, ಯಾರು ಸಾಯಬೇಕಿತ್ತು ಅವ್ರು ಸಾಯೋದೇ ಇಲ್ಲ. ಸಾಕ ಸರ್, ಹೋಗಪ್ಪ ಅಂತಂದ್ರೆ. ಈಗ ಕೆಲವು ಯಂಗ್ಸ್ಟರ್ಸ್ ಇರ್ತಾರೆ ನೋಡಿ, ಅವ್ರಿಗೆ ಮಾತಾಡ್ತಾರೆ, ತುಂಬ ಮಾತಾಡಿ ಕೊಡಬೇಕು. ಏನು ಸರ್ ನಿಮಗೆ ಎಷ್ಟು ವರ್ಷ ಸರ್? ಈಗ ನನಗೆ ಮೊನ್ನೆ ಯಾರು ಕೇಳಿದರು, ಪುತ್ತೂರೇ ನಿಮ್ಮ ಅಪ್ಪ ಹೇಗಿದ್ದಾರೆ? ನಮ್ಮ ಊರಿನವ್ರು ಅವರು. ಇಲ್ಲ, ಅವರು ಸತ್ತು ಹೋಗಿ 10 ವರ್ಷ ಆಯ್ತು ರೀ.
ಓಹೋ ಸರಿ, ನಿಮ್ಮ ಅಣ್ಣ, ನಮ್ಮ ಅಣ್ಣ ಲಾಯರ್ ಆಗಿದ್ರು ಅವನು ಕೂಡ ಹೋಗಿ 1 ವರ್ಷ ಆಯಿತು. ಹೌದಾ, ನೆಕ್ಸ್ಟ್ ನೀವೇ ಅಲ್ವಾ? ಏನು ಅನ್ಬೇಕು ನನಗೆ ಹೇಳಿ? ಅಂದರೆ ನೋವು ಮಾಡೋದು. ಯಾರೊಬ್ಬ ಫ್ರೆಂಡ್ ಕೇಳ್ದಂತೆ, ಅಲ್ರಿ ನಿಮಗೇನೋ ಆಪ್ರೇಷನ್ ಅರ್ಜೆಂಟಾಗಿ ಅಡ್ಮಿಟ್ ಆಗಿದ್ರಂತೆ. ಹೌದು, ಮತ್ತು ನೀವು ನನಗೆ ತಿಳಿಸಲೇ ಇಲ್ಲ, ನಾನು ನಿಮ್ಮ ಫ್ರೆಂಡ್ ಅಲ್ವಾ, ಓಲ್ಡ್ ಫ್ರೆಂಡ್, ತಿಳಿಸಲೇ ಇಲ್ಲ. ಇಲ್ಲ, ಯಾರಿಗೆ ಸುಮ್ಮನೆ ಯಾಕೆ ತೊಂದರೆಗಳು, ಯಾರು ತಿಳಿಸಲೇ ಇಲ್ಲ, ಎಮರ್ಜೆನ್ಸಿಗೆ ಹಾಕಿದ್ರೆ ಬಂದುಬಿಟ್ಟೆ. ಅದೇನು ರೀ, ನಾವು ಅಷ್ಟು ಫ್ರೆಂಡ್ ಆಗಿದ್ದ ತಿಳಿಸ್ಬೋದಿತ್ತಲ್ಲ. ಹೋಗ್ಲಿ ಬಿಡಿ, ನೆಕ್ಸ್ಟ್ ಟೈಮ್ ಸೀರಿಯಸ್ ಆದಾಗ ಹೇಳಿ, ನಾನು ಬಂದುಬಿಡ್ತೇನೆ. ಇದು ಇನ್ನೊಂದು ಕ್ಯಾಟಗರಿ. ಯಾವ ಕ್ಯಾಟಗರಿ? ಮಾತಲ್ಲಿ ನೋವು ಮಾಡುವಂಥ ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಇದೆ. ಅದೇನಂತ ಹೇಳಿದ್ರೆ, ಅವರಿಗೆ ಪಾಪ ಅವ್ರು ಹೇಳೋದೊಂದು, ಮಾಡೋದು ಇನ್ನೊಂದೇ, ಅರ್ಥ ಇನ್ನೊಂದೇ ಆಗುತ್ತೆ. ಹೇಳಬೇಕಾಗಿದ್ದು ಒಂದು, ಹೇಳೋದು ಇನ್ನೊಂದು. ಇದು ಇನ್ನೊಂದು ಕ್ಯಾಟಗರಿ. ಭಾಳ ತಮಾಷೆ ಆಗಿದೆ ಅದು. ನಾನೊಂದು ಮೊನ್ನೆ ವಾಕಿಗೆ ಹೋದಾಗ ಒಂದು ಮನೆ ಹೋಗಿದ್ದೆ. ಯಾವತ್ತೊಂದು ಮನೇಲಿ ಒಂದು ನಾಯಿ ಇರೋದು, ಅಲ್ಲಿ ಮನೇಲಿ ನಾಯಿ ಇರಲಿಲ್ಲ. ನಾನು ಅಮ್ಮನ ಕೇಳಿದೆ, ನೀವು ನಾಯಿ ಇತ್ತಲ್ಲಮ್ಮ, ನಾಯಿ ಏನಾಯಿತು? ಆಗ ಅವ್ರು ಹೇಳ್ತಾರೆ, ನೋಡಿ ನಾವು ನಾಯಿಯನ್ನು ಕೊಟ್ಬಿಟ್ಟೆ ಡಾಕ್ಟ್ರೇ. ಯಾಕೆ ಕೊಟ್ರಿ? ನಮ್ಮ ಮನೆ ಯಜಮಾನ್ರಿಗೆ ರಿಟೈರ್ ಆಯ್ತಲ್ವ, ಮತ್ತೆ ಪುನಃ ಇನ್ನೊಂದು ನಾಯಿ ಹಾಕಬೇಕಿತ್ತು, ಅದು ಕೊಟ್ಬಿಟ್ಟೆ. ಅವ್ರು ಅಲ್ಲೇ ಕೂತಿದ್ದಾರೆ. ಈ ಥರ ಒಂದು ಹೇಳಬೇಕಾಗಿದ್ದೊಂದು ಹೇಳಬೇಕಾಗುವಂಥ. ನನಗೊಂದು ನಾಯಿ ಇತ್ತು, ಮನೇಲಿ ನಾಯಿ ಇತ್ತು. ಅದು 2 ಮರಿ ಹಾಕ್ತು. ಇದು ನೋಡಿ ಒಂದು ಒಳ್ಳೆಯ ಉದಾಹರಣೆ. ಒಂದು ಫ್ರೆಂಡಿಗೆ ಕೊಟ್ಟೆ, ನನಗೆ ಬೇಡ, ನನ್ನ ಫ್ರೆಂಡಿಗೆ ಕೊಟ್ಟೆ. 6 ತಿಂಗಳಾಯಿತು. ಆದಮೇಲೆ ನಾಯಿ ಮರಿ ಹೇಗಿದ್ದು ಗೊತ್ತಾಗಿಲ್ಲ. 2 ಅದು ಒಳ್ಳೆ ಪ್ರೀತಿಯಲ್ಲಿ ಸಾಕಿದ್ದು. ಕೆಲಸದವಳು ಸಿಕ್ಕಿದ್ಲು ಒಂದು ಸಲ. ನಾನು ಕೇಳಿದೆ, ನಮ್ಮ ನಾಯಿ ಮರಿ ಕೊಟ್ಟಿದ್ದೆ ಅಲ್ಲ, ಅದು ಹೇಗಿದೆ? ಅವಳು ಏನು ಹೇಳಬೇಕಾಗಿತ್ತು ಅಂದರೆ, ನೀವು ಕೊಟ್ಟ ನಾಯಿ ಮರಿ ಚೆನ್ನಾಗಿದೆ, ನಾವು ನಿಮ್ಮನ್ನು ತುಂಬ ಜ್ಞಾಪಿಸ್ಕೊಳ್ತೇವೆ. ಅವಾಗ ಹೇಳಿಲ್ಲ ಪಾಪ, ಹಳ್ಳಿ ಹುಡುಗಿ. ಸೋಮರೆ ನೀವು ಕೊಟ್ಟ ನಾಯಿ ಮರಿ ಮುಂಡೆದು ದಷ್ಟಪುಷ್ಟವಾಗಿ ಬೆಳೆದುಬಿಟ್ಟಿದೆ, ನಮಗೆಲ್ಲ ಖುಷಿ, ದಿವಸ ಆಟ ಆಡ್ತಿದ್ವಿ. ಸ್ವಾಮಿಯರೇ ಒಂದು ಮಾತು ಹೇಳ್ಬೇಕು ಸ್ವಾಮಿಯರೇ. ಏನಮ್ಮ? ಆ ನಾಯಿ ಮರಿ ಮುಖ ನೋಡಿದಾಗಲೆಲ್ಲ ನಿಮ್ಮ ಮುಖ ನೆನಪಾಗುತ್ತೆ. ಇದು ಒಂದು ಕ್ಯಾಟಗರಿ. ಹೇಳಬೇಕಾಗಿದ್ದು ಅದು ಹೇಳ್ಬೇಕು. ನಮ್ಮ ಮೆಡಿಕಲ್ ಸಬ್ಜೆಕ್ಟಲ್ಲಿ 3 ಸಬ್ಜೆಕ್ಟ್ ಇದೆ ಫಸ್ಟ್ ಇಯರ್ಗೆ: ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ. ಇದೊಂದು ನಡೆದ ಘಟನೆ. ಆ 3 ಸಬ್ಜೆಕ್ಟ್ ಪಾಸ್ ಆಗಲೇಬೇಕು ಕ್ಲಿನಿಕಲ್ ಹೋಗಬೇಕಿದ್ರೆ. ಒಬ್ಬ ಹುಡುಗ 2ರಲ್ಲಿ ಫೈಲ್ ಆಗಿಬಿಟ್ಟಿದ್ದಾನೆ. ಅವನಿಗೆ ಚಿಂತೆ ಆಗಿಬಿಟ್ಟಿದೆ, ನಾನು ಒಂದು ಸಬ್ಜೆಕ್ಟನ್ನು ಸಪ್ಲಿಮೆಂಟರಿ ತಗೊಂಡು ಇನ್ನೊಂದು ಆ್ಯನ್ಯಲ್ ತಗೊಳ್ಬೇಕು ಅಂತ ಅವನ ಡೌಟ್. ನನಗೆ ಗೊತ್ತಿಲ್ಲ, ಅಲ್ಲ ಒಟ್ಟಿಗೆ ತಗೊಳ್ಬೇಕು ಅಂತ. ಸೀದಾ ರೂಬಿ ಬಂದ, ಸರ್ ನನಗೊಂದು ಡೌಟ್ ಇದೆ ಸರ್. ಇಮ್ಮಿಡಿಯೇಟ್ ಹೇಳಿ ಸರ್, ಹೇಳಿ ಸರ್, ದಯವಿಟ್ಟು ಹೇಳಿ. ಏನು? ನಾನೀಗ 1ಕ್ಕೆ ಕೂತ್ಕೊಳ್ಬೇಕಾ 2ಕ್ಕೆ ಕೂತ್ಕೊಳ್ಬೇಕಾ? ಅಲ್ಲ, ನನಗೇನು ಗೊತ್ತಾಗಿದೆ? ಅವನ ಬೇಗ ಹೇಳಿ ಸರ್, ನನಗೆ 1ಕ್ಕೆ ಕೂತ್ಕೊಳ್ಬೇಕಾ 2ಕ್ಕೆ ಕೂತ್ಕೊಳ್ಬೇಕಾ? ನಾನು ಹೇಳಿದೆ, ನೋಡಪ್ಪ ನೀನು ಹುಡುಗ, 1ಕ್ಕೆ ಆದರೆ ನಿಂತ್ಕೊಂಡು ಮಾಡಲಿಕ್ಕೆ ಬರುತ್ತೆ, ಆದರೆ 2ಕ್ಕೆ ಕೂತ್ಕೊಳ್ಳೇಬೇಕಾಗತ್ತೆ ನೀನು ಅಂತ. ಅವ್ನು ನನಗೆ ಹೇಳಲೇ ಇಲ್ಲ ಅವನ ಸಮಸ್ಯೆ. ಇದು ಒಂದು ಕ್ಯಾಟಗರಿ. ಇನ್ನು ಕೆಲವರು ತುಂಬ ತಮಾಷೆಯಾಗಿ ಮಾತಾಡ್ತಾರೆ. ಅದೊಂದು ನೇಚರ್, ಅದು ಹೇಳೋಕ್ಕಾಗಲ್ಲ. ಮೊನ್ನೆ ಯಾವುದೋ ಒಂದು ಪುರೋಹಿತ ಒಬ್ಬರೊಬ್ಬರು ಪ್ರವಚನ ಕೊಡ್ತಾಯಿದ್ರು, ಎಷ್ಟು ಸಂದಾಗಿ ಮಾಡ್ತಾಯಿದ್ರು. ಅವ್ರು ಹೇಳಿದರು, ಇರಬೇಕು ಈ ಲೋಕದಲ್ಲಿ ಇದ್ದು ಇಲ್ಲದ ಹಾಗೆ, ಇರಬೇಕು ಈ ಲೋಕದಲ್ಲಿ ಇದ್ದು ಇಲ್ಲದ ಹಾಗೆ, ತಾವರೆ ಮೇಲಿನ ನೀರಿನ ಹನಿಯ ಹಾಗೆ, ಸಿನಿಮಾ ತಾರೆಯರ ಮೈ ಮೇಲಿನ ಸೀರೆಯ ಹಾಗೆ ಅಂತಂದರು. ಎಷ್ಟು ಅರ್ಥ ಕೊಟ್ಬಿಟ್ರು. ಚಿತ್ರಗುಪ್ತನ ಬಳಿ ನಮ್ಮ ಪಾಪ ಪುಣ್ಯಗಳ ಫೈಲ್ ಇದೆ, ಮಾತ್ರವೇ ಅಲ್ಲ ನಮ್ಮ ಗುಪ್ತ ಚಿತ್ರಗಳು ಅವನ ಹತ್ರ ಇವೆ. ಇಷ್ಟು ಮಾತಲ್ಲೂ ಅರ್ಥ ಕೊಟ್ಟರು ಅವರು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ತಮಾಷೆಗೆ ಮಾತಾಡೋರು. ಅವನಿಗೆ ಮೊದಲು ಏನು ಹೇಳಿದ್ರು ಮದುವೆ ಆಗ್ತಿರ್ಲಿಲ್ಲ. ಯಾವತ್ತು ಹುಡುಗಿ ತೋರಿಸಿದ್ರು ಬೇಡ, ಅವಳು ಬೇಡ. ಯಾಕೆ? ಶಿ ಈಸ್ ಫಿಸಿಕಲಿ ಆಕ್ವರ್ಡ್. ಇನ್ನೊಬ್ಬಳು, ಅವಳು ಬೇಡ, ಶಿ ಈಸ್ ಮೆಂಟಲಿ ಬ್ಯಾಕ್ವರ್ಡ್, ಅವಳು ಬೇಡ. ಇನ್ನೊಬ್ಬಳು, ಅವಳು ಡೆಂಟಲಿ ಫಾರ್ವರ್ಡ್. ಅಂತೂ ಯಾವುದೂ ಆಗಲಿಲ್ಲ. ಅಂತೂ ಇತ್ತು ಒಂದು ಕಡೆಗೆ ಒಂದು ಹುಡುಗಿ ಆಯಿತು, ಅವನಿಗೆ 5 ಹೆಣ್ಣು ಮಕ್ಕಳಾಯಿತು. ಅದಕ್ಕೂ ಹೆಸರಿಟ್ಟ. ಹೇಳಿಬಿಡುವಾಗ ನಾನು ಕೇಳಿದೆ, ಏನು ಹೆಸರಿಟ್ಟಿದ್ಯಪ್ಪ ಅಂತ. ಅದು 5 ಕೂಡ ಹೆಣ್ಣು ಮಕ್ಕಳೇ ಆಗೋಯ್ತು. ಆಗೆಲ್ಲ ರಿದಮ್ ಬರಬೇಕಲ್ಲ. ಪುತ್ತೂರು ಯಾರೇ ಮೊದಲನೇ ಹೆಸರು ನಾನು ಅಮೃತಾಂಜನ, ಮೊದಲನೇ ಹೆಸರು ಏನಿಟ್ಟೆ ನಾನು? ಅಂಜನ ಅಂತ ಇಟ್ಟೆ. 2ನೇವಳು ರಂಜನ, 3ನೇವಳು ಸಂಜನ, 4ನೇವಳು ಕಣ್ಣು ನೀಲಿತ್ತು, ನೀಲಾಂಜನ ಅಂತ ಇಟ್ಟೆ. 5ನೇದು ಕೂಡ ಹೆಣ್ಣಾಯ್ತು ಡಾಕ್ಟ್ರೆ, ತುಂಬ ತಲೆನೋವಾಯಿತು. ಏನಿಟ್ಟೆ? ಅಮೃತಾಂಜನ ಅಂತ ಇಟ್ಟೆ ಅಂತ. ಕೆಲವು ತುಂಬ ತಮಾಷೆಯಾಗಿ ಮಾತಾಡಿದೆ. ನಮ್ಮ ಮಂಗಳೂರು ಕಡೆ ಸ್ವಲ್ಪ ಹಾಸ್ಯ ಪ್ರವೃತ್ತಿಯವರು. ನಾನು ಹೇಳಿದೆ, ನಿಮ್ಮ ಒಂದು ಮದುವೆ, ನಿಮ್ಮ ಒಂದು ವಾಕ್ಯದ ಕತೆ ಹೇಳಿ. ಅವ್ರು ಹೇಳ್ತಾರೆ, ಪುತ್ತೂರು ಯಾರೇ, ನನಗೆ ಒಂದು ಮದುವೆ ಆಯಿತು, ಅಲ್ಲಿಗೆ ನನ್ನ ಕತೆ ಮುಗಿಯಿತು. ಸರಿ, ನಿಮ್ಮ ಶ್ರೀಮತಿಯ ಹೆಸರು ಏನು? ಮೊದಲು ಅವಳ ಹೆಸರು ನಾನು ಮಾನಿನಿ ಅಂತ ಇಟ್ಟಿದ್ದೆ, ಈ ನಡುವೆ ಸ್ವಲ್ಪ ಅನುಮಾನ ಬಂದಿದೆ, ಅದಕ್ಕೆ ಅನುಮಾನಿನಿ ಅಂತ ಇಟ್ಟಿದ್ದೇನೆ ಅಂತಂದರು. ನಿಮಗೆ ಎಷ್ಟು ಮಕ್ಕಳು? 2. ಹೆಸರೇನೇ? ಅದು 2 ಗಂಡಾಯಿತು. ಏನು ಹೆಸರಿಟ್ಟು? ಒಂದು ಪೀಟರು, ಇನ್ನೊಂದು ರಿಪೀಟರು. ಕೆಲವರು ಹಾಸ್ಯವಾಗಿ ಮಾತಾಡ್ತಾರೆ. ಅದೊಂದು ಒಂದು 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 ಕ್ಯಾಲ್ಕುಲೇಟ್. ನಾನು ಮೊನ್ನೆ ಒಬ್ಬರನ್ನು ಕೇಳಿದೆ, ಸರ್ ಈ ಕವಿತೆಗೂ ಪ್ರಬಂಧಕ್ಕೂ ಏನು ವ್ಯತ್ಯಾಸ? ಅವ್ರು ಹೇಳ್ತಾರೆ, ಒಂದು ಹುಡುಗಿಯ ಬಗ್ಗೆ ಬರೆದರೆ ಅದು ಕವಿತೆ,
ಆದರೆ ಹೆಂಡತಿಯ ಬಗ್ಗೆ ಬರೆದರೆ ಅದು ದೊಡ್ಡ ಪ್ರಬಂಧ ಅಂತಂದರು. ಘಟನೆಗೂ ದುರ್ಘಟನೆಗೂ ಏನು ವ್ಯತ್ಯಾಸ? ಅವ್ರು ಹೇಳ್ತಾರೆ, ಒಂದು ಮಂತ್ರಿಗಳ ಕಾರಿಗೆ ಆಕ್ಸಿಡೆಂಟ್ ಆಯಿತು, ಅದೊಂದು ಘಟನೆ. ಆದರೆ ಮಂತ್ರಿಗಳಿಗೇನೂ ಆಗಿಲ್ಲ, ಅದು ದುರ್ಘಟನೆ. ಮಾರ್ಮಿಕವಾಗಿ ಕೆಲವು ಮಾತಾಡ್ತಾರೆ, ತುಂಬ ಮಾರ್ಮಿಕವಾಗಿ ಮಾತಾಡ್ತಾರೆ. ನಾನು ಕೇಳಿದೆ, ಸರ್ ಈ ಲವ್ ಮ್ಯಾರೇಜಿಗೂ ಈ ಅರೇಂಜ್ ಮ್ಯಾರೇಜಿಗೂ ಏನು ವ್ಯತ್ಯಾಸ? ಅವ್ರು ಹೇಳ್ತಾರೆ, ಒಂದು ಸುಸೈಡ್, ಇನ್ನೊಂದು ನ್ಯಾಚುರಲ್ ಡೆತ್ ಅಂತಂದರು. ನಾನು ಹೇಳಿದೆ, ಈ ಎಲರ್ಜಿ ಬರ್ತದಲ್ಲ, ಈ ಡಸ್ಟ್ ಎಲರ್ಜಿಗೂ ಲವ್ ಎಲರ್ಜಿಗೂ ಏನು ವ್ಯತ್ಯಾಸ? ನೋಡಿ, ಮುದುಕರು ಪಾರ್ಕಲ್ಲಿ ಮುದುಕರು ಕೆಮ್ಮಿದರೆ ಅದು ಡಸ್ಟ್ ಎಲರ್ಜಿ, ಆದರೆ ಕ್ಲಾಸಲ್ಲಿ ಹುಡುಗರು ಹುಡುಗಿಯರನ್ನು ನೋಡಿ ಕೆಮ್ಮಿದರೆ ಅದು ಲವ್ ಎಲರ್ಜಿ ಅಂತಂದರು. ಭಿನ್ನವಾಗಿ ಮಾಡಿದೆ. ನಾನು ಒಬ್ಬರನ್ನ ಕೇಳಿದೆ, ಸರ್ ಈ ಭಿನ್ನಾಭಿಪ್ರಾಯ ಬರಲಿಕ್ಕೆ ಏನು ಕಾರಣ? ಹಿರಿಯರಿಗೂ ಭಿನ್ನಾಭಿಪ್ರಾಯ ಬರ್ತವಲ್ಲ, ಏನು ಕಾರಣ? ಅದಕ್ಕೆ ಅವ್ರು ಹೇಳ್ತಾರೆ, ಅವರ ಭಿನ್ನ ಭಿನ್ನ ಪ್ರಾಯಗಳು. ಭಿನ್ನಾಭಿಪ್ರಾಯ ಬರಲಿಕ್ಕೆ ಅವರ ಭಿನ್ನ ಭಿನ್ನ ಪ್ರಾಯಗಳು ಅಂತ ಹೇಳಿದೆ. ಹೀಗೆ ಒಂದು ಕೆಲವರು ತಮಾಷೆಯಾಗಿ ಮಾಡ್ತಾರೆ. ಮೊನ್ನೆ ಒಂದು ಅಜ್ಜಿ, ನನಗಿದು ತುಂಬ ಇಷ್ಟ ಆಯಿತು. ಒಬ್ಬಳು ಅಜ್ಜಿ ಸಿಕ್ಕಿದ್ಲು, ಇದು ನನಗೆ ತುಂಬ ಆಶ್ಚರ್ಯ ಆಗೋಯಿತು. ಅಷ್ಟೊತ್ತಿಗೆ ಅಜ್ಜಿ ಇದರಲ್ಲಿ ಪಾಪ ಹಳ್ಳಿ ಅಜ್ಜಿ, ಅದು ತುಂಬ ಶುರುಳಾಗಿದೆ. ಅವನು ಹುಡುಗ ಕೇಳಿದ, ಅಜ್ಜಿ ನಿನ್ನ ಊರು ಯಾವುದು? ಆ ಅಜ್ಜಿ ಹುಡುಗನನ್ನು ಕೇಳ್ತೆ, ನಿನ್ನ ಊರು ಯಾವುದು ಮಗ? ಹಾಗೆ ಅವನು, ಅದು ಕೆಂಗೇರಿ ಹತ್ರ, ಹಂಗೇರಿ ಹತ್ರ ಕೆಂಗೇರಿ ಅಂತ ಅಂದ. ಹೇಳಿದ ಅವನು, ಯಾವುದು ಕೆಂಗೇರಿ? ಅದೇ ಹಂಗೇರಿ ಹತ್ರ. ತಮಾಷೆ ಮಾಡೋದು ಅಜ್ಜಿಗೆ. ನಿನ್ನ ಊರು ಯಾವುದು ಅಜ್ಜಿ? ನಂದು ಯಲಹಂಕ. ಯಾವುದು? ಶ್ರೀಲಂಕಾದ ಹತ್ತಿರ ಯಲಹಂಕ. ಅವಳು ಅದೇ ಉತ್ತರದಲ್ಲಿ ಕೊಡ್ತಾಳೆ. ತುಂಬ ಹುಷಾರಾಗಿದ್ಲ. ಆಮೇಲೆ ಅವಳ ಎದುರಿಗೆ ಎಲ್ಲರೂ ಪಾಪ ಕೆಲವರು ಇದು ಮಾಡ್ತಾಯಿದ್ರು, ಏನಂದರೆ ಲೇಡೀಸ್ ಫಸ್ಟ್ ಅಂತ ಹೋಗ್ತಾಯಿದ್ರು. ಅಜ್ಜಿ ಕೇಳ್ತು, ಅಲ್ಲಪ್ಪ ಇದು ಏನು ಹೇಳ್ತಾ ಇದ್ದಾರೆ ಮಗು? ಇಲ್ಲ ನೋಡಿ, ಗಂಡಸರಿಗೆ ಹೆಂಗಸರಾದ್ರೆ ಎಷ್ಟು ಗೌರವ. ಅವ್ರು ಹೇಳ್ತಾ ಇದ್ದಾರೆ, ಹೆಂಗಸರಾದ ಮೇಲೆ ನಾವು ಗಂಡಸರು, ಮೊದಲು ಹೆಂಗಸರು ಹೋಗಲಿ, ಲೇಡೀಸ್ ಫಸ್ಟು. ನೋಡಿ ಎಷ್ಟು ಗೌರವ ಹೆಂಗಸರದ್ದೇ. ಆ ಅಜ್ಜಿ ಬಹಳ ಶಾಣೆ ಅಜ್ಜಿ. ಹೇಳ್ತಾರೆ, ಮಗ ಅದು ಹಾಗಲ್ಲ, ಅದು ಮುಂಡೆವಕ್ಕೆ ಆ ಹೆಂಗಸರ ಸೌಂದರ್ಯವನ್ನು ಹಿಂದಿನಿಂದಲೂ ನೋಡುವ ಆಸೆ, ಅದಕ್ಕೆ ಲೇಡೀಸ್ ಫಸ್ಟ್ ಹೇಳ್ತಾ ಇದ್ದಾರೆ ಅಂತ. ಇಷ್ಟು ಬರಕೆಯಾಗಿಬಿಡ್ತಾರೆ. ಈ ಥರವಾಗಿ ಹಾಸ್ಯದಲ್ಲಿ ನಾನಾ ಪ್ರಕಾರಗಳಿವೆ. ಕೆಲವು ಇನ್ನು ಭಾಷಾ ವ್ಯತ್ಯಾಸಗಳು ಬೇಕಾದಷ್ಟಿವೆ. ಮಾತಿನಲ್ಲಿ ಭಾಷಾ ವ್ಯತ್ಯಾಸ ಇದೆ. ಒಂದು 2-3 ಘಟನೆ ಹೇಳಿ ನಾನು ಮಾತನ್ನು ಮುಗಿಸುತ್ತೇನೆ. ಒಂದು ನೋಡಿ, ನಮ್ಮ ಧಾರವಾಡ ಕನ್ನಡ ಬೇರೆ, ಮಂಗಳೂರು ಕನ್ನಡ ಬೇರೆ. ನನಗೆ ಒಂದು ಸಣ್ಣ ಘಟನೆ ನೆನಪಾಗುತ್ತೆ. ನಮ್ಮದು ಮಂಗಳೂರು ಕನ್ನಡ, ನಮ್ಮಲ್ಲಿ ಆಯಿತು ಅಂದರೆ ಆಗಬಹುದು ಅಂತ ಅರ್ಥ, ಈ ಕಡೆ ಆಯಿತು ಅಂದರೆ ಓವರ್ ಅಂತ ಅರ್ಥ. ನನಗದು ಗೊತ್ತಿಲ್ಲ. ನಾನು ಮೋಸ್ಟ್ಲಿಗೆ ಬಂದೆ, ಬೆಂಗಳೂರಿಗೆ ಬಂದೆ. ನಮ್ಮ ಶಿವರಾಮನಿಗೆ ಯಾರು ಕಳಿಸಿದ್ರು, 2:03 ಆಗಿತ್ತು. ಬಂದಿದ್ದೆ ಅಷ್ಟೊತ್ತಿಗೆ ಹಸಿವಾಗಿತ್ತು. ಆಯಿತಾ, ಅವ್ರು ಕೇಳಿದ್ರು, ಪುತ್ತೂರ್ಯಾರೇ ಊಟ ಮಾಡೋಣವೇ? ನಾನು ಆಯಿತು ಅಂದೆ. ಹೆಂಡತಿಯಿಂದ ಕರೆದುಬಿಟ್ಟು, ಊಟ ಆಗಿದ್ದು ಅಂತೆ ಕಣೆ ಇವ್ರದ್ದು, ಊಟ ಹೋಗಲಿ ಬಿಡಿ, ಒಂದು ಲೋಟ ಕಾಫಿ ಕುಡಿಯೋಣವೇ? ಆಯಿತು ಅಂದೆ. ಕಾಫಿನೂ ಕುಡ್ಕೊಂಡು ಬಂದಿದ್ದಾರಂತೆ ಕಣೆ. ಅಲ್ಲಿ ಕಾಫಿನ ತಪ್ಪಿ ಹೋಯ್ತಾ? ಹೋಗಲಿ ಬಿಡಿ, ಇಲ್ಲಿ ಒಂದು ಲೋಟ ನೀರು ಕುಡಿತೀರ? ಆಗಿಲ್ಲ, ಅದು ನೀರು ತಪ್ಪಿ ಹೋಗಿರೋದು. ಈ ಥರ ಭಾಷಾ ವ್ಯತ್ಯಾಸಗಳು. ಮತ್ತು ನೋಡಿ, ಈ ಯಾರು ತಪ್ಪು ತಿಳ್ಕೊಳ್ಬೇಡಿ, ಈ ನಮ್ಮ ಧಾರವಾಡ ಕಡೆ ಈ ಕಡೆ ಎಲ್ಲ ಅಲ್ಲಿ ಸುಳೆ ಮಗ ಅನ್ನೋ ಶಬ್ದಗಳನ್ನು ಬಹಳ ಧಾರಾಳವಾಗಿ ಉಪಯೋಗಿಸ್ತಾರೆ ಅವರು. ಅಂದರೆ ಅದೊಂದು ಆಬ್ಜೆಕ್ಟಿವ್, ಅದೇನು ಬೈಗಳಲ್ಲ. ಅದು ಒಂದು ಮಗು ಚೆನ್ನಾಗಿದ್ದರೆ, ಸುಳೆ ಮಗದು ಏನು ಮಗುರಿ ಅಂತಾರೆ. ಅಂದರೆ ಹೊಗಳುವುದು, ಅದೇನು ಬೈಯುವ ಶಬ್ದಗಳಲ್ಲ. ಒಂದು ಒಳ್ಳೆ ಊಟ ಆಗಿದೆ, ಸುಳ್ಳೆ ಮಗದು ಏನೋ ಊಟ ಅಂತಾರೆ. ಆಯ್ತು, ಚೆನ್ನಾಗಿ ಒಳ್ಳೆಯಾಗಿ ಪಿಕ್ಚರ್ ಇದ್ದರೆ ಸುಳ್ಳೆ ಮಗದು ಎಂಥ ಆ್ಯಕ್ಟಿಂಗ್ ಅಂತಾರೆ. ಮಳೆ ಬಂದರೆ, ಸುಳ್ಳೆ ಮಗದು ನೋಡಿ ಏನು ಮಳೆ ರೀ, ಮಳೆ ಬಂದರೆ ಮಳೆನೇ ಬರಲಿಲ್ಲ ಸುಳ್ಳೆ ಮಗದು ಅಂತಾರೆ, ಅಂದ್ಬಿಡ್ತಾರೆ. ಏನೋ ಸಿಟ್ಟು ಬಂದರೆ ನಾನು ಕೆಟ್ಟ ಸುಳ್ಳೆ ಮಗ ಅಂತಾರೆ. ಹಾಗೆ ನನಗಿದು ಗೊತ್ತಿರಲಿಲ್ಲ. ಇದು ಸಣ್ಣ ಘಟನೆ ಹೇಳಿಬಿಡ್ತಾರೆ ನನಗೆ. ಇದು ಆಶ್ಚರ್ಯವಾದ ಘಟನೆ. ನಮ್ಮ ಕಡೆ ಆ ಶಬ್ದಗಳಲ್ಲಿ ಯೂಸ್ ಮಾಡೋದಿಲ್ಲ. ನಾನು ಒಂದು ಸಲ ಬಾಗಲಕೋಟೆಗೆ ಹೋಗಬೇಕಾಗಿತ್ತು. ಮತ್ತು ಆ ಕಡೆ ಹೆಸರುಗಳು ಇಟ್ಟುಕೊಳ್ತಾರೆ, ಕುಂಡಿ, ಎಕ್ಕುಂಡಿ, ನೀರು ಕುಂಡಿ, ಅದೆಲ್ಲ ಆ ಕಡೆ ಹೆಸರು. ಈ ಕಡೆ ಎಲ್ಲ ಕಡೆ ಹೆಸರು ವಿಚಿತ್ರವಾಗಿರ್ತದೆ. ನನಗೊಬ್ಬರು ಲೆಟರ್ ಕೊಟ್ಟಿದ್ರು, ಅಲ್ಲಿ ಪ್ರೊಫೆಸರ್ ಕುಂಡಿಯನ್ನು ನೋಡಿ ನಿಮ್ಮ ವ್ಯವಸ್ಥೆಗಳಲ್ಲಿ ಮಾಡ್ತಾರೆ ಹಾಗೆ ಅಂತ. ನಾನು ಹೋದೆ, ಆ ಕಾಲೇಜ್ ಇತ್ತು, ಒಬ್ಬ ಇದ್ದ, ಅದರಲ್ಲಿ ಕುಂಡಿಯಲ್ಲಿ ಅಂತ ಕೇಳಿದೆ. ಯಾರು ಕುಂಡಿರಿ ಸರ್ ಅಂತ ಕೇಳಿದ ಅವನು. ಇಲ್ಲ ಸರ್, ನಿಮ್ಮ ಕಡೆ ನಮ್ಮ ಕುಂಡಿ ಇಟ್ಕೊಂಡು ನೀವೇನು ಮಾಡಿದ್ರಿ ಅಂತಂದ. ಇಲ್ಲಪ್ಪ ಪ್ರೊಫೆಸರ್ ಕುಂಡಿಯೇ ಬೇಕು ಅಂತೇಳಿ ಕರ್ಕೊಂಡು ಹೋಗಿದ್ದು. ಅವ್ರ ಪರಿಚಯ ಆಯಿತು. ಅದಕ್ಕೂ ಅವ್ರು ಹೇಳಿದ್ರು, ನೋಡ್ರಿ ಇವರು ಮಹಾದೇವಪ್ಪ ಮೆಣಸಿನಕಾಯಿ, ಇವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಿಮ್ಮ ಭಾಷಣ ಇದೆ, ಏರ್ಪಾಡು ಮಾಡ್ತಾರೆ ಅಂತಂದರು. ಸರಿ ಅಂತ ಹೋಯಿತು. ನಾನು ಕೇಳಿದೆ, ಅಲ್ಲ ಸರ್ ನಿಮ್ಮ ಹೆಸರೇನು? ನಂದು ಮಹಾದೇವ ಮೆಣಸಿನಕಾಯಿ ಅಂತಂದರು. ನಾನು ಹೇಳಿದೆ, ಅಲ್ಲ ಸರ್, ಮಹಾದೇವ ಈಶ್ವರನ ಹೆಸರು, ನಿಮ್ಮ ಹೆಸರಿನ ಮುಂದೆ ನೀವು ಮೆಣಸಿನಕಾಯಿ ಅಂತ ಯಾಕೆ ಇಟ್ಕೊಂಡ್ರಿ? ಆ ಕಡೆ ಇಟ್ಕೊಳ್ತಾರೆ ಅವ್ರು. ತಮಾಷೆ, ಪುತ್ತೂರ್ಯಾರೇ ಹಿಡ್ದು ಇಟ್ಕೊಂಡ್ರೆ ಉರಿತೆ ಸಾರ್ ಅಂತಾರೆ ಅವರು. ಹೋಯ್ತು, ಕಾರ್ಯಕ್ರಮ ಹೋಗಿದ್ದೆ ಕಾರ್ಯಕ್ರಮ ಆಯಿತು, ಭಾಷಣ ಎಲ್ಲ ಕೊಟ್ಟೆ. ಒಬ್ಬರು ವಂದನಾರ್ಪಣೆ ಬಂದುಬಿಟ್ಟು, ಏನು ಅಗದಿ ಚಲೋ ಮಾತಾಡಿದ್ರಪ್ಪ, ಯಪ್ಪೋ ಪುತ್ರಯಾರ್ದು ಏನು ಅಗದಿ ಚಲೋ ಮಾತಾಡಿದರು. ಸುಳ್ಳೆ ಮಗದು ಎಂಥ ಸ್ಪೀಚ್ ರೀ ಅಂತಂದ್ರು. ನನಗಂತೂ ಭಾಳ ಬೇಜಾರಾಯಿತು. ಅಲ್ಲ, ಕರೆದುಬಿಟ್ಟು ಹಾರ ಹಾಕಿ ಹೂ ಹಾಕಿ ಈಗ ಸುಳ್ಳೆ ಮಗ ಅಂತಂದ್ರೆ ಮುಖ ಬೆವರ್ಲಿಕ್ಕೆ ಶುರು ಆಯಿತು. ಪಕ್ಕದವ್ರು ನೋಡಿದ್ರು, ಯಾಕೆ ಸರ್ ಹೀಗೆ ಬೇಜಾರು ಮಾಡ್ಕೊಂಡ್ರಿ, ಬೇಸರ ಮಾಡ್ಕೊಂಡ್ರಲ್ಲ? ಅಲ್ಲ ಸರ್, ಕರೆದುಬಿಟ್ಟು ಈಗ ನಾನು ಸುಳ್ಳೆ ಮಗ ಅಂತ ಹೇಳಿದ್ರಲ್ಲ, ತುಂಬ ಬೇಜಾರಾಗಿದೆ, ಹೀಗೆಲ್ಲ ಬೇಡಿತ್ತು
ಅಂತಂದೆ. ಯಾಕೆ ಸರ್, ನೋಡಿ ಇವರು ಶಿವಭದ್ರಪ್ಪನವರು, ಇವರು ನಮ್ಮ ಸಂಘದ ಅಧ್ಯಕ್ಷರು, ಇವರು ಕೊಟ್ರೇಶ್ವರಪ್ಪನವರು, ಇವರು ನಮ್ಮ ಸಂಘದ ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಒಬ್ಬೊಬ್ಬರು ದೇವರಂತ ಸೊಳ್ಳೆ ಮಕ್ಕಳು ಸರ್. ಸರಿ, ಇನ್ನು ಯಾವ ಲೆಕ್ಕ ಅಂತ ಸುಮ್ಮನೆ ಆಗಿಬಿಟ್ಟೆ. ಇದು ಈ ಥರ ಒಂದು ಭಾಷಾ ವ್ಯತ್ಯಾಸಗಳಿವೆ. ಹಾಗೆ ನಮ್ಮ ಮಂಗಳೂರು ಕಡೆದು 2 ಹಾಸ್ಯ ಘಟಕಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಮಂಗಳೂರು ಕಡೆ ಸ್ವಲ್ಪ ವಿಚಿತ್ರವಾಗಿ ಮಾತಾಡ್ತಾರೆ ಹಾಗೆ ಅಂತ. ಯಾವನೋ ಒಬ್ಬ ಹೋಟೆಲ್ಗೆ ಹೋಗಿದ್ದವನೇ ಈ ಮಾತು ನೋಡಿ, ಮಾತಿನಲ್ಲಿ ಎಷ್ಟು ಕೂಡ ನಾವು ಒಂದು ಹಾಸ್ಯವನ್ನು ಹುಟ್ಟಾಕ್ಬೋದು, ಎಷ್ಟು ಪ್ರಾಕಾರಗಳನ್ನು ಸೃಷ್ಟಿಸ್ಬೋದು. ಅಲ್ಲಿ ಹೋದ ಕೂಡಲೇ ಅವ್ನು ಕೇಳಿದಾನೆ, ಮಾಣಿ ಬಂದಿದ್ದ, ಹೋದ ಕೂಡಲೇ ಸರ್ ಬಿಸಿ ಬಿಸಿ ಏನಿದೆ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಆ ಮಾಣಿ ಹೇಳ್ತಾನೆ, ಬಿಸಿ ಬಿಸಿ ನಮ್ಮ ಯಜಮಾನರ ಮಂಡೆ ಇದೆ ಅಂತಂದ. ಯಾಕಂದ್ರೆ ಬೈದಿದ್ರು ಬೆಳಿಗ್ಗೆ ಅವನಿಗೆ. ಸರಿ ಬಿಡಿ, ಹೋಗಿ ಸರಿ ಒಂದು ನೋಡಿ ಬಿಸಿನೀರು ತಗೊಂಡು ಬಾ ಅಂತ ಹೇಳಿದ್ದಾನೆ. ಸರಿ ಬಿಸಿನೀರು ತಂದು ಕೊಡ್ತಾನೆ, ಕೈ ಬೆರಳು ಮುಗಿಸಿ ಅದರ ಮುಳುಗಿಸಿ ತಂದಿದ್ದಾನೆ. ಅದು ಇವ ನೋಡಿಲ್ಲ, ಇವ ಕುಡಿದು ಬಿಟ್ಟಿದ್ದಾನೆ. ಮತ್ತೆ ಪುನಃ ಹೋಗಿಬಿಟ್ಟು ಇನ್ನೊಂದು ಲೋಟ ತಗೊಂಡು ಮಾತ್ರ ಬರುವಾಗ ನೋಡಿದ್ದಾನೆ, ಪುನಃ ಮುಳುಗಿಸಿ ತರ್ತಾ ಇದ್ದಾನೆ. ಅಷ್ಟೊಂದು ಕಳ್ಳ, ನಿನ್ನ ಕೈಯನ್ನು ಮುಳುಗಿಸಿದ್ಯಲ್ಲ, ಬೆರಳನ್ನು ಅಷ್ಟು ಕೆಟ್ಟ ಬೆರಳು ಮುಳುಗಿಸಿದ್ಯಲ್ಲ, ಎಷ್ಟು ಕೊಳೆ ಇದೆ, ಏನು ರೋಗಗಳು ಬರ್ಬೋದೋ ಏನೋ, ಅದು ಯಾಕೆ ಹಾಗೆ ಮಾಡ್ತೀಯ ಹಾಗೆ ಅಂತ. ಇಲ್ಲ ಡಾಕ್ಟ್ರು ನನಗೆ ನೋಡಿ ನನಗೆ ಒಂದು ಉಗುರು ಸುತ್ತಾಗಿದೆ, ಡಾಕ್ಟ್ರು ಹೇಳಿದ್ದಾರೆ ಯಾವುದಾದ್ರೂ ಒಂದು ಬಿಸಿಯಾದ ವಾತಾವರಣದಲ್ಲಿ ಇಟ್ಟುಕೋ, ಅದಕ್ಕೆ ನಾನು ಮುಳುಗಿಸಿ ತಂದಿದ್ದೇನೆ ಅಂತ. ಅದಕ್ಕೆ ಇವನು ಕಳ್ಳ, ನಿನಗೆ ಅಷ್ಟು ಇದ್ರೆ ನಿನ್ನ ಮೂಗಿನೊಳಗೆ ಅವಳು ಸಿಂಬಳ ಬರ್ತಿತ್ತು, ಬೇರೆ ಮೂಗಿನೊಳಗೆ ಇಟ್ಬೋದಿತ್ತಲ್ಲ. ಇಲ್ಲ ಸರ್, ಇಲ್ಲಿವರೆಗೆ ಅಲ್ಲೇ ಇಟ್ಕೊಂಡಿದ್ದೆ, ಬೇಜಾರಾಯಿತು ಅಂತ ಈಗ ಇದನ್ನು ಇಟ್ಕೊಂಡಿದ್ದೆ ಅಂತ. ಸ್ನೇಹಿತರೆ, ಮಾತಿನ ಬಗ್ಗೆ ಎಷ್ಟೂ ಮಾತಾಡ್ಬೋದು, ಅಂತಹ ಮಾತುಗಳಿವೆ. ಕೊನೆ ಒಂದು ಒಳ್ಳೆಯ ಘಟನೆ ನಿಮಗೆ ಹೇಳ್ತೀನಿ, ಭಾಳ ಸುಂದರವಾಗಿದೆ. ಇದೊಂದು ನಡೆದ ಘಟನೆ, ಒಂದು ಹಾಸ್ಯಕರವಾದ ಘಟನೆ. ಇದು ನಾನು ಮೊನ್ನೆ ಒಂದು ಮದುವೆಗೆ ಹೋಗಿದ್ದೆ. ಇದು ನಡೆದ ಘಟನೆಯೇ, ವಿಶೇಷ ಅಲ್ಲ. ಅಲ್ಲಿ ಪಾಪ ನನ್ನ ಪಕ್ಕದಲ್ಲಿ ಪರಿಚಯದ ಒಬ್ಬರು ಕೂತಿದ್ರು. ಅವರು ಎಲ್ಲ ಚೆನ್ನಾಗಿ ಊಟ ಮಾಡ್ತಾಯಿದ್ರು, ಅವರು ಊಟನೇ ಮಾಡ್ತಿರಲಿಲ್ಲ. ನನಗೆ ಅದು ಯಾಕೆ ಸರ್ ಊಟ ಮಾಡ್ತಾರೆ, ಅಡುಗೆ ಎಷ್ಟು ರುಚಿಯಾಗಿದೆ ಅಲ್ಲ, ಎಷ್ಟು ರುಚಿಯಾಗಿದೆ ಹಾಗೆ ಅಂತ. ಗೊತ್ತುರ್ಯಾರೆ, ನಿಮಗೆ ಗೊತ್ತಿಲ್ವಾ ಏನು, ನನಗೆ ಲೂಸ್ ಮೋಷನು ಅಲ್ಲ, ಅದೇ ಗೊತ್ತು, ಪೇಪರಲ್ಲಿ ಬರ್ತದೆ ಇವ್ರಿಗೆ ಲೂಸ್ ಮೋಷನ್ ಅಂತ. ಪಾಪ ಅವರಿಗೆ ಅದೇ ಚಿಂತೆ, ಅದೇನು ಲೂಸ್ ಮೋಷನ್. ಅಯ್ಯೋ ಮೊನ್ನೆ 8 ಸಲ ಆಯಿತು, ನಿನ್ನೆ 9 ಸಲ, ಇವತ್ತು ಈಗಲೇ 7 ಸಲ ಆಗಿದೆ, ಲೆಕ್ಕ ಹಾಕಿ. ಅಲ್ಲ ನಾನು ಯಾಕೆ ಲೆಕ್ಕ ಹಾಕ್ಬೇಕು ಸರ್, ಇವ್ರು ಲೂಸ್ ಮೋಷನ್ ಕೂತ್ಕೊಂಡು, ನನಗೇನು ಬೇರೆ ಕೆಲಸ ಇಲ್ವಾ? ನೋಡಿ ಎಷ್ಟು ಲೂಸ್ ಮೋಷನ್ ಅಂದರೆ, ನಾನು ನೋಡಿ ಟಾಯ್ಲೆಟಿಗೆ ಹೋಗಿ ಬರ್ತೀನಿ, ಅಲ್ಲಿ ಸರಿ ನೀರು ಬೇರೆ ಇಲ್ಲ, ಕೈ ಒಣಗಲಿಲ್ಲ ನೋಡಿ, ಹಿಡಿದು ನೋಡಿ. ಅಲ್ಲ ನಾನು ಯಾಕೆ ನೋಡಬೇಕು ಇವರ ಕೈ ಒಣಗಿದೆ ಇಲ್ವ ಅಂತ. ಆಮೇಲೆ ಅವ್ರಿಗೆ ಎಷ್ಟು ಕಂಗಾಲಾಗಿತ್ತು ಅಂದರೆ, ನಿಮ್ಗೆ ಗೊತ್ತಲ್ಲ ಈ ಕಾನ್ಸ್ಟಿಪೇಷನ್ ಆದ ಮುಖ ನೋಡು, ಅವರು ನೋಡಬೇಕಿತ್ತು ನೀವು ಅದನ್ನು, ಯಾವುದನ್ನು ಇವರು ಲೂಸ್ ಮೋಷನನ್ನು ಕೇಳಬೇಕಿತ್ತು ನೀವು ಅದನ್ನು, ಅದೇನು ಶಹನಾನ ಕೇಳಲಿಕ್ಕೆ. ನಾನು ತಪ್ಪಿಬಿಟ್ಟು ಕೇಳಿದೆ, ಏನಪ್ಪ ವಾಸ್ ಇಟ್ ತುಂಬ ಸೆಮಿ ಸಾಲಿಡ್ ಇತ್ತಾ ಅಥವಾ ಲಿಕ್ವಿಡ್ ಇತ್ತಾ ಸಾಲಿಡ್ ಇತ್ತಾ? ನನಗೆ ಗಸಗಸೆ ಪಾಯಸ ಹಾಕಿದ್ರೆ ಆಗ. ನಿಮಗೆ ಗಸಗಸೆ ಪಾಯಸ ಇದೆಯಲ್ಲ ಅದೇ ಥರ ಇತ್ತು, ಅದೇ ಬಣ್ಣ ಅಲ್ಲಿ ಹೇಳ್ತಾರೆ. ಹೆಂಗೆ ಊಟ ಮಾಡಬೇಕು ಹೇಳಿ. ಅಂದರೆ ಕೆಲವರಿಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಬಂಧುಗಳೇ, ತಾತ್ಪರ್ಯ ಇಷ್ಟೇ, ಮಾತಿನಿಂದ ನಾವು ಒಂದು ಅರ್ಥ ಆಗುವ ಹಾಗೆ ಮಾತ್ರವಲ್ಲ, ಅರ್ಥ ಇರುವ ಹಾಗೆ ಮಾತಾಡಬೇಕು. ಒಂದು ವಿಚಾರ, ನಮ್ಮ ಮಾತು ಎಲ್ಲಿ ನಮಗೆ ಮಾತಿಗೆ ಬೆಲೆ ಇಲ್ಲವೋ ಅಲ್ಲಿ ನಾವು ಮಾತಾಡಲೇಬಾರ್ದು. 2ನೇ ವಿಚಾರ. 3ನೇ ವಿಚಾರ, ನಮ್ಮ ಮಾತು ಅತಿಯಾಗಿರಬಾರ್ದು, ಅದು ಅಸಂಬದ್ಧವಾಗಿರಬಾರ್ದು, ಅದು ಅಪ್ರಸ್ತುತವಾಗಿರಬಾರ್ದು, ಅದು ಸಂದರ್ಭೋಚಿತವಾಗಿರಬೇಕು, ಸಮಯೋಚಿತವಾಗಿರಬೇಕು. ಅದು ಕರ್ಕಶವಾಗಿರಬಾರ್ದು, ಅದು ಕಠೋರವಾಗಿರಬಾರ್ದು, ಅದು ಕೃತಕವಾಗಿರಬಾರ್ದು. ಅದು ಮಧುರವಾಗಿರಬೇಕು, ಮೆದುವಾಗಿರಬೇಕು, ಅದು ಮಿತವಾಗಿರಬೇಕು, ಅದು ಒರಟಾಗಿರಬಾರ್ದು, ಅದು ಒಣವಾಗಿರಬಾರ್ದು, ನೇರವಾಗಿರಬೇಕು, ನಯವಾಗಿರಬೇಕು. ಇದು ಮಾತಿನ ಬೆಲೆಗಾರಿಕೆ. ಮಾತುಗಾರಿಕೆ ಎಂದರೆ ನಾವು ನಮ್ಮ ಮನಸ್ಸೆಂಬ ಉಗ್ರಾಣದಿಂದ ಒಂದೊಂದು ಶಬ್ದಗಳನ್ನು ಆರಿಸಿ ಅದನ್ನು ವಿವೇಕ ಮತ್ತು ವಿವೇಚನೆ ಎಂಬ ತಕ್ಕಡಿಗಳಲ್ಲಿ ತೂಗಿ ನಾವು ಬಾಯಿಂದ ಒಂದೊಂದಾಗಿ ಹೊರ ಚೆಲ್ಲಬೇಕು, ಉಗುಳಬಾರದು. ಅದು ಮಾತುಗಾರಿಕೆ. ಆರೋಗ್ಯ ಸಂಪಾದನೆ ಸಾಧ್ಯ ಆಹಾರ ಬಲದಿಂದ, ಯಾವುದೇ ಕಲೆಯನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯ ಅಭ್ಯಾಸ ಬಲದಿಂದ, ಹಣ ಸಂಪಾದನೆ ಸಾಧ್ಯ ಶ್ರಮ ಬಲದಿಂದ, ಜ್ಞಾನ ಸಂಪಾದನೆ ಸಾಧ್ಯ ಅದು ಅಭ್ಯಾಸ ಬಲದಿಂದ, ಓದಿನ ಬಲದಿಂದ. ಅದೇ ರೀತಿ ಯಾವ ಕೆಲಸವನ್ನು ಮಾಡಲು ಸಾಧ್ಯ ಮನೋಬಲದಿಂದ, ಆದರೆ ಎಲ್ಲರನ್ನೂ ಗೆಲ್ಲಲು ಸಾಧ್ಯ ಮಾತಿನ ಬಲದಿಂದ. ಅಂತಹ ಮಾತನ್ನು ನಾವು ಬೆಳೆಸ್ಕೊಳ್ಬೇಕು, ಮಾತಿನ ಕಲೆಯನ್ನು ಕರಗತ ಮಾಡಿಕೊಳ್ಬೇಕು. ನಮ್ಮ ಮಾತಿನಿಂದ ಯಾರಿಗೂ ನೋವಾಗಬಾರ್ದು, ಅದು ಬಹಳ ಮುಖ್ಯ. ನೋಡಿ, ಮಾತಲ್ಲಿ ನೋವಾಗುವ ಮಾತಾಡಲೇಬಾರ್ದು. ಸಾಧ್ಯವಾದರೆ ಅವರನ್ನು ಹಿತವಾದ ಮಾತನಾಡಬೇಕು. ಒಂದು ನಾಯಿ ಯಜಮಾನನ ಪ್ರೀತಿಗೆ ಅದು ಪಾತ್ರವಾಗುತ್ತೆ. ಯಾಕೆ ಅಂದರೆ ಅದು ತನ್ನ ಬಾಯಿಯನ್ನು ಅಲ್ಲಾಡಿಸದೆ ಬರೀ ಬಾಲವನ್ನು ಅಲ್ಲಾಡಿಸುವುದರಿಂದ ಅದು ಯಜಮಾನನ ಪ್ರೀತಿಗೆ ಪಾತ್ರವಾಗುತ್ತದೆ. ಅದೇ ರೀತಿಯಲ್ಲಿ ಬಂಧುಗಳೇ, ನಾವು ಮನಸ್ಸಿಗೆ ಸೋಚಿದ್ದನ್ನೆಲ್ಲ ಮಾತನಾಡದೆ
ಒಂದೊಂದು ಮಾತನ್ನು ತೂಗಿ ತೂಗಿ ನಾವು ಮಾತಾಡೋದ್ರಿಂದ ಜನರ ಪ್ರೀತಿಗೆ ಪಾತ್ರವಾಗುತ್ತೇವೆ. ಮಾತಿನಲ್ಲಿ ಮಮತೆ ಇರಬೇಕು, ಘನತೆ ಇರಬೇಕು, ತೂಕ ಇರಬೇಕು, ತಕ್ಕ ಪಾಕ ಇರಬೇಕು. ಆಗ ಮಾತ್ರ ಜನರು ಮೂಕರಾಗ್ತಾರೆ. ಹಾರುವ ಹಕ್ಕಿಗೆ ಏಣಿ ಬೇಕೇ? ಬೇಡಲ್ಲ. ಈಜುವ ಮೀನಿಗೆ ದೋಣಿ ಬೇಕೇ? ಬೇಡ. ಪ್ರೀತಿಯ ಭಾಷೆಗೆ ಪೆನ್ನು ಬೇಕೇ? ಹಾಗೆ ಒಳ್ಳೆಯ ಮಾತಿಗೆ ಹೊನ್ನು ಬೇಕೇ? ಬೇಡಲ್ಲ. ಒಳ್ಳೆಯದನ್ನು ಮಾತಾಡಬೇಕು. ಎಷ್ಟು ಜನರಿಗೆ ಮಾತಾಡಲಿಕ್ಕಾಗಲ್ಲ. ಉದಾಹರಣೆಗೆ ಈ ಅತಿಥಿ ಸತ್ಕಾರದಲ್ಲಿ ನನಗೆ ಒಬ್ಬರು ಸಿಕ್ಕಿದಾಗ ಏರ್ಪುತ್ತೂರಲ್ಲಿ ನಮ್ಮ ಮನೆಗೆ ಬರೋದೇ ಇಲ್ಲ. ಇಲ್ಲಪ್ಪ ಹಾಗೇನಿಲ್ಲ, ಕರೀರಿ ಬರ್ತೇನೆ, ನನಗೆ ಅಂಥ ಜಂಬ ಇಲ್ಲ. ನಿಮಗೆಲ್ಲಿ ಪುರ್ಸೋತಿದ್ದೆಪ್ಪ, ನೀವು ಇಲ್ಲ ಕರೀರಿ, ಬೇಕಾದ್ರೆ ಈ ಸಂಡೇ ಫ್ರೀ ಇದ್ದೇನೆ, ಒಂದು ಬ್ರೇಕ್ಫಾಸ್ಟ್ಗೆ ಬರ್ತೇನೆ ಅಂತಂದೆ. ತಂದುಬಿಟ್ಟು ಸರಿ ಒಪ್ಕೊಂಡೆ. ಆಯ್ತು, ನೆಕ್ಸ್ಟ್ ಸಂಡೇ ಇವಳ ಮಿಸಸ್ಸಿಗೆ ಹೇಳಿದೆ, ಇವತ್ತಿನ ಅಡುಗೆ ಮಾಡಬೇಡಪ್ಪ, ಕರೆದು ಬಿಟ್ಟಿದ್ದಾರೆ, ಹೋಗಿದ್ದೇನೆ ಅಂತೇಳಿ ಹೋದೆ ಅವ್ರ ಮನೆಗೆ. ಹೋದಗಳೇ ಗೇಟ್ ತೆಗೆದ್ರು. ನಾವು ಗೇಟ್ ತೆಗೆದುಗಳೇ ಏನು ಹೇಳ್ಬೇಕು ಸರ್? ಬನ್ನಿ ಅಂತ ಹೇಳಬೇಕಲ್ಲ. ಆ ಮನುಷ್ಯ ಬಂದೇ ಬಿಟ್ರಾ? ಅಲ್ಲ, ಕರೆದಿದ್ದೀವ್ರಿ. ಬಂದುಬಿಟ್ಟು ಕೇಳ್ತಾರೆ. ಸರಿ, ಒಳಗೆ ಬಂದ ಕೂಡಲೇ ಅಲ್ಲಿ ನಾಯಿ ಇತ್ತು. ನಾನು ಕೇಳಿದೆ, ಈ ನಾಯಿ ಕಚ್ಚುತ್ತಾ? ಅದಕ್ಕೆ ಅವ್ರು ಹೇಳ್ತಾರೆ, ನೋಡಿ ಹೊಸದಾಗಿ ಬಂದಿದೆ, ನನಗೆ ಗೊತ್ತಿಲ್ಲ, ಕಚ್ಚಿದ್ರು ಕಚ್ಬೋದು, ಕಚ್ಚಿದ್ರಿರ್ಬೋದು, ನೀವು ಯಾವುದಕ್ಕೆ ಒಳಗೆ ಬನ್ನಿ, ಕಚ್ಚಿದ್ರೆ ಕಚ್ಚಲಿ ಅಂತ. ಸರಿ, ಒಳಗೆ ಬಂದು ಕೂತ್ಕೊಂಡೆ. ಕೂತ್ಕೊಳ್ಳಿ, ಒಳಗಿಂದ ಕೇಳ್ತಾರೆ, ಎಷ್ಟು ಜನ ಬಂದಿದ್ದಾರೆ? ಇವರು ಒಬ್ಬರೇ. ಸದ್ಯ ಅಲ್ಲಿದ್ದ ಮಾತು. ಅಂದರೆ ಈ ಮಾತಲ್ಲಿ ಎಷ್ಟು ನೋವು ಮಾಡಲಿಕ್ಕೆ ಬರ್ತದೆ. ಅಷ್ಟೊತ್ತಿಗೆ ಡಾಕ್ಟ್ರೇ ಸ್ವಲ್ಪ ಟೈಮ್ ಆಗುತ್ತೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ, ಸ್ವಲ್ಪ ಚೂರು ಹಾಲು ಕಾಫಿ ಕುಡಿತೀರಾ? ಅಷ್ಟೊತ್ತಿಗೆ ಆಕೆ ಓಡಿ ಬಂದು, ಏನು ರೀ ಇಷ್ಟೊತ್ತಿಗೆ ಅವರು ಕಾಫಿ ಕುಡಿದು ಬಂದಿರ್ತಾರೆ ಅವರು, ನೀವು ಸುಬ್ಬಗಿರಿ ಅಂದರೆ ಅದು ಹೋಯ್ತಾ? ಸರಿ, ಅಲ್ಲಿ ಹೋಗಿ ಕೂತ್ಕೊಂಡೆ. ಹೋದ ಕೂಡಲೇ ಏನೋ ಉಪ್ಪಿಟ್ಟು ಮಾಡಿಬಿಟ್ರು. ನೋಡಿ ಕರೆದು ಬಿಟ್ಟಿದ್ದಾರೆ ಇವರು, ನನಗೇನು ಅಂಥ ಉಪ್ಪಿಟ್ಟು ಮಾಡೋಕ್ಕೆ ಬರೋಲ್ಲ, ಏನೊಂದು ಮಾಡಿದ್ದಾನೆ ತಿನ್ನಿ. ನೋಡಿ, ಅಡಿಗೆ ವಿಚಾರದಲ್ಲಿ ಬಹಳ ಒಂದು 4 ವಿಚಾರಗಳು. ಒಂದು, ರುಚಿಯಾದ ಅಡುಗೆಯನ್ನು ಮಾಡೋದೊಂದು ಕಲೆ. ಕೆಲವರಿಗೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ, ರುಚಿಯಾದ ಅಡುಗೆ ಮಾಡಲಿಕ್ಕೆ ಬರೋದೇ ಇಲ್ಲ ಅಲ್ವಾ? ಹಾಗೆ ಮಾಡಿದ ಅಡುಗೆಯನ್ನು ಬಡಿಸೋದು ಇನ್ನೊಂದು ಕಲೆ. ತಿನ್ನಿ ಅಂದರೆ ಯಾರು ತಿಂತಾರೆ? ಪ್ರೀತಿಯಿಂದ ಹಾಕಬೇಕಲ್ಲ. ತಿನ್ನೋದು ಇನ್ನೊಂದು ಕಲೆ. ನೋಡಿ, ಒಂದು 4 ವಿಚಾರಗಳು. ಅಡುಗೆ ಮಾಡೋದೊಂದು ಕಲೆ, ಬಡಿಸೋದೊಂದು ಕಲೆ, ತಿನ್ನೋದೊಂದು ಕಲೆ. ಎಲ್ಲೋ ನೋಡಿಕೊಂಡು ಎಲ್ಲೋ ಬೇಜಾರು ಮಾಡ್ಕೊಂಡು ತಿನ್ನಬಾರ್ದು. ತುಂಬ ಕೃತಜ್ಞ ಭಾವದ ತಿನ್ನಬೇಕು. ಹಾಗೇನೆ ಎಲ್ಲ ಸಾಮಗ್ರಿಗಳಿದ್ದರೂ ಕೂಡ ಅಡುಗೆಯನ್ನು ಕೆಡಿಸೋದು ಮಹಾಕಲೆ. ಕೆಲವರು ಅದು ಮಾಡ್ತಾರೆ ಅಡುಗೆ ಕೆಲಸ. ಈಗ ಬಂದು ತಿನ್ನಿ ಅಂತ ಹೇಳ್ತಾರೆ. ಇವರು ನಾನು ತಿಂದುಬಿಟ್ಟೆ, ಹಸಿವಾಗಿತ್ತು. ಆಕೆ ಬಂದುಬಿಟ್ಟು ಎಲ್ಲ ತಿಂದೇ ಬಿಟ್ರಾ? ಒಳ್ಳೆ ಕತೆ. ನೀವು ಹಾಕಿದ ತಿಂದಿದ್ರು ಅದು ತಪ್ಪ. ಅಷ್ಟೊತ್ತಿಗೆ ಸದ್ಯ ಒಳ್ಳೆದಾಯ್ತು ಬಿಡಿ, ತಿಂದಿದ್ದು ಒಳ್ಳೆದಾಯ್ತು ನೀವು. ಯಾಕೆ ಅಂದರೆ ನೋಡಿ, ಎಷ್ಟು ಈ ನಮ್ಮ ಉಪ್ಪಿಟ್ಟು ಇದು ಯಾರು ತಿನ್ನೋದಿಲ್ಲ, ನೀವೇ ತಿನ್ನೋದಿಲ್ಲ. ಯಾಕೆ ನಿಮಗೆ ನಾವು ಬಿಸಾಕಬೇಕಾಗಿತ್ತು? ಯಾಕೆ ನಿಮ್ಮ ಮಕ್ಕಳು ಇದು ನಾಯಿಗಳು, ಅಯ್ಯೋ ನಮ್ಮ ನಾಯಿ ಕೆಟ್ಟ ಉಪ್ಪು ತಿನ್ನೋದಿಲ್ಲ, ಅದಕ್ಕೆ ಫ್ರೆಶ್ ಫುಡ್ ಆಗಬೇಕು. ಅಂದರೆ ನಾನು ತಿಂದಿದ್ದು ನಾಯಿಗಿಂತ ಕಡೆ ಆಯಿತು. ಸರಿ, ನಾನು ಹೇಳ್ತೇನೆ ನಮ್ಮಲ್ಲಿ ಬನ್ನಿತೀವಿ, ಬರ್ತೇವೆ, ಹಾಗೆ ಕರೆದು ಕೂಡಲೇ ಬರೋಕ್ಕಾಗತ್ತಾ? ಅಂದರೆ ನೋಡಿ, ಅತಿಥಿ ಸತ್ಕಾರದಲ್ಲಿ ನಾವು ಎಷ್ಟು ಒಬ್ಬರಿಗೆ ನೋವು ಮಾಡಲಿಕ್ಕೆ ಬಾರ್ದು. ಯಾವುದೋ ಅತಿಥಿ ಸತ್ಕಾರದಲ್ಲಿ ನಮ್ಮ ಇಂಡಿಯನ್ ಪ್ರಕಾರದಲ್ಲಿ ಅತಿಥಿ ಅಭ್ಯಾಗತ ಅಂತಿದೆ. ಅಭ್ಯಾಗತ ಅಂದರೆ ಅತಿಥಿ ಅಂದರೆ ಕರೆದು ಬಂದವನು, ಅಭ್ಯಾಗತ ಅಂದರೆ ಕರೆಯದೇ ಬಂದವನು. ಅಭ್ಯಾಗತ ಸ್ವಯಂ ವಿಷ್ಣು ಅಂತ ಒಂದು ಕಡೆ ಇದೆ. ನಮ್ಮಲ್ಲಿ ಅತಿಥಿ ದೇವೋಭವ ಅಂತ ಈ ಕಲ್ಪನೆ ನಮ್ಮ ದೇಶದ ಸಂಸ್ಕೃತಿ. ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ತಿಳಿಸ್ಕೊಡ್ಬೇಕು. ಬರೀ ಶಿಕ್ಷಣ ಮಾತ್ರ ಅಲ್ಲ, ಜೊತೆಯಲ್ಲಿ ಸಂಸ್ಕೃತಿಯನ್ನು ಕೂಡ ಹೇಳಬೇಕು. ಈಗಿನ ಕಾಲದಲ್ಲಿ ಮುಖ್ಯ ಸ್ನೇಹಿತರೆ, ಒಂದು ದುಃಖದ ವಿಚಾರ ಹೇಳಬೇಕು. ಪೀಪಲ್ ಆರ್ ಗೆಟಿಂಗ್ ಎಜುಕೇಟೆಡ್ ಬಟ್ ನಾಟ್ ಕಲ್ಚರ್ಡ್. ಎಜುಕೇಷನ್ ಈಸ್ ಡಿಫ್ರೆಂಟ್ ದನ್ ಕಲ್ಚರ್. ಶಿಕ್ಷಣ ಶಾಲಾ ಕಾಲೇಜಿಂದ ಬರುತ್ತೆ, ಸಂಸ್ಕಾರ ಮನೆಯಿಂದ ಬರಬೇಕು. ಸಂಸ್ಕಾರ ಮನೆಯಿಂದ ಬರಬೇಕು, ಸಂಸರ್ಗದಿಂದ ಬರಬೇಕು, ಸತ್ಸಂಗದಿಂದ ಬರಬೇಕು. ಒಂದು ಒಳ್ಳೆ ವಿಚಾರಗಳು ಓದಿ ಬರಬೇಕಾಗುತ್ತೆ. ಇವತ್ತು ಮಕ್ಕಳಿಗೆ ಶಿಕ್ಷಣ ಇದೆ, ಸಂಸ್ಕಾರ ಇಲ್ಲ. ನಾನು ಅಮೆರಿಕದಲ್ಲಿದ್ದೆ. ಆ WTCಯನ್ನು ವರ್ಲ್ಡ್ ಟ್ರೇಡ್ ಸೆಂಟರ್ನಲ್ಲಿ ನಾಶ ಮಾಡಿಬಿಟ್ರು. ಆ್ಯಂಡ್ ದೇ ವರ್ ಆಲ್ ಎಜುಕೇಟೆಡ್. ಅವರಿಗೆಲ್ಲ ಎಜುಕೇಷನ್ ಇತ್ತು. ಏರೋನಾಟಿಕಲ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಹಾರ್ವರ್ಡ್ ಗ್ರ್ಯಾಜುಯೇಟ್ಸ್, ಬಟ್ ದೇ ವರ್ ನಾಟ್ ಕಲ್ಚರ್ಡ್. ಅದಕ್ಕೆ ವಿವೇಕಾನಂದ ಒಂದು ಕಡೆ ನಾನು ಹೇಳಿದ್ದಿಲ್ಲ, ಗಿವ್ ಎಜುಕೇಷನ್ ಟು ದ ಇಲಿಟ್ರೇಟ್ ಬಟ್ ಮೋರ್ ಎಜುಕೇಷನ್ ಟು ದ ಲಿಟ್ರೇಟ್ ಅಂತ ವಿವೇಕಾನಂದ ಹೇಳಿದರು. ಗಾಂಧೀಜಿ ಹೇಳ್ತಾರೆ, ಎನ್ ಎಜುಕೇಟೆಡ್ ಕ್ರೂಕ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ದ ಅನ್ಎಜುಕೇಟೆಡ್ ಅಂತಂದರು ಗಾಂಧೀಜಿಯವರು. ಆ ಕಾರಣಕ್ಕಾಗಿ ಸ್ನೇಹಿತರೆ, ನಿಮ್ಮ ಮಕ್ಕಳನ್ನು ನೀವು ಡಾಕ್ಟರು ಇಂಜಿನಿಯರ್ ಮಾಡೋದಕ್ಕೆ ಮೊದಲು ಯು ಹ್ಯಾವ್ ಟು ಮೇಕ್ ದೆಮ್ ಎಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಫಸ್ಟ್ ಆ್ಯಂಡ್ ದೆನ್ ಗಿವ್ ದೆಮ್ ಕಲ್ಚರ್. ನಾನು ಮೊನ್ನೆ ಒಂದು ಮನೆಗೆ ಹೋಗಿದ್ದೆ. ಸಣ್ಣ ಮಗು, ಒಂದು 5 ವರ್ಷದ ಮಗು. ಅದು ಎಷ್ಟು ಈಗಿನ ಗೊತ್ತಲ್ಲ, ಈಗಿನ ಮಕ್ಕಳಂತೂ ಭಾಳ ಚೂಟಿಯಾಗಿರ್ತವೆ. ನಾನು ಸಣ್ಣ ಮೊನ್ನೆ ಒಂದು ಮಗುವಿಗೆ ಹೋಗಿದ್ದೆ. ಹೋದ ಕೂಡಲೇ, ಏನಮ್ಮ ನಿಮ್ಮ ಮನೇಲಿ ಅಡಿಗೆ? ಅದು ಹೇಳ್ತಾರೆ, ಅಂಕಲ್ ನಮ್ಮ ಅಮ್ಮ ಅಡಿಗೆಯಲ್ಲಿ ಭಾರಿ ಹುಷಾರು. ಹೌದಾ? ದಿನ ಥರ ಅಡಿಗೆ ಮಾಡ್ತಾಳೆ. ಹೌದಾ? ಇವತ್ತೇನು ಅಡಿಗೆ? ಇವತ್ತು ಅನ್ನ ಸಾರು. ನೆನ್ನೇನಿತ್ತು? ನೆನ್ನೆ ಸಾರು ಅನ್ನ. ನಿನಗೆ ಇಡ್ಲಿ ಇಷ್ಟನಾ ಪೊಂಗಲ್ ಇಷ್ಟನಾ? ಇಲ್ಲ ಅಂಕಲ್, ನನಗೆ ಪೊಂಗಲ್ ಅಂದರೆ ಭಾರಿ ಇಷ್ಟ. ಯಾಕೆ? ಪೊಂಗಲಿಗೆ ರಜೆ ಕೊಡ್ತಾರೆ, ಇಡ್ಲಿಗೆ ರಜೆ ಕೊಡೋಲ್ಲ.
ನಿಂಗೆ ಬೆಕ್ಕು ಇಷ್ಟಲ್ಲ, ನಾಯಿ ಇಷ್ಟಲ್ಲ. ಅಂಕಲ್ ನನಗೆ ಬೆಕ್ಕು ಅಂದರೆ ಪಂಚಪ್ರಾಣ. ಯಾಕೆಂದರೆ ಸ್ಕೂಲಿಗೆ ಹೋಗುವಾಗ ಬೆಕ್ಕು ಅಡ್ಡ ಬಂದರೆ ಅಜ್ಜಿ ಹೇಳ್ತಾಳೆ, ಇವತ್ತು ಅಪಶಕನ ಆಗಿದೆ, ಹೋಗಬೇಡ ಮಗ, ಇಲ್ಲೇ ಆಟ ಆಡ್ಕೊಂಡಿರು. ನೀನು ಅಮ್ಮನಿಗೆ ಹೆದರ್ತೀಯ, ಅಪ್ಪನಿಗೆ ಹೆದರ್ತೀಯ. ಅಂಕಲ್ ನಾನು ಅಮ್ಮನಿಗೆ ಹೆದರ್ತೇನೆ. ಯಾಕೆಂದರೆ ಅಪ್ಪ ಕೂಡ ಅಮ್ಮನಿಗೆ ಹೆದರ್ತಾರೆ. ಅಂಕಲ್ ನೀವು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಇರ್ತೀವಿ, ಹೌದು, ನಿಮಗೆ A to Z ಬರೀಲಿಕ್ಕೆ ಬರುತ್ತಾ? ನೋಡಪ್ಪ ಇಲ್ಲಿ ಪೇಪರ್ ಇದೆ, ಬರೀರಿ ನೋಡ, ನಾನು ನೋಡಬೇಕು. ನೀಟಾಗಿ ಬರೀರಿ. ಬರದೆ 1 to 100 ಬರೀರಿ. ಬರದೆ. ಆ ಮಗು ಹೇಳುತ್ತೆ, ಥ್ಯಾಂಕ್ಸ್ ಅಂಕಲ್, ನಾನು ಹೋಮ್ವರ್ಕ್ ಆಗೋಯ್ತು, ನನ್ನ ಕೈಲೇ ಮಾಡಿಸ್ಬಿಟ್ಟಿದೆ. ಎಷ್ಟು ಚೂಟಿಗಳಿರ್ತಾರೆ ಈಗಿನ ಮಕ್ಕಳು, ತುಂಬ ಚೂಟಿ ಇರ್ತಾರೆ. ನೀವು ಕಾಲೇಜುಗಳಲ್ಲಿ ಬರಬೇಕು. ಈಗ ಮಕ್ಕಳಿಗೆಲ್ಲ ಯಾರೋ ಮೇಷ್ಟ್ರು ಕೇಳಿದಾರಂತೆ, ಕರ್ತವ್ಯ ಮತ್ತು ಭ್ರಮೆಗೆ ಏನು ವ್ಯತ್ಯಾಸ? ಆಗ ಹುಡುಗ ಹೇಳ್ತಾನೆ, ಸರ್ ಪಾಠ ಹೇಳೋದು ನಿಮ್ಮ ಕರ್ತವ್ಯ, ಆದರೆ ನೀವು ಹೇಳಿದ ಪಾಠ ಎಲ್ಲ ನಮಗೆ ಅರ್ಥ ಆಗಿದೆ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಈಗಿನ ಹುಡುಗರು ಭಾಳ ಚೂಟಿ. ಯಾರೋ ಬೇಸ್ಟ್ ಹೇಳಿದಾರಂತೆ, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ನೀನೊಂದು ಉದಾಹರಣೆ ಹೇಳು. ಅವನು ಹೇಳ್ತಾನೆ, ಸರ್ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಆದರೆ ನೀರು ಕುಡಿದವನು ಉಚ್ಚಿ ಒಯ್ಯಲೇಬೇಕು. ಈಗಿನ ಮಕ್ಕಳು ಬಹಳ ಕಷ್ಟ. IQ ಇಸ್ ವೆರಿ ಹೈ. ಅದೇ ನಾನು ಹೇಳಿದೆ, ಒಂದು ಮನೆಗೆ ಹೋಗಿದ್ದೆ, ಸಣ್ಣ ಮಗು, ಅದು ಎಷ್ಟು ಪಾಪ ಮನೆಯಲ್ಲಿ ಸಂಸ್ಕಾರ ಕೊಟ್ಟಿದ್ದಾರೆ. ಬನ್ನಿ ಅಂಕಲ್, ಬನ್ನಿ ಕೂತ್ಕೊಳ್ಳಿ. ಅಪ್ಪಮ್ಮ ಮನೇಲಿ ಇಲ್ಲ, ಆದರೆ ನಾನಿದ್ದೇನಲ್ಲ, ಬನ್ನಿ ನಿಮಗೆ ಯಾವ TV ಚಾನಲ್ ಹಾಕಲಿ? ಅಂಕಲ್ ಫ್ಯಾನ್ ಆನ್ ಮಾಡಲಿ? ಅಂಕಲ್ ಅಮ್ಮ ಒಳ್ಳೆ ಜ್ಯೂಸ್ ಮಾಡಿದ್ದಲ್ಲಿ ಕುಡಿಯೋಣ ಬನ್ನಿ. ಒಂದು ಸಂಸ್ಕಾರ, ಒಂದು ಒಳ್ಳೆ ಮಾತು. ಸರ್ ನೋಡಿ, ಒಂದು ಹೇಳ್ತೇನೆ, ನಿಮ್ಮಲ್ಲಿ ನನಗೆ ಕೊಡಲಿಕ್ಕೆ ಏನಿಲ್ಲ ಅಂತ ನೀವು ಹೇಳಬೇಡಿ. ಪ್ರೀತಿ ಇದೆ ಅಲ್ಲ, ವಿಶ್ವಾಸ ಇದೆ ಅಲ್ಲ, ಒಳ್ಳೆ ಮಾತಿದೆ ಅಲ್ಲ, ಅದಕ್ಕೇನು ಖರ್ಚಿಲ್ವಲ್ಲ, ಅದನ್ನು ಕೊಡ್ಬೋದಲ್ಲ, ಆದರೆ ನಮಗೇನು ಗಂಟು ಹೋಗೋದಿಲ್ಲಲ್ಲ. ಈಗ ಕೊಡಲಿಕ್ಕೆ ಏನಿಲ್ಲ ರೀ, ನಾನು ಬಡವ ಅಂತ ಹೇಳಲಿಕ್ಕೆ ನಾನು ಒಪ್ಕೊಳ್ಳೋದೇ ಇಲ್ಲ. ಕೊಡಲಿಕ್ಕೆ ಇದಿದೆ ಅಲ್ಲ, ಪ್ರೀತಿ ವಿಶ್ವಾಸಗಳಿವೆ ಅದಲ್ಲ, ಒಳ್ಳೆ ಮಾತಿದೆಯಲ್ಲ. ಆ ಮಗು ಎಷ್ಟು ಚೆನ್ನಾಗಿ ಮಾತಾಡ್ತು. ಇನ್ನೊಂದು ಮನೆಗೆ ಹೋಗ್ತೇನೆ, ನೋಡಿ, ಯಾರ್ರೀ ಅಪ್ಪ ಇಲ್ಲ, ಡಬ್ಬ ಅಂತ ಬಾಗಿಲಾಗ್ತಾನೆ. ಸರ್, ಮಕ್ಕಳಿಗೆ ನಾವು ಕಲಿಸಬೇಕಾಗಿದ್ದು ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರ. ಏನಾದರೂ ಮಾಡಿ ಹೇಗಾದರೂ ಮಕ್ಕಳಿಗೆ ಆಸ್ತಿ ಮಾಡಿಬಿಡೋ ಅವಶ್ಯಕತೆ ಇಲ್ಲ. ಒಳ್ಳೆಯ ಶಿಕ್ಷಣ ಕೊಡಿ, ಸಂಸ್ಕಾರ ಕೊಡಿ, ಅದೇ ಮಕ್ಕಳು ನಿಮ್ಮ ದೊಡ್ಡ ಆಸ್ತಿ ಆಗ್ತಾರೆ. ನಾನು ಒಂದು ಮಾತು ಹೇಳ್ತೇನೆ, ಸಂಸ್ಕಾರ, ನಮ್ಮ ಅಜ್ಜಿ ನಿಮ್ಮ ಅಜ್ಜಿಗೆ ಯಾರು ಹೆಚ್ಚು ಓದಿರಲಿಲ್ಲ ಅವರು, ಆದರೆ ಅವ್ರಿಗೆ ಸಂಸ್ಕಾರ ಇತ್ತಲ್ಲ. ಅವ್ರು ಯಾವ ಶಾಲಾ ಕಾಲೇಜುಗಳಿಗೆ ಹೋಗಿಲ್ಲ. ನಮ್ಮ ಅಜ್ಜಿ ಯಾವಾಗಲೂ ಹೇಳುವಾಗಳು, ಯಾರ ಬಗ್ಗೆ ಆದರೂ ಒಳ್ಳೆ ಮಾತಾಡಿದ್ರೆ 4 ಮಾತು ಒಳ್ಳೆ ಮಾತಾಡಿಬಿಡು, ಯಾರ ಬಗ್ಗೆ ಆದರೂ ಕೆಟ್ಟದ್ದು ಮಾತಾಡಬೇಕಿದ್ರೆ 4 ಮಾತು ಕಡಿಮೆ ಆಡಿಬಿಡು. ನಮ್ಮ ಅಜ್ಜಿ ಯಾರೋ ತೊಡಾರಾಗಿ ಅವ್ರು ಗೆಸ್ಟ್ ಬಂದರೆ ಸುಳ್ಳು ಹೇಳುವಳು, ನನಗೆ ಇವತ್ತು ಹಸಿವೇನಿಲ್ಲ, ಯಾಕೆ? ಊಟ ಕಡಿಮೆ ಆಗಬಾರ್ದಲ್ಲ, ಅದಕ್ಕೆ. ಸುಂದರ ಸುಳ್ಳು. ಯಾರ ಮನೆಗಾದ್ರೂ ಸ್ವಲ್ಪ ಲೇಟಾಗಿ ಹೋದರೆ ಊಟ ಆಗಿದೆ ನಮ್ಮ ಅಂತ ಹೇಳಿದ್ರೆ ಆಗಿದೆ ಅಂತ ಹೇಳು, ಸುಳ್ಳು ಹೇಳು, ಯಾಕೆ? ಅವ್ರು ತೊಂದರೆ ಆಗಬಾರ್ದಲ್ಲ. ಇದು ಸಂಸ್ಕಾರ. ನನಗೆ ಈಗಲೂ ನೆನಪಿದೆ, ನನ್ನ ಅಮ್ಮನಿಗೆ ನಮ್ಮ ಮನೆ ಸ್ವಲ್ಪ ದೂರ. ಒಂದು ಸಲ ಅಮ್ಮ ನನಗೆ ದೊಡ್ಡ ಎಷ್ಟೊಂದು ಸಣ್ಣ ವಿಷಯದಲ್ಲಿ ನಾನು ಎಷ್ಟು ಕಲ್ತ್ಕೊಂಡು ಬಿಟ್ಟೆ ಅಂದರೆ, ನನ್ನ ಅಮ್ಮ ಹೇಳಿದ್ದು, ಮಗ ಹೋಗಿ ಒಂದು kg ಸಕ್ಕರೆ ತಗೊಂಡು ಬಾ, ಅಲ್ಲಿ 1 ಮೈಲಿ ಹೋಗ್ಬೇಕು ನಾವು, ಆಗ ಅಂಗಡಿ ಬೇರೆ ಇಲ್ಲ, 1 kg ಸಕ್ಕರೆ ತಗೊಂಡು ಬಾ. ಹೋದೆ, 1 kg ತಗೊಂಡು ಬಂದೆ. ಅಯ್ಯೋ, ನಾನು ಕಾಫಿ ಹೇಳಲಿಕ್ಕೆ ಬರ್ತೇ ಬಿಟ್ಟೆ, ಇನ್ನೊಂದು ಸಲ ಹೋಗಿ ತಗೊಂಡು ಬಾ. ಏನಮ್ಮ ಒಟ್ಟಿಗೆ ಹೇಳ್ಬೋಯ್ತಲ್ಲ, ಹೋಗಿ ತಗೊಂಡು ಬಾತೆ. ಅಯ್ಯಯ್ಯೋ, ಎಲ್ಲೋ ಇದು, ನನಗೆ ಟೀ ಪೌಡ್ರ್ ಬೇಕಿತ್ತಲ್ಲ. ಮತ್ತೆ ಪುನಃ ಹೋದೆ. ನಾನು ಕೇಳಿದೆ, ಅಮ್ಮ 3 ಸಲ ನಾನು ಯಾಕೆ ಕಳಿಸುವ ಅವಶ್ಯಕತೆ ಇತ್ತು? ಒಂದೇ ಸಲ ಹೇಳ್ಬೋದಿತ್ತಲ್ಲ. ಆಗ ಅಮ್ಮ ಹೇಳ್ತಾಳೆ, ನಾಳೆ ಬೆಳಿಗ್ಗೆ ಹೇಳ್ತೇನೆ ಅಂತ. ಅಮ್ಮ ಹೇಳ್ತಾಳೆ, ಮಗ ನೀನನ್ನು 3 ಸಲ ಕಳಿಸಬೇಕಾಯಿತು, ಯಾಕೆಂದರೆ ನಿಮ್ಮ ಅಪ್ಪ ಸಿಟ್ಟಲ್ಲಿ ಏನೇನೋ ಕೆಟ್ಟ ಶಬ್ದಗಳನ್ನು ನನ್ನ ಬೈತಾ ಇದ್ರು, ಆ ಶಬ್ದಗಳು ನಿನ್ನ ಕಿವಿಗೆ ಬೀಳಬಾರದು ಅನ್ನೋ ದೃಷ್ಟಿಯಿಂದ ನೀನನ್ನು 3 ಸಲ ಕಳಿಸಬೇಕಾಯಿತು ಅಂತಂದವಳು. ಇದು ಸಂಸ್ಕಾರ. ಇದು ಸಂಸ್ಕಾರ. ಒಂದು ಬೀದಿಯಲ್ಲಿ ಹರಿಕತೆ ನಡೀತಾ ಇತ್ತಂತೆ. ಆ ಹರಿಕತೆ ನಡಿಬೇಕಿದ್ರೆ ಅವರು ಹರಿದಾಸರು ಹೇಳಿದ್ರಂತೆ, ಅಪ್ಪ ನೀವೆಲ್ಲ ಹರಿನಾರಾಯಣ ಸ್ಮರಣೆಯನ್ನು ಮಾಡಿ ಎಲ್ಲ ಸ್ವರ್ಗಕ್ಕೆ ಹೋಗ್ತೀರಿ. ಹೇಳಿ, ನೀವಲ್ಲಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಇಚ್ಛೆ? ಕೈ ಎತ್ತಿ. ಎಲ್ಲೂ ಕೈ ಎತ್ತಿರಿ, ಗುರುಗಳೇ ನನಗೋಬೇಕು ಅಂತ. ಒಬ್ಳು ಜಾಣೆ ಅಜ್ಜಿ ಕೈ ಎತ್ತಲೇ ಇಲ್ಲಂತೆ. ಆಗ ಗುರು ಕೇಳ್ತಾರೆ, ಯಾಕೆ ಅಜ್ಜಿ ನಿನಗೆ ಸ್ವರ್ಗ ಬೇಡವಾ? ಸ್ವರ್ಗ ಯಾರಿಗೆ ಬೇಡ ಗುರುಗಳೇ? ಮತ್ತೆ ಕೈ ಎತ್ತಲೇ ಇಲ್ಲ. ಅಯ್ಯೋ, ನಾನು ಯಾಕೆ ಎತ್ತಿಲ್ಲ ಅಂದರೆ, ಈ ಬೀದಿಯಲ್ಲಿ ಇಷ್ಟೊಂದು ಜನ ಪಟ್ಟಿಂಗರು, ಇವ್ರು ಸ್ವರ್ಗಕ್ಕೆ ಹೋದ ಮೇಲೆ ಬೀದಿನೇ ಸ್ವರ್ಗ ಆಗಿಬಿಡುತ್ತೆ, ಅವ್ರ ಮೇಲಕ್ಕೆ ಹೋಗಲಿ, ನಾನು ಇಲ್ಲೇ ಸಂತೋಷವಾಗಿರ್ತೇನೆ. ಸ್ನೇಹಿತರೆ, ಸಂಸ್ಕಾರ, ಮಾತಲ್ಲಿ ಸಂಸ್ಕಾರ, ಮಾತಲ್ಲಿ ಒಳ್ಳೆ ತೂಕದ ಒಳ್ಳೆ ಮಾತು ಏನು ನಮ್ಮ ಗಂಟು ಹೋಗೋದಿಲ್ಲ. ಒಳ್ಳೆ ಮಾತು ನೋಡಿ, ನಾವು ಹೇಗಿರ್ತೇವೆ ನಮ್ಮ ಮಕ್ಕಳು ಹಾಗೆ ಇರ್ತಾರೆ. ಒಂದು ಕೊನೆ ಮಾತು ಹೇಳ್ತೇನೆ, ನಾವು ನಮ್ಮ ಮಕ್ಕಳು ನಮ್ಮನ್ನು ವೃದ್ಧಾಪ್ಯದಲ್ಲಿ ಪ್ರೀತಿಸಬೇಕು, ನಮ್ಮ ಸೇವೆ ಮಾಡಬೇಕು ಅಂತ ಅಪೇಕ್ಷಿಸುವ ಮೊದಲು ನಾವು ನಮ್ಮ ಹೆತ್ತವರನ್ನು ಹೇಗೆ ನೋಡಿದ್ದೇವೆ ಅನ್ನೋದು ಮೊದಲ ಪ್ರಶ್ನೆ. ದಟ್ ಇಸ್ ಇಂಪಾರ್ಟೆಂಟ್. ನೀವು ನಿಮ್ಮ ತಂದೆ ತಾಯಿಗೆ ಕೆಟ್ಟ ಮಗಳಾಗಿದ್ದು ನಿಮ್ಮ ಮಕ್ಕಳು ನಿಮಗೆ ಚೆನ್ನಾಗಿರ್ಬೋದು, ಹೇಗೆ ಸಾಧ್ಯ ಇದೆ? ಒಂದು ಸಣ್ಣ ಕಥೆ ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಇದು ಭದ್ರಗಿರಿ ಅಚ್ಚುದಾಸ ಹೇಳಿದ ಕಥೆ, ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮನೆಯಲ್ಲಿ ಒಂದು ಗಂಡ, ಒಂದು ಮಗ, ಹೆಂಡತಿ, ಒಂದು ಮಗ, ಇವನಿಗೊಂದು ಮುದುಕ ಅಪ್ಪ ಇದ್ದ. ಈ ಗಂಡ ಹೆಂಡತಿ ಮಗನಿಗೆ ಅವರು ಯಾವಾಗಲೂ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ರು. ಆ ಮುದುಕ ಅಪ್ಪನಿಗೆ ಅಲ್ಯೂಮಿನಿಯಂ ತಟ್ಟೆ.
ಸರಿ, ಉತ್ಪ್ರೇಕ್ಷೆ ಎಲ್ಲ ಇವತ್ತಿಗೂ ಕೂಡ ಮುದುಕರ, ಕೆಲವು ಮನೆಗಳಲ್ಲಿ ಮುದುಕರ ಅವಸ್ಥೆ ಎಲ್ಲಿದೆ ಅಂದರೆ ಅವರಿಗೆ ಬೇರೆ ಕೋಣೆ, ಬೇರೆ ಊಟ, ಬೇರೆ ಟ್ರೀಟ್ಮೆಂಟು. ಸೊಸೆ ಹೇಳ್ತಾಳೆ, ಆ ಮುದುಕರಿಗೆ ಊಟ ಹಾಕ್ರಿ, ನಾವೆಲ್ಲ ದರ್ಶನ ಊಟ ಮಾಡ್ಕೊಬಂತ. ಅದನ್ನು ಕೇಳಿಕೊಂಡು ಇವ್ನು ನಗ್ತಾ ಟಾಟ ಹೇಳಬೇಕು, ಕೇಳಿದವರಾಗಿರಬೇಕು. ಇಷ್ಟು ವೃದ್ಧಾಶ್ರಮಗಳಿಗೆ ನೀವು ಬಂದು ನೋಡಿ, ಅವರ ಒಬ್ಬೊಬ್ಬರ ಕತೆ ಒಂದೊಂದು ಕಣ್ಣೀರ ಕತೆ. ನಾನು ಮೊನ್ನೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿದ್ದಾಗ ದೊಡ್ಡ ಭಾಷಣ ಕೊಡಬೇಕು ಅಂತ ಹೇಗಿದ್ದೆ. ಒಂದು ಸಲ ನೀವು ನೋಡ್ಕೊಂಡು ಬನ್ನಿ ಅಂತಂದರು. ಒಬ್ಬೊಬ್ಬರನ್ನು ಮಾತಾಡಿಸಿದ ಕಣ್ಣು ನೀರು ಬಂತು. ಒಂದು ಮುದುಕಿ ಹೇಳ್ತಾಳೆ, ಸರ್ ನನ್ನ ಗಂಡ ಸತ್ತು ಹೋಗಿದ್ದಾನೆ, ನನಗೆ 7 ಮಕ್ಕಳು, ಎಲ್ಲ ಮನೆ ಕೆಲಸ ಮಾಡಿಕೊಂಡು 7 ಮಕ್ಕಳಿಗೆ ನಾನು ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಕಾಲಲ್ಲಿ ನಿಲ್ಲುವಾಗ ಮಾಡಿದೆ. ಒಬ್ಬಳು ಹೆಂಗಸು ಆ 7 ಮಕ್ಕಳನ್ನು ಸಾಕಿದ್ಲು, ಆದರೆ 7 ಮಕ್ಕಳಿಗೆ ಈ ಒಂದು ತಾಯಿಯನ್ನು ಸಾಕಲಿಕ್ಕೆ ಆಗ್ತಾ ಇಲ್ಲ, ನನ್ನ ವೃದ್ಧಾಶ್ರಮ ತಂದು ಹಾಕಿದ್ದಾರೆ. ಆ ತುಕ್ಕದಲ್ಲಿ ಹೇಳಿತ್ತು. ಯಾವನೊಬ್ಬನೇ ಹೇಳ್ತಾನಂತೆ, ಅವನಿ ಪಾಪ ಅವನ ಮಗ ಅಮೆರಿಕ ಇದ್ದವನು, ಅಪ್ಪ ನೀನು ಸತ್ತ ಮೇಲೆ ನಿನಗೆ ನಾನೊಂದು ಗೋರಿ, ಅಮೃತಶಿಲೆಯಲ್ಲಿ ಗೋರಿ ಕಟ್ಟಬೇಕು ಅಂತಿದ್ದೇನೆ. ಆಗ ಇವನು ಹೇಳ್ತಾನೆ, ಸತ್ತ ಮೇಲೆ ವಿಚಾರ ಆಗಿರಲಿ, ನನ್ನ ಸ್ವೆಟರ್ ಹರಿದೋಗಿದೆ, ನನ್ನ ಸ್ವೆಟರ್ ಕೊಡಪ್ಪ ಸಾಕು ಸದ್ಯಕ್ಕೆ. ಒಂದು ಹೇಳ್ತಾನೆ, ಸ್ನೇಹಿತರೆ, ಜೀವದಲ್ಲಿ ಇದ್ದಾಗ ತುತ್ತು ಅನ್ನ ಕೊಡದ ಮಕ್ಕಳು ಸತ್ತ ಮೇಲೆ ಊರಿಗೆ ಭೂರಿ ಭೋಜನ ಹಾಕಿದರೆ ಏನು ಪ್ರಯೋಜನ? ಜೀವದಲ್ಲಿ ಇದ್ದಾಗ ತಿರುಗಿ ನೋಡದ ಮಕ್ಕಳು ಸತ್ತ ಮೇಲೆ ದಿನ ಅಪ್ಪನ ಫೋಟೋಕ್ಕೆ ಹಾರ ಹಾಕಿದರೆ ಏನು ಬಂತು? ಮಾಡುವುದಿಲ್ಲ, ಜೀವದಲ್ಲಿ ಮಾಡಬೇಕು. ಈ ಮನೆಯಲ್ಲಿ ಹೇಗಾಯಿತು, ಗಂಡ ಹೆಂಡತಿ ಮಕ್ಕಳು, ಇವರಿಗೆ ಬೆಳ್ಳಿ ತಟ್ಟೆ, ಮುದುಗಿನ ಎಲಿಮೆ ತಟ್ಟೆ ನಡೀತಾ ಇತ್ತು. ಒಂದು ಸಲ ಮುದುಗ ಸತ್ತೋದ ಕೂಡಲೇ ಸರಿ ಅವನ ತಿಥಿ ಮಾಡಿಬಿಟ್ಟು ಎಲಿಮೆ ತಟ್ಟೆ ಕೂಡ ಬಿಸಾಕ್ಲಿಕ್ಕೆ ಹೊರಟ. ಯಾಕಮ್ಮ, ಅಪ್ಪ ಸತ್ತೋದಲ್ಲ. ಆಗ ಇವನ ಮಗ ಓಡಿ ಬಂದ, ಅಪ್ಪ ನನಗೆ ಎಲಿಮೆ ತಟ್ಟೆ ಬೇಕು. ಯಾಕೆ ನಿನಗೆ ಬೆಳ್ಳಿ ತಟ್ಟೆ ಇದೆಲ್ಲ? ಬೆಳ್ಳಿ ತಟ್ಟೆ ಇರಲಿ, ನನಗೆ ಎಲುಬು ತಟ್ಟೆ ಯಾಕೆ ಬೇಕು ಅಂದರೆ ನೀನು ಮುದುಕಾದ್ಮೇಲೆ ನಿನಗೆ ಊಟ ಕೊಡಲಿಕ್ಕೆ ಬೇಕಲ್ವಾ? ಅದು ಆ ಕಾರಣಕ್ಕಾಗಿ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಇರುವುದು ಇನ್ನೇನು ನಾವು ಒಳ್ಳೆಯ ದೊಡ್ಡ ಪ್ರವಚನ ಪಾಠಗಳು ಕೇಳಬೇಕಾಗಿಲ್ಲ, ಯಾವುದೇ ಶಾಸ್ತ್ರಗಳನ್ನು ಓದಬೇಕಾಗಿಲ್ಲ. ನಾವು ಮಾಡಬೇಕಾದ ಒಂದು ಸಣ್ಣ ಕೆಲಸ ಅಂದರೆ ಬಿ ಗುಡ್ ಆ್ಯಂಡ್ ಡೂ ಗುಡ್. ಒಳ್ಳೆಯ ವ್ಯಕ್ತಿಯಾಗಿರು, ಒಳ್ಳೆಯ ಕೆಲಸವನ್ನು ಮಾಡು. ದ್ಯಾಟ್ಸ್ ಆಲ್ ವಿ ಹ್ಯಾವ್ ಟು ಡೂ. ಒಳ್ಳೆಯ ಮಾತಿರಲಿ. ನಾನು ಹೇಳಿದೆ, ಒಳ್ಳೆಯ ಮಾತಿಗೆ ಯಾವ ಬರೋವಿಲ್ಲ, ಯಾಕೆಂದರೆ ಮಾತಿನಿಂದ ಎಲ್ಲವೂ ಸಾಧ್ಯ. ಆಗಿರುವಾಗ ಮಾತುಗಳು ಹೃದಯದಿಂದ ಬರಲಿ ಅಂತ ಎಲ್ಲರನ್ನೂ ಪ್ರೀತಿಗೊಳಿಸುವಂಥ ಮಾತುಗಳಾಗಿರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.